ದರ್ಶನದ ಒಂದು ಸ್ವಲ್ಪ ವಿಷಯಗಳನ್ನು ನೋಡಿದ್ವಿ. ಮುಖ್ಯವಾಗಿ ಆ ಷೋಡಶ ಪ್ರಮೇಯಗಳು ಅಂತ ಯಾವುದಿವೆ ಅವುಗಳನ್ನು ಕುರಿತು ಷೋಡಶ ತತ್ವಗಳ ಬಗ್ಗೆ 16 ತತ್ವಗಳ ಪರಿಚಯವನ್ನು ಮಾಡಿಕೊಂಡಿದ್ದಾಯಿತು. ಇನ್ನು ಅದರ ಫಿಲಾಸಫಿ ತತ್ವ ಅಂತ ಹೇಳುವ ಮುಖ್ಯಾಂಶ ಅಂತ ಅನ್ನೋದಿದ್ದರೆ ಪರಮಾತ್ಮ ಇದಾನ ಅಂತಂದರೆ ನ್ಯಾಯದರ್ಶನದ ಪ್ರಕಾರ ಇದ್ದಾನೆ, ಈಶ್ವರ ಅಂತ ಕರಿತೀವಿ. ಈಶ್ವರ ಅಂದರೆ ನಮ್ಮ ಪೌರಾಣಿಕವಾಗಿ ಹೇಳುವ ಶಿವ ರುದ್ರ ಅನ್ನುವ ಅರ್ಥದಲ್ಲಿ ಅಲ್ಲ, ಲಾರ್ಡ್ ಗಾಡ್ ಅಂತೀವಲ್ಲ ಆ ಅರ್ಥದಲ್ಲಿ ದೇವರು ಅಂತ ಈಶ್ವರ. ಮತ್ತು ಆತ ಕೇವಲ ನಿಮಿತ್ತ ಕಾರಣನಾಗಿದ್ದಾನೆ ಎಲ್ಲದಕ್ಕೂ. ಅವನು ಜಗತ್ತಿಗೆ ಇನ್ಸ್ಟ್ರುಮೆಂಟಲ್ ಕಾಸ್ ಅಷ್ಟೇ, ಬೇರೆ ಯಾವುದೂ ಅಲ್ಲ, ಮೆಟೀರಿಯಲ್ ಕಾಸ್ ಅಲ್ಲ, ಅದು ಬೇರೆಯೇ ಆದದ್ದು, ಉಪಾದಾನ ಕಾರಣವಲ್ಲ, ನಿಮಿತ್ತ ಕಾರಣವಾಗಿದ್ದಾನೆ. ಮತ್ತು ಜೀವ ಕೂಡ ಇದ್ದಾನೆ, ಆದರೆ ಜೀವಕ್ಕೆ ಅನೇಕತೆ ಉಂಟು, ಜೀವನಾನಾತ್ವ ಉಂಟು. ಈಶ್ವರನಿಗೆ ಸರ್ವ ಶಕ್ತಿ ಅಂತ ಅನ್ನೋದಿದ್ದರೂ ಕೂಡ ಅದು ಕೇವಲ ತಟಸ್ಥ ರೂಪದಿಂದ ಮಾತ್ರ ಇರುವಂಥದ್ದು. ಆಮೇಲೆ ಅಜ್ಞಾನ ಅನ್ನುವುದು ಜೀವನಿಗೆ ದುಃಖವನ್ನು ಉಂಟು ಮಾಡುತ್ತೆ. ಅದನ್ನು ದಾಟಿಕೊಳ್ಳಬೇಕು ಅಂದರೆ ಈ 16 ತತ್ವಗಳು ಯಾವುದಿವೆ, ಪ್ರಮಾಣದಿಂದ ಆರಂಭ ಮಾಡಿ ನಿಗ್ರಹ ಸ್ಥಾನದವರೆಗೆ ಅವುಗಳನ್ನು ಚೆನ್ನಾಗಿ ತಿಳಿದುಕೊಂಡು ತತ್ವನಿಶ್ಚಯ ಮಾಡಿಕೊಂಡ್ರೆ ಜಗತ್ತಿನ ಎಲ್ಲ ಪದಾರ್ಥಗಳ ತಿಳುವಳಿಕೆ, ಅವುಗಳ ಯಥಾರ್ಥ ಜ್ಞಾನ, ಸುಖ ದುಃಖಗಳ ಆತ್ಯಂತಿಕ ಸ್ವರೂಪ ಇವನ್ನೆಲ್ಲ ತಿಳ್ಕೊಂಡ ಮೇಲೆ ಉಂಟಾಗುವಂಥದ್ದು ಅಂತ. ಮತ್ತು ಮೋಕ್ಷ ಅನ್ನುವುದು ತನ್ನ ಅಸ್ತಿತ್ವ ಏನು ಅಂತ ಅರಿಯುವಂಥದ್ದು. ಅಂದರೆ ಅಸ್ತಿತ್ವ ಮಾತ್ರವೇ ಮೋಕ್ಷ, ಅದು ಸನ್ಮಾತ್ರ ಸ್ವರೂಪಿಯಾದದ್ದು ಅಂತ. ಅಂದರೆ ನಾವು ಆತ್ಮ ಅಂತನ್ನುವಾಗ, ಮೋಕ್ಷ ಅಂತನ್ನುವಾಗ ಸಚ್ಚಿದಾನಂದ ಅಂತೀವಲ್ಲ, ನ್ಯಾಯ ವೈಶೇಷಿಕಗಳಲ್ಲಿ ಅದು ಸನ್ಮಾತ್ರ, ಎಕ್ಸಿಸ್ಟೆನ್ಸ್ ಅಷ್ಟೇ ಮೋಕ್ಷ, ಇನ್ನೇನೂ ಅಲ್ಲ ಅಂತ ಹೇಳಿಬಿಟ್ಟು. ಅದರಿಂದಲೇ ಶ್ರೀಹರ್ಷ ತನ್ನ ಖಂಡನ ಖಂಡಕಾದ್ಯದಲ್ಲಿಯೂ ನೈಷಧೀಯ ಚರಿತ್ರದ 17ನೇ ಸರ್ಗದಲ್ಲಿ ಕೂಡ ಕಲ್ಲಿನ ಹಾಗೆ ಸುಮ್ಮನೆ ಇರುವಂಥದ್ದೇ ಮೋಕ್ಷ ಅಂತಂದಿರುವಂಥ ಈ ಗೌತಮನ ನ್ಯಾಯಶಾಸ್ತ್ರದ ಈ ಮೋಕ್ಷ ಖಂಡಿತ ಬೇಡ, ಅದು ಗೋತಮೋಹಿ ಸಹ, ಅವನು ಗೋತಮ ದನದಲ್ಲಿ ದನವೇ ಹೌದು, ಈ ಥರ ಮಾಡಿದ್ದಾನಲ್ಲ ಅಂತ ಗೇಲಿ ಮಾಡ್ತಾನೆ. ಇನ್ನೂ ಕೆಲವೆಲ್ಲ ಆ ಬಗ್ಗೆ ಗೇಲಿಯ ಮಾತುಗಳು ಉಂಟು. ಬೃಂದಾವನದಲ್ಲಿ ಒಂದು ನರಿಯಾಗಾದರೂ ನಾನು ಇರ್ತೀನಿ, ಈ ತಾರ್ಕಿಕರ ಮೋಕ್ಷ ಮಾತ್ರ ನಮಗೆಂದಿಗೂ ಬೇಡ ಅಂತೆಲ್ಲ ಹೇಳಿಬಿಟ್ಟಿದ್ವಿ. ಇರಲಿ, ಅದೇನೇ ಇದ್ದರೂ ಅವರು ಮೋಕ್ಷವನ್ನು ಸನ್ಮಾತ್ರ ಸ್ವರೂಪ ಅಂತ ಹೇಳ್ತಾರೆ. ಮತ್ತು ಅದು ವಿದೇಹದಲ್ಲಿಯೇ ಕೈಗೊಳ್ಳುವಂಥದ್ದು, ಸದೇಹದಲ್ಲಿ ಅಲ್ಲ ಅಂತ ಗೊತ್ತಾಗುತ್ತೆ. ಮತ್ತು ಒಂದು ಸ್ವಲ್ಪ ಮಟ್ಟಿಗೆ ಯೋಗದ ಪ್ರಾಣಾಯಾಮ, ಯಮ ನಿಯಮ ಇತ್ಯಾದಿಗಳನ್ನು ಕೂಡ ಆನುಷಂಗಿಕವಾಗಿ ಹೇಳ್ತಾರೆ, ಚಿತ್ತಶುದ್ಧಿಯನ್ನು ಉಂಟು ಮಾಡಿಕೊಳ್ಳೋದಕ್ಕೆ ಬೇಕು ಅಂತ. ಈಶ್ವರಾನುಗ್ರಹ ಇಲ್ಲದೆ ಮೋಕ್ಷ ಆಗೋದಿಲ್ಲ ಅಂತ. ಆತ ಸೃಷ್ಟಿಸ್ಥಿತ ಲಯಗಳಿಗೆಲ್ಲದಕ್ಕೂ ಅವನೇ ಕಾರಣವಾಗಿರುವಂಥವನು ಅಂತ. ಅವನ ಕೃಪೆ ಇಲ್ಲದೆ ಸಾಧ್ಯ ಇಲ್ಲ ಅನ್ನುವುದು ಮುಂದೆ ಬೆಳೆದುಕೊಂಡು ಬಂದಂಥದ್ದು. ಒಟ್ಟಿನಲ್ಲಿ ನ್ಯಾಯದರ್ಶನದ ಈಶ್ವರ, ಜೀವ ಅಥವಾ ಆತ್ಮ ಇವುಗಳ ಬಗ್ಗೆ ನಾವು ಬಹಳ ಹೆಚ್ಚಾಗಿ ಕೊಂಡಾಡುವಂತೆ ಇಲ್ಲ. ಅದಕ್ಕೆಲ್ಲ ತುಂಬ ಉತ್ಕೃಷ್ಟವಾದ ರೂಪವನ್ನು ನಾವು ವೇದಾಂತದಲ್ಲಿ, ಕೆಲಮಟ್ಟಿಗೆ ಸಾಂಖ್ಯದಲ್ಲಿ ಎಲ್ಲ ಕಾಣ್ತೀವಿ. ಆದರೆ ಈ ಪ್ರಮಾಣ ವ್ಯವಹಾರ ಯಾವುದುಂಟು, ಪ್ರತ್ಯಕ್ಷ, ಅನುಮಾನ, ಉಪಮಾನ ಮತ್ತು ಶಬ್ದ, ಈ ಥರದ್ದೆಲ್ಲ ನಿನ್ನೆ ನಾನು ಚರ್ಚೆ ನಡೆಸಿದನಲ್ಲ, ಅದು ಬಹಳ ಮೌಲಿಕವಾದದ್ದು ಅಂತ ಆಗುತ್ತೆ. ಮತ್ತು ನಾವು ವೈಶೇಷಿಕ ದರ್ಶನದ ಕಡೆಗೆ ಬರ್ತೀವಿ. ವಿಶೇಷಸ್ಯ ಇದಂ ವೈಶೇಷಿಕಂ ಅಂತ, ವಿಶೇಷಕ್ಕೆ ಸಂಬಂಧಪಟ್ಟಿದ್ದು ವೈಶೇಷಿಕ ಅಂದರೆ ಸಮಥಿಂಗ್ ಸ್ಪೆಷಲ್ ಅನ್ನುವಂಥದ್ದು. ಏನದು ಉಳಿಯುವಂಥದ್ದು ಅಂತ ಇದರ ದ್ರಷ್ಟಾರ ಅಂತ ಸೂತ್ರಗಳನ್ನು ಸಂಗ್ರಹ ಮಾಡಿಕೊಟ್ಟಂಥ ಮಹರ್ಷಿ ಕಣಾದ. ಕಣಾನ್ ಅತ್ತಿ ಇತಿ ಕಣಾದ ಅಂತ, ಕಣಗಳನ್ನು ತಿಂತಾ ಇದ್ದ ಅಂದರೆ ಆ ಅರ್ಥದಲ್ಲ, ಈ ಜಗತ್ತಿನ ಮೂಲ ಪದಾರ್ಥ ಅನ್ನುವುದು ಕಣ ಅನ್ನುವ ದೃಷ್ಟಿಯಿಂದ ಯೋಚನೆ ಮಾಡ್ತಾ ಇದ್ದವನು. ಹಾಗಾಗಿ ಕಣಾದ ಅಂದರೆ ಆ ಆಲೋಚನೆಯ ಮೇಲೆ ಬದುಕ್ತಾ ಇದ್ದ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಇದನ್ನು ಔಲೂಕ್ಯ ದರ್ಶನ ಅಂತ ಕೂಡ ಕರೀತಾರೆ. ಇಲ್ಲಿ 10 ಅಧ್ಯಾಯಗಳಲ್ಲಿ 370 ಸೂತ್ರಗಳಲ್ಲಿ ವೈಶೇಷಿಕ ದರ್ಶನ ಸಂಗ್ರಹಿತವಾಗಿರುವಂಥದ್ದು. ಇದರ ಮೇಲೆ ರಾವಣ ಭಾಷ್ಯ ಅಂತ ಒಂದು ಭಾಷ್ಯ ಇದೆ ಅಂತಾರೆ, ಅದು ಸಿಗೋದಿಲ್ಲ. ಭರದ್ವಾಜ ವೃತ್ತಿ ಅಂತ ಕೂಡ ಒಂದು ಸಿಗುತ್ತೆ. ಆದರೂ ಈಗ ಪ್ರಸಿದ್ಧವಾಗಿರುವುದು ಈ ಸೂತ್ರದ ಮೇಲೆ ಪ್ರಶಸ್ತಪಾದ ಬರೆದಿರ್ತಕ್ಕಂಥ ಪ್ರಶಸ್ತಪಾದೀಯ ಅನ್ನುವಂಥ ಭಾಷ್ಯ.
ಆಮೇಲೆ ಇದರ ಮೇಲೆ ವ್ಯೋಮಶಿವ ವ್ಯೋಮವತಿ ಅಂತ ಒಂದು ವಿವರಣೆಯನ್ನು ಬರೆದಿದ್ದಾನೆ. ಉದಯನಾಚಾರ್ಯನ ಕಿರಣಾವಲಿ, ಶ್ರೀಧರಾಚಾರ್ಯನ ನ್ಯಾಯಕಂದಲಿ ಮತ್ತು ಶಿವಾದಿತ್ಯನ ಸಪ್ತಪದಾರ್ಥಿ, ಈ ಥರದ್ದೆಲ್ಲ ಗ್ರಂಥಗಳು ಉಂಟು. ಲೌಗಾಕ್ಷಿ ಭಾಸ್ಕರನ ತರ್ಕ ಕೌಮುದಿ, ವಲ್ಲಭಾಚಾರ್ಯನ ಅಂದರೆ ವಲ್ಲಭರು ಅಂತಂದರೆ ವಲ್ಲಭ ದರ್ಶನ ಅಂತಂದಿದೆ, ಆ ವಲ್ಲಭ ಅಲ್ಲ ಮತ್ತೊಬ್ಬರು, ಅವರ ನ್ಯಾಯಲೀಲಾವತಿ, ಮತ್ತು ವಿಶ್ವನಾಥ ಪಂಚಾನನನ ಭಾಷಾ ಪರಿಚ್ಛೇದ ಅನ್ನುವಂಥ ತರ್ಕಗ್ರಂಥ, ಶಂಕರ ಮಿಶ್ರನ ಉಪಸ್ಕಾರ ಉತ್ತರ ಭಾರತೀಯ, ಕಣಾದ ರಹಸ್ಯ, ಆಮೋದ, ಈ ತರಹ ಅನೇಕ ಗ್ರಂಥಗಳಿವೆ. ಅದಲ್ಲದೆ ನವೀನ ನ್ಯಾಯದಲ್ಲಿ ರಘುನಾಥ ಶಿರೋಮಣಿಯಿಂದ ಈಚೆಗೆ ಗಂಗೇಶೋಪಾಧ್ಯಾಯ, ರಘುನಾಥ ಶಿರೋಮಣಿ, ಗದಾಧರ, ಜಗದೀಶ, ಮಧುರನಾಥ, ಈ ಥರ ಅನೇಕರು ಗ್ರಂಥಗಳನ್ನು ಬರೆದಿದ್ದಾರೆ. ಸಾಕಷ್ಟು ವಿಸ್ತಾರವಾದಂಥ ಸಾಮಗ್ರಿ ಸಿಗುವಂಥದ್ದುಂಟು. ಈ ವೈಶೇಷಿಕ ದರ್ಶನವನ್ನು ಸಪ್ತಪದಾರ್ಥಿ ದರ್ಶನ ಅಂತ ಕೂಡ ಕರೀತಾರೆ. 7 ಅಂಶಗಳಲ್ಲಿ ಇದು ಎಲ್ಲವನ್ನೂ ಕೂಡ ಚರ್ಚೆ ಮಾಡುತ್ತೆ. ಸಾಮಾನ್ಯವಾಗಿ ಈ ಷಡ್ದರ್ಶನಗಳಲ್ಲಿ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವೋತ್ತರ ಮೀಮಾಂಸೆಗಳನ್ನು ಎರಡೆರಡನ್ನು ಸೇರಿಸಿ ಒಂದೊಂದು ಘಟಕ ಮಾಡ್ತಾರೆ. ನ್ಯಾಯ ವೈಶೇಷಿಕಗಳನ್ನು ಸೇರಿಸಿ ತರ್ಕ ಅಂತ ಕರೀತಾರೆ. ಸಾಂಖ್ಯ ಯೋಗಗಳನ್ನು ಒಂದು, ನಿರೀಶ್ವರ ಯೋಗ ಸಾಂಖ್ಯ ಆದರೆ ಸೇಶ್ವರ ಸಾಂಖ್ಯ ಯೋಗ ಅನ್ನುವಂತೆ ಆಗುವುದರಿಂದ ಅದು ಒಂದು. ಮತ್ತು ಪೂರ್ವೋತ್ತರ ಮೀಮಾಂಸೆಗಳು ವೇದವನ್ನೇ ಪೂರ್ಣವಾಗಿ ನಚ್ಚಿಕೊಂಡಿರುವ ಕಾರಣವಾಗಿ ಒಂದು ಇನ್ನೊಂದಕ್ಕೆ ಸಾಧನಭೂತವಾಗಿರೋದರಿಂದ ಅದು ಒಂದು ಯೂನಿಟ್ ಅಂತ. ಹಾಗೆ ಕಂಡಾಗ ನಮಗೆ ಗೊತ್ತಾಗುವಂಥದ್ದು ಏನಂತಂದರೆ, ವೈಶೇಷಿಕ ದರ್ಶನ ಆಂಟಾಲಜಿ ಅಂತೀವಲ್ಲ, ಅಂದರೆ ಪದಾರ್ಥ ಮೀಮಾಂಸೆ, ಪ್ರಮೇಯ ಮೀಮಾಂಸೆಗೆ ಹೊರಟದ್ದಾದರೆ, ನ್ಯಾಯದರ್ಶನ ಎಪಿಸ್ಟಮಾಲಜಿ ಅಂತ ನಾವು ಯಾವುದನ್ನು ಕರಿತೀವಿ, ಪ್ರಮಾಣ ಮೀಮಾಂಸೆಯನ್ನು ಕುರಿತಂಥದ್ದು. ಹೀಗೆ 2 ಕಾಂಪ್ಲಿಮೆಂಟಿಂಗ್ ಆಗಿರುವಂಥದ್ದು. ಇಲ್ಲಿ ಸಪ್ತ ಪದಾರ್ಥ ಅನ್ನುವ ಆ ಪ್ರಮೇಯ ಮೀಮಾಂಸೆಗೆ ನಾವೀಗ ಬರಬಹುದು. ಇಲ್ಲಿ ಇರುವಂಥದ್ದು ಒಟ್ಟು 7 ಯಾವುದು ಅಂತ ಅನ್ನೋದನ್ನು ದ್ರವ್ಯ ಮೊದಲಿಗೆ, ಗುಣ, ಕರ್ಮ, ಅದನ್ನು ಕ್ರಿಯೆ ಅಂತಲೂ ಕರೀತಾರೆ, ಸಾಮಾನ್ಯ, ವಿಶೇಷ, ಸಮವಾಯ ಮತ್ತು ಅಭಾವ ಅನ್ನುವಂಥದ್ದನ್ನು 7 ಹೇಳ್ತಾರೆ. ದ್ರವ್ಯ ಅಂತಂದರೆ ಯಾವುದೇ ಒಂದು ಮ್ಯಾಟರ್ ಅಂತ ಹೇಳ್ಬೋದು ಸ್ಥೂಲವಾಗಿ. ಅದು ಬಹಳ ಕಷ್ಟ ಹಾಗೆ ಹೇಳುವಂಥದ್ದು ಕೂಡ. ಯಾಕೆಂದರೆ ದ್ರವ್ಯ ಅನ್ನೋದನ್ನು ಇಂದ್ರಿಯ ಗ್ರಾಹ್ಯವಾದದ್ದು ಅಂತಲೋ ಏನಾದರೂ ಹಾಗೆ ಹೇಳ್ಕೊಳ್ಬೇಕಾಗುತ್ತೆ ಅಂದರೆ ಅದೂ ಕೂಡ ಕಷ್ಟ. ದ್ರವ್ಯವನ್ನು ದ್ರವ್ಯ ಅಂತಲೇ ಗ್ರಹಿಸಬೇಕು, ಅಷ್ಟು ತೊಡಕುಂಟು. ಪಂಚಭೂತಗಳು ಪೃಥ್ವಿ, ಅಪ್, ತೇಜೋ, ವಾಯು, ಆಕಾಶ, ಕಾಲ, ದೇಶ, ಮನಸ್ಸು, ಹೀಗೆ ದಿಕ್ಕು, ಕಾಲ, ದೇಶ, ಮನಸ್ಸು, ಆತ್ಮ, ಇದು 9 ನಾವು ದ್ರವ್ಯ ಅಂತ ಕರಿತೀವಿ, ಪಂಚಭೂತಗಳು. ಅಲ್ಲಿಗೆ ನಮಗೇನೋ ಅರ್ಥವಾಗುತ್ತೆ, ಪರವಾಗಿಲ್ಲ. ಮತ್ತು ದೇಶ, ಕಾಲಗಳು, ಮನಸ್ಸು, ಆತ್ಮ, ಇಷ್ಟನ್ನು ನಾವು ದ್ರವ್ಯ ಅಂತ ಕರಿತೀವಿ. ಇವುಗಳಲ್ಲಿ ನಿತ್ಯ ಅನಿತ್ಯ ಅಂತ 2 ವಿಭಾಗ ಮಾಡಿದ್ದಾರೆ. ಈ 9 ಯಾವುದುಂಟು ಇವುದರಲ್ಲಿ ಪಂಚಭೂತಗಳು ಮೂಲತಃ ನಿತ್ಯ, ಅವುಗಳ ಸಂಯೋಗದಿಂದ ಆಗುವಂಥ ಬಗೆ ಬಗೆಯ ಪದಾರ್ಥಗಳು ಅನಿತ್ಯ ಅಂತ. ಅಂದರೆ ಪ್ರತಿಯೊಂದು ಜಗತ್ತಿನ ವಸ್ತುವು ಕೂಡ ಪಾಂಚಭೌತಿಕವಾದದ್ದು, ಬೇರೆ ಬೇರೆ ಪ್ರಪೋರ್ಷನ್ಸಲ್ಲಿ ಬೆರೆತಿರುತ್ತವೆ, ಅದನ್ನು ಪಂಚೀಕೃತ ಅಂತ ಕರೀತಾರೆ. ಉದಾಹರಣೆಗೆ ಅಪ್ಭೂತದಲ್ಲಿ, ಜಲಭೂತದಲ್ಲಿ ಮಿಕ್ಕ 4 ಭೂತಗಳಿರುತ್ತವೆ. ಹಾಗೆ ಪೃಥ್ವೀಭೂತದಲ್ಲಿ ಮಿಕ್ಕ 4 ಇರುತ್ತವೆ, ಜಲಭೂತದಲ್ಲಿ ಮಿಕ್ಕ 3 ಇರುತ್ತವೆ, ಅಗ್ನಿಭೂತದಲ್ಲಿ ಮಿಕ್ಕ 2 ಇರುತ್ತವೆ, ವಾಯುಭೂತದಲ್ಲಿ 1 ಇರುತ್ತೆ. ಆದರೆ ವಾಯು ನಮಗೆ ಪರಿಮಳವನ್ನು ಕೊಡ್ತಾ ಇದೆ ಅಂದರೆ ಅಲ್ಲಿ ಪೃಥ್ವಿ ಅಂಶ ಸೇರಿರುತ್ತೆ. ನೀರಿಗೆ ಯಾವುದೋ ಒಂದು ರುಚಿಯಲ್ಲದೆ ಒಂದು ಬಣ್ಣ ಇದೆ ಅಂತಂದಾಗ ಅಲ್ಲಿ ಅಗ್ನಿಭೂತ ಸೇರಿರುತ್ತೆ. ಹೀಗೆಲ್ಲ ಮಾಡಿಕೊಂಡು ಪಂಚೀಕೃತ ಅಂತ ಕೂಡ ಹೇಳ್ತಾರೆ. ಪ್ರತಿಯೊಂದು ಭೂತದಲ್ಲಿಯೂ ಮಿಕ್ಕ ಭೌತಿಕ ಅಂಶಗಳು ಇವೆ, ಅವು ಬದಲಾಗ್ತಾ ಇರ್ತವೆ ಅನ್ನುವಂಥದ್ದು ಅವರ ಒಂದು ತತ್ವ. ಮತ್ತು ನಾವು ಈ ಒಂದು ದ್ರವ್ಯವನ್ನು ಹೇಳಿದ ಮೇಲೆ ಪೃಥ್ವಿ ಇತ್ಯಾದಿಗಳಿಗಿರ್ತಕ್ಕಂಥ ಗುಣ ಏನು ಅಂತ ಹೇಳುವಂಥದ್ದು, ಅಲ್ಲಿ ಪದಾರ್ಥಗಳಿಗೆ ಸಂಬಂಧಪಟ್ಟಂಥ ಗುಣಗಳನ್ನು ಕೂಡ ನಾವು ನೋಡುವುದಾಗುತ್ತೆ. ಪಂಚಭೂತಗಳಿಗಿರುವಂಥ ಗುಣಗಳು ಬೇರೆ, ಅದಲ್ಲದೆ ಬೇರೆ ಗುಣಗಳನ್ನು ಹೇಳ್ತಾರೆ. ಅಂದರೆ ಗುಣ ದ್ರವ್ಯಾಶ್ರಿತ, ಗುಣಗಳು ದ್ರವ್ಯ ಇದ್ದಲ್ಲಿರುತ್ತವೆ, ಆದರೆ ದ್ರವ್ಯ ಗುಣಾಶ್ರಿತವಲ್ಲ ಅಂತ. ಎಷ್ಟೋ ಕಡೆ ಗುಣಿಗಳನ್ನು ಪೃಥಕ್ಕರಿಸಿ ನೋಡುವುದು ಕಷ್ಟ. ಉದಾಹರಣೆಗೆ ಕಮಲ ಕೆಂಪುಗಿದೆ ಅಂದರೆ ಕೆಂಪು ಅನ್ನೋದು ಅದರ ಗುಣ, ಆದರೆ ಕೆಂಪು ಲೋಕದಲ್ಲಿ ಕಮಲ ಇಲ್ಲದೆ ಸ್ವತಂತ್ರವಾಗಿರುತ್ತ್ಯಾ? ಹಾಗೆ ಮಡಕೆ ಕಪ್ಪುಗಿದೆ ಅಂತಂದರೆ ನೀಲೋಯಂ ಘಟಃ ಅಂದರೆ ನೈಲ್ಯಂ ನ ಸ್ವತಂತ್ರತೆಯ ವಿದ್ಯತೆ, ಘಟಸ್ಥು ಸ್ವತಂತ್ರತೆಯ ವಿದ್ಯತೆ, ಘಟಾಶ್ರಿತ
ಘಟಾಶ್ರಿತಂ ನೈಲ್ಯಂ ತಥಾ ವಿದ್ಯತೆ ಅಂತ. ಘಟವನ್ನು ಆಶ್ರಯಿಸಿಕೊಂಡು, ಮಡಕೆಯನ್ನು ಆಶ್ರಯಿಸಿಕೊಂಡು ಕಪ್ಪು ಬಣ್ಣ ಇದೆ, ಕಪ್ಪು ಅನ್ನೋದು ಸ್ವತಂತ್ರವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗೆ ಗುಣಗಳು ದ್ರವ್ಯಾಶ್ರಿತವಾಗಿರುತ್ತವೆ. ಹಾಗಾಗಿ ದ್ರವ್ಯವನ್ನು ಗುಣಿ ಅಂತ ಹೇಳ್ಬಿಟ್ಟಿದನು ಕರೀತಾರೆ ಅಂತ ಬರುತ್ತೆ. ಅಲ್ಲಿ ರೂಪ, ಶಬ್ದ, ಸ್ಪರ್ಶ, ರಸ, ಗಂಧ ಈ ಥರದ್ದಿವೆಲ್ಲವೂ ಕೂಡ ಉಂಟು. ಮತ್ತು ಸಂಖ್ಯೆ, ನಂಬರ್, ಕೌಂಟ್ ಅದು ಒಂದು ಗುಣ ಅಂತ ಕರೀತಾರೆ. ಪರಿಮಾಣ ಅಂದರೆ ಡೈಮೆನ್ಷನ್ಸ್, ಪ್ರಪೋರ್ಷನ್ಸ್ ಅದನ್ನು. ಪೃಥಕ್ತ್ವ ಅಂದರೆ ಭಿನ್ನತೆ, ಡಿಫರೆನ್ಸ್ ಅದು ಒಂದು. ಸಂಯೋಗ, ಅಸೋಸಿಯೇಷನ್ ಅದು ಒಂದು. ವಿಯೋಗ, ಡಿಸೋಸಿಯೇಷನ್ ಅದು ಒಂದು. ದೂರ ಅಂದರೆ ಪರತ್ವ, ಮತ್ತು ಅಪರತ್ವ ಅದು ನಿಕಟ, ಸನಿಹ. ಇದು ಬುದ್ಧಿ, ಸುಖ, ದುಃಖ, ಇಚ್ಛೆ, ದ್ವೇಷ, ಪ್ರಯತ್ನ, ಗುರುತ್ವ, ಘನತ್ವ, ದ್ರವತ್ವ, ಸ್ನೇಹತ್ವ ಅಂದರೆ ಜಿಡ್ಡುತನ, ಸಂಸ್ಕಾರ, ಧರ್ಮ, ಅಧರ್ಮ ಅಂತ 24 ಗುಣಗಳನ್ನು ಹೇಳ್ತಾರೆ. ಇವುಗಳನ್ನು ಯಾಕಿಷ್ಟೇ ತಗೊಂಡ್ರು ಅಂತ ಚರ್ಚೆ ಮಾಡೋದು ಕಷ್ಟ. ಇಲ್ಲೆಲ್ಲ ನೋಡಿ ಒಂದು ಸ್ವಲ್ಪ ಮಟ್ಟಿಗೆ ಫಿಸಿಕ್ಸ್ ಇದ್ದಂತೆ ಕಾಣುತ್ತೆ, ಇನ್ನೊಂದು ಸ್ವಲ್ಪ ಮಟ್ಟಿಗೆ ನಾನ್ ಫಿಸಿಕ್ಸ್ ಇರುವಂತೆ ಕಾಣಿಸುತ್ತೆ. ಈಗ ಧರ್ಮ, ಅಧರ್ಮ, ಸಂಸ್ಕಾರ ಅಂತನ್ನುವಾಗ, ಇಚ್ಛೆ, ದ್ವೇಷ, ದುಃಖ ಅನ್ನುವಾಗ ಫಿಸಿಕ್ಸ್ ಇರೋದಿಲ್ಲ. ಅಲ್ಲಿ ನೀವು ಸೈಕಾಲಜಿ ಎನ್ನುವಂಥದ್ದು ಬರುತ್ತೆ. ಅಂದರೆ ಏಕಕಾಲದಲ್ಲಿ ಮೆಟೀರಿಯಲ್ ಮತ್ತು ಸೈಕಿಕ್ ಆದಂಥದ್ದು, ಭೌತ ಮತ್ತು ಅಭೌತ ಎರಡನ್ನೂ ಸೇರಿಸುವಂಥದ್ದು ಕಾಣುತ್ತೆ. ಒಂದು ನನ್ನ ಅಭಿಪ್ರಾಯದಲ್ಲಿ ಹೇಳ್ತೀನಿ, ಈ ನ್ಯಾಯ ವೈಶೇಷಿಕ ದರ್ಶನಗಳು ಎರಡೂ ಸೇರಿ ತರ್ಕ ಅಂತಾಗಿದೆಯಲ್ಲ, ಎಷ್ಟೋ ಕಡೆ ನನಗೆ ಪ್ರಾಮಾಣಿಕವಾಗಿ ಅನಿಸಿದೆ ಇಟ್ ಈಸ್ ನಾನ್ ಸೆನ್ಸ್, ಸ್ಟುಪಿಡ್ ಅಂತ. ತಾರ್ಕಿಕರು ಕೇಳಿ ಶಂಖವಾದ್ಯ ಬಾರಿಸ್ತಾರೆ, ಗಲಾಟೆ ಮಾಡ್ತಾರೆ. ನನಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಸೈಕಾಲಜಿ, ಮ್ಯಾಥಮೆಟಿಕ್ಸು, ಬಯಾಲಜಿ ಇವುಗಳನ್ನು ಓದಿದ ಮೇಲೆ ಉಂಟಾಗಿರ್ತಕ್ಕಂಥ ಬುದ್ಧಿಪಾಕಕ್ಕೂ ಈ ನ್ಯಾಯ ವೈಶೇಷಿಕದ ಈ ಪದಾರ್ಥ ಮೀಮಾಂಸೆ ನೆನ್ನೆ ಹೇಳಿದ್ದಲ್ಲ, ಇವತ್ತು ನಾನು ಹೇಳ್ತಾ ಇರೋದನ್ನು ನೋಡಿದ್ರೆ ಎಲ್ಲೆಲ್ಲೋ ಎಡಬಿಡಂಗಿಯಾಗಿ ಹೇಗೇಗೋ ಕಾಣಿಸುತ್ತೆ. ಕಾರಣ ಒಂದು ರೀತಿ ಕಲಸ ಮೇಲೋಗರ, ಅದು ಹೇಗೆ ಇದು ಹೇಗೆ ಅಂತ ಆಗ್ತಾ ಇಲ್ಲ. ಅದಕ್ಕೆ ಒಂದು ಕಾರಣ, ಪ್ರಯೋಗವನ್ನು ಸರಿಯಾಗಿ ಮಾಡದೆ ಎಷ್ಟೋ ಕಡೆ ಸುಮ್ಮನೆ ನಚ್ಚಿಕೊಂಡು ಬಿಟ್ಟಿರುವಂಥದ್ದು. ಯಾವುದೋ ಒಂದು ಕಾಲದಲ್ಲಿ ಪಾಪ ಇದಿಷ್ಟು ತತ್ವ ಅಂತ ಅಂದುಕೊಂಡಿದ್ದಿರ್ಬೋದು, ಮತ್ತು ವಾಸ್ತವದ ಪ್ರಯೋಗಗಳನ್ನು ಮಾಡಿ ವಿವೇಚನೆ ಮಾಡಿ ತಿಳಿಯಬೇಕಾಗಿತ್ತು. ಆದರೆ ಆ ಥರ ಪ್ರಯೋಗಗಳನ್ನು ಮಾಡದೆ ಸುಮ್ಮನೆ ಯಥಾಲಾಪವಾಗಿ ಏನೋ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು. ಪಾಶ್ಚಾತ್ಯರಲ್ಲೂ ಅದು ಇದ್ದದ್ದೇ ಆಗಿತ್ತು. ಕುದುರೆಗೆ ಎಷ್ಟು ಹಲ್ಲು ಅನ್ನುವುದು ದೊಡ್ಡ ಚರ್ಚೆ. ಕುದುರೆಗೆ ಎಷ್ಟು ಹಲ್ಲು ಇದೆ ಅಂತನ್ನೋದನ್ನು ಅರಿಸ್ಟಾಟಲ್ ಹೇಳಿದ್ದನ್ನೇ ತೀರ್ಮಾನ ಅಂತ. 16, 22, 32 ಎಷ್ಟೋ ಒಂದಷ್ಟು ಅಂತ. ಆ ಒಂದು ಕುದುರೆಯ ಹಲ್ಲುಗಳನ್ನು ಯಾರೂ ಮತ್ತೆ ಕುದುರೆಯ ಬಾಯಿ ತೆರೆಸಿ ಎಣಿಕೆ ಮಾಡಲಿಲ್ಲ. ಅರಿಸ್ಟಾಟಲ್ ಹೇಳಿದ್ದಾನೆ, ಅದು ಸರಿಯಾ ತಪ್ಪ ಅಂತ ಮತ್ತೆ ಮತ್ತೆ ವಿಚಿಕಿತ್ಸೆ, ಮತ್ತೆ ಮತ್ತೆ ಚರ್ಚೆ, ಅದು ಬಿಟ್ಟು ಇನ್ಯಾವುದೂ ಇಲ್ಲ. ನಮ್ಮ ನವೀನ ನ್ಯಾಯದಲ್ಲಿ ನೋಡಿದರಂತೂ ಸಂಪೂರ್ಣವಾಗಿ ನಾನ್ಸೆನ್ಸಿನ ಪರಾಕಾಷ್ಠೆ ಎನ್ನುವಂತೆ ಕಾಣಿಸಿಬಿಡುತ್ತೆ ಈ ರೀತಿಯಾದ ಚರ್ಚೆ. ಪ್ರಯೋಗದಿಂದಲೇ ಸಾಬೀತಾಗುವಂಥದ್ದು ಲಕ್ಷವಾಗಿದ್ದರೂ ಅವರು ನೋಡೋದಕ್ಕೆ ಹೋಗೋಲ್ಲ. ಉದಾಹರಣೆಗೆ ಒಂದನ್ನು ಹೇಳ್ತೀನಿ. ಈಗ ಪೃಥ್ವಿ, ಗಂಧವತಿ ಪೃಥ್ವಿ ಅಂತ ಒಂದು ಲಕ್ಷಣ ಹೇಳ್ತಾರೆ. ಗಂಧ ಗುಣ ಅನ್ನೋದು ಪೃಥ್ವಿಯಲ್ಲಿ ಇದೆ ಅಂತ. ಪೃಥ್ವಿ ಒಂದು ದ್ರವ್ಯ ಆದರೆ ಗಂಧ ಅನ್ನೋದೊಂದು ಗುಣ ಅಂತ. ಸರಿ, ಮಣ್ಣಿಗೇನೋ ವಾಸನೆ ಇರಬಹುದು, ನಾವು ಒಪ್ಕೊಳ್ಳೋಣ. ಮಳೆ ಬಿದ್ದಾಗ ಮಣ್ಣು ವಾಸನೆ ಬರುತ್ತೆ ಅಂತ ಹಾಗೇನೋ ಇಟ್ಕೊಳ್ಳೋಣ. ಆದರೆ ಗಾಜು ಅದನ್ನು ಫಳಫಳ ಹೊಳಿತಾ ಇರೋದನ್ನ ತೈಜಸ ಪದಾರ್ಥ ಅಂತಂತಾರೆ. ಅಂದರೆ ಆಗ್ನೇಯ ಪದಾರ್ಥ, ಅಗ್ನಿಭೂತ ಸಂಬಂಧಿಯಾದಂಥದ್ದು ಅಂತ. ಆದರೆ ನಮಗೆ ಕಾಮನ್ ಸೆನ್ಸ್ನ ಕೆಮಿಸ್ಟ್ರಿಯಿಂದ ಗೊತ್ತಾಗಿರುವಂಥದ್ದು ಸಿಲಿಕಾ ಮರಳನ್ನು ಚೆನ್ನಾಗಿ ಕಾಯಿಸಿ ಕರಗಿಸಿದಾಗ ಆಗುವಂಥದ್ದು ಗಾಜು ಅಂತ ಗೊತ್ತು. ಹೀಗಾಗಿ ಪಾರ್ಥಿವ ಗುಣ ಇರುವಂಥ ಪೃಥ್ವಿ ಅಂದರೆ ಗಂಧವತಿ ಆದಂಥ ಪೃಥ್ವಿ ಯಾವ ಗಂಧವೂ ಇಲ್ಲದೆ ಇರೋ ಗಾಜಾಗುತ್ತೆ. ಗಾಜಿಗೆ ವಾಸನೆ ಇದೆ ಅಂತ ಯಾರೂ ಹೇಳಲಾರರು. ಮತ್ತು ಇದು ಪಾರ್ಥಿವ ಪದಾರ್ಥ ಇದ್ದಕ್ಕಿದ್ದಂತೆ ತೈಜಸ ಪದಾರ್ಥವಾಗಿ ಬದಲಾಗಿ ಹೋಗ್ಬಿಟ್ಟಿದೆ. ಈಗ ತೈಜಸ ಪದಾರ್ಥ ಅಂತಂದರೆ ಏನಂತ ಹೇಳೋಣ? ಕಬ್ಬಿಣವನ್ನು, ಬಂಗಾರವನ್ನು ಹೊಳೆಯುತ್ತೆ, ಅದಕ್ಕೆ ಅದು ತೈಜಸ ಪದಾರ್ಥ ಅಂತ. ಅದು ಯಾತಕ್ಕೆ ಹೊಳೆಯುತ್ತೆ? ಸೂರ್ಯನ ಕಿರಣ ಅದರ ಮೇಲೆ ಬಿದ್ದು ಪ್ರತಿಫಲನಶೀಲತೆ ಇದ್ದಾಗ ಹೊಳೆಯುತ್ತೆ. ಸುಮ್ಮನೆ ಮಂಕಾಗಿರೋ ತುಕ್ಕಿಡಿದ ಕಬ್ಬಿಣವನ್ನೇ ಎಲ್ಲಾದರೂ ಅದು ಹೊಳೆಯುತ್ತೆ. ಕತ್ತಲಲ್ಲಿಟ್ಟರೆ ಅದೇನು ಕಾಣಿಸುತ್ತಾ? ಅದಕ್ಕೆ ಏನಾದರೂ ಬೆಳಕಿನ ವಿಕಿರಣ ಶಕ್ತಿ ಯಾವುದಾದ್ರೂ ಉಂಟಾ? ನೋಡಿದಾಗ ಆಗೋದಿಲ್ಲ. ಇಲ್ಲೆಲ್ಲ ನೋಡಿದರೆ ನಮಗೆ ಗೊತ್ತಾಗುತ್ತೆ ಮೂಲ ಪ್ರಮೇಯಗಳಲ್ಲಿ ಏನೋ ಒಂದು ಸ್ವಲ್ಪ ಲೋಪದೋಷಗಳು ಇವೆ ಅಂತ ಅನಿಸುತ್ತೆ. ಇದು ಈ
ವೈಶೇಷಿಕ ದರ್ಶನಕ್ಕೆ ಬಂದಂಥದ್ದು. ವೈಶೇಷಿಕ ದರ್ಶನದ ಅಪ್ರೋಚ್ ಕೆಲವು ಕಡೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಪದಾರ್ಥಗಳನ್ನು ವಿಂಗಡಣೆ ಮಾಡೋಕ್ಕೆ ಹೋದಾಗ ಅವುಗಳ ಗುಣವನ್ನು ಹೇಳುವಾಗ, ಆದರೆ ಅದನ್ನು ಪ್ರಯೋಗದಿಂದ ಪರಿಷ್ಕಾರ ಮಾಡಿಕೊಳ್ಳದೇ ಇದ್ದರೆ ತುಂಬ ತುಂಬ ತಪ್ಪಾಗುತ್ತದೆ. ಈ ಬಗ್ಗೆ ನಾವು ನೋಡಿದಾಗ ಭಾರತದಲ್ಲಿ ಕೆಲವು ವಿಜ್ಞಾನದ ಶಾಖೆಗಳು ಯಾಕೆ ಬೆಳೆಯಲಿಲ್ಲ ಅಂತಂದರೆ ಇದು ಒಂದು ಕಾರಣ. ಆಯುರ್ವೇದ ಬೆಳೆಯಿತು, ಗಣಿತ ಬೆಳೆಯಿತು, ಆದರೆ ಭೌತಶಾಸ್ತ್ರ ಅಷ್ಟು ದೊಡ್ಡದಾಗಿ ಬೆಳೆಯಲಿಲ್ಲ. ಭೌತಶಾಸ್ತ್ರ ಅಷ್ಟು ದೊಡ್ಡದಾಗಿ ಬೆಳೆಯದೇ ಇದ್ದದಕ್ಕೆ ಮುಖ್ಯ ಕಾರಣ ನನಗನ್ನಿಸುವಂಥದ್ದು ಈ ವೈಶೇಷಿಕ ಪದ್ಧತಿಯನ್ನು ಸ್ವಲ್ಪ ಮೈಚಳಿ ಬಿಟ್ಟು, ಮಡಿವಂತಿಕೆ ಬಿಟ್ಟು ನೋಡಿದ್ದಿದ್ರೆ ಆಗ್ತಾ ಇತ್ತು ಅಂತ ಅನಿಸುತ್ತೆ. ಮತ್ತು ಗುಣಗಳಲ್ಲಿ ವಿಶೇಷ ಸಾಮಾನ್ಯ ಅಂತ ಎರಡು ವಿಭಾಗ ಮಾಡ್ತಾರೆ. ಸಂಖ್ಯೆ ಅಂದರೆ ನಂಬರ್, ಪರಿಮಾಣ ಕ್ವಾಂಟಿಟಿ, ಇವುಗಳನ್ನು ಸಾಮಾನ್ಯ ಅಂತ, ಬುದ್ಧಿ, ಸುಖ, ದುಃಖ ಇವುಗಳು ವಿಶೇಷ ಅಂತ. ಅಂದರೆ ಯಾವುದು ಸೈಕಿಕ್ ಅಂತೀವಿ ಅಂಥದ್ದನ್ನೆಲ್ಲ ವಿಶೇಷ ಅಂತ, ಯಾವುದು ಫಿಸಿಕಲ್ ಅಂತೀವಿ ಅಥವಾ ಯಾವುದು ಬೇರೆ ಇದು ಅಂತಂತೀವಿ, ಚೇತನ ಸಂಬಂಧಿಯಲ್ಲ ಅಂತೀವಿ, ಅದನ್ನು ಸಾಮಾನ್ಯ ಅಂತ ಹೇಳಿದ್ದಾರಾ ಅಂತಂದರೆ ಅದು ಕಷ್ಟವಾಗುತ್ತೆ. ಕಾರಣ ಸಂಖ್ಯೆ ಎನ್ನುವುದು ಎಲ್ಲಿದೆ? ಜಗತ್ತಿನಲ್ಲಿದೆಯಾ, ನಮ್ಮಲ್ಲಿದೆಯಾ? ಎರಡು ಚೊಂಬಿದೆ ಅಂತಂದರೆ ಎರಡು ಅನ್ನೋದಲ್ಲಿಲ್ಲ, ಚೊಂಬುಗಳಿವೆ ಅಷ್ಟೇ. ನಾವು ಎರಡು ಅನ್ನೋ ಸಂಖ್ಯೆ ಕೊಡ್ತಾ ಇದ್ದೀವಿ. ಹೀಗಾಗಿ ಸಂಖ್ಯೆ ಅನ್ನೋದು ಇಟ್ಸ್ ಎ ಮೆಂಟಲ್ ಥಿಂಗ್ ಅಂತ ಅನ್ಬೇಕಾಗುತ್ತೆ. ಬಟ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ದಿ ಫಿಸಿಕಲ್ ಥಿಂಗ್ ಅಂತ ಹೇಳಬೇಕಾಗುತ್ತೆ. ಬಹಳ ದುಷ್ಕರವಾದಂಥದ್ದು. ಇವುಗಳನ್ನು ಬಗೆಹರಿಸೋದು ತುಂಬ ತುಂಬ ಕಷ್ಟವಾದದ್ದು. ಎಣಿಕೆಯನ್ನು ಮಾಡುವಾಗ ವಸ್ತುವಿನಲ್ಲಿ ಆ ಸಂಖ್ಯೆ ಇದೆಯಾ? ಇಲ್ಲ. ಆದರೆ ಸಂಖ್ಯೆಗೆ ವಸ್ತು ಅಲ್ಲದೆ ಇನ್ಯಾವುದಾದ್ರೂ ಬೇರೆ ಆಶ್ರಯ ಇದೆಯಾ? ಅದೂ ಇಲ್ಲ. ಅಂದರೆ ಬಾಹ್ಯಾಶ್ರಯದಿಂದ ಬರುವ ಪ್ರೇರಣೆಯ ಮೂಲಕ ಅಂತರಂಗದಲ್ಲಿ ಉಂಟಾಗುವಂಥದ್ದು ಅಂತ ಹೇಳಬೇಕಂತ. ಈ ಬಗ್ಗೆಯೂ ತುಂಬ ಚರ್ಚೆಗಳು ಮಾಡಿದ್ದಾರೆ. ಪಾಪ ಪ್ರಾಮಾಣಿಕವಾಗಿ ದೀರ್ಘತರವಾದ ಚರ್ಚೆ ಮಾಡ್ತಾರೆ. ಆದರೆ ಈ ಚರ್ಚೆಗಳೆಲ್ಲ ವಸ್ತುಸ್ಥಿತಿಯನ್ನು ಗಮನಿಸಿಕೊಂಡು ಮಾಡದೇ ಇದ್ದಾಗ ಅಷ್ಟು ಗಟ್ಟಿಯಾಗಿ ನಿಲ್ಲಲಾರದು ಅಂತ ಅನಿಸುತ್ತೆ. ಆಮೇಲೆ ಪರಿಮಾಣದಲ್ಲಿ ಅಣು ಅಂದರೆ ಸೂಕ್ಷ್ಮವಾದದ್ದು, ಮೈಕ್ರೋ ಅಂತನ್ನುವಂಥದ್ದು, ಮಹತ್ ಅಂದರೆ ಮ್ಯಾಕ್ರೋ ಬೃಹತ್ತಾದದ್ದು ಅಂತನ್ನುವಂಥದ್ದು, ಹ್ರಸ್ವ ಶಾರ್ಟ್, ದೀರ್ಘ ಲಾಂಗ್, ಉದ್ದ ಮೋಟು, ಈ ರೀತಿಯಾಗೆಲ್ಲ ಮಾಡಿದ್ದಾರೆ. ಹಾಗೆ ದೂರ ಹತ್ತಿರ ಇತ್ಯಾದಿಗಳನ್ನು ಕೂಡ ಆ ದೃಷ್ಟಿಯಿಂದಲೇ ನಾವು ನೋಡಬಹುದು. ಇವೆಲ್ಲ ಆದರೆ ಸಾಪೇಕ್ಷವಲ್ವ. ಸಣ್ಣದು ಅನ್ನೋದು ಯಾವುದರ ಸಾಪೇಕ್ಷವಾಗಿ ಅಂತ ನೋಡಬೇಕಾಗುತ್ತೆ. ಈ ತಟ್ಟೆ ಇಷ್ಟು ಚಿಕ್ಕದಾಗಿರುವಂಥದ್ದು ಊಟದ ತಟ್ಟೆಗೆ ಹೋಲಿಸಿದ್ರೆ ಚಿಕ್ಕದು. ಇದನ್ನೇ ಸ್ವತಂತ್ರವಾಗಿ ನೋಡಿದಾಗ ಇದು ಚಿಕ್ಕದು ಅಂತ ಹೇಳೋದಾ, ದೊಡ್ಡದು ಅಂತ ಹೇಳೋದಾ, ಏನಂತ ಹೇಳೋದು? ಜೊತೆಯಲ್ಲಿ ಇಟ್ಕೋಬೇಡಿ ಇನ್ನೊಂದು ತಟ್ಟೆ ಅಂದರೆ ಜೊತೆಯಲ್ಲಿ ಇಟ್ಕೊಳ್ಳದೇ ಇದ್ದಾಗ ಇದು ಸಣ್ಣದು ಅಂತ ಹೇಳೋಕ್ಕಾಗೋಲ್ವೇ ಅಂದರೆ ಆ ತಟ್ಟೆ ತಲೆಯಲ್ಲಿರುತ್ತೆ, ದೊಡ್ಡ ತಟ್ಟೆ. ಇದರ ಹೋಲಿಸಲ್ಪಡ್ತಕ್ಕಂಥ ಮತ್ತೊಂದು ವಸ್ತು ನಮ್ಮ ಮನಸ್ಸಿನಲ್ಲಿರೋದ್ರಿಂದ ಅದಕ್ಕೆ ಮಾನಸಿಕವಾದ ಅಸ್ತಿತ್ವ ಇದ್ದೇ ಇದೆ. ಅಂದರೆ ಡಿಫರೆನ್ಸ್, ಭೇದವನ್ನು ಹೇಳಬೇಕಾದರೆ ಮತ್ತೊಂದು ವಸ್ತುವನ್ನು ಇಟ್ಟುಕೊಂಡೇ ಭೇದವನ್ನು ಹೇಳಬೇಕು. ಸರಿ, ಆ ವಸ್ತುವಿನ ಅಸ್ತಿತ್ವ ಪ್ರೂವ್ ಮಾಡೋದಕ್ಕೆ ಮತ್ತೊಂದು ವಸ್ತು. ಹೀಗೆ ಅನವಸ್ಥಾ ದೋಷದ ಅನಂತ ಪ್ರವಾಹ ಬರುವ ಸಾಧ್ಯತೆ ಕೂಡ ಉಂಟು. ಈ ಕಾರಣದಿಂದ ಇವುಗಳನ್ನು ಅಬ್ಸಲ್ಯೂಟ್ ಅಂತ ಹೇಗೆ ತೆಗೆದುಕೊಳ್ಳೋದು ಅನ್ನುವಂಥ ಒಂದು ಪ್ರಶ್ನೆ ನಮಗೆ ಬಂದೇ ಬರುತ್ತೆ. ಆಮೇಲೆ ಸಂಯೋಗ, ವಿಯೋಗ, ವೇಗ, ಈ ಥರದ್ದೆಲ್ಲ ಅನೇಕ ರೀತಿಯಾಗಿ ಮಾಡ್ತಾರೆ. ಸ್ಥಿತಿಸ್ಥಾಪಕ ಗುಣ ಅಂದರೆ ಇವಾಗ ಒಂದು ಪ್ಲಾಸ್ಟಿಕ್ ಥರದ್ದು ಎಲಾಸ್ಟಿಕ್ ಆಗಿರುವಂಥದ್ದನ್ನು ಎಳೆದರೆ ಮತ್ತೆ ಅದು ಅದೇ ರೂಪಕ್ಕೆ ಬರುತ್ತೆ. ಸ್ಥಿತಿಸ್ಥಾಪಕತ್ವದ ಗುಣ ಇರುವಂಥದ್ದು ಅದು ಒಂದು ವಿಶಿಷ್ಟವಾದಂಥ ಮೌಲ್ಯ, ಗುಣ ಅಂತೆಲ್ಲ ಹೇಳ್ತಾರೆ. ಹೀಗೆ ಅನೇಕ ಅಂಶಗಳು ಉಂಟು. ಯಾವುದನ್ನು ನಾವು ಮನಸ್ಸಿಗೆ ಕರೆಕ್ಟಾಗಿ ರಿಕನ್ಸೈಲ್ ಮಾಡ್ಕೊಳ್ಳೋದು ಕಷ್ಟ. ಆಮೇಲೆ ಕ್ರಿಯೆ ಅಥವಾ ಕರ್ಮ, ಕ್ರಿಯೆ ಕೂಡ ದ್ರವ್ಯಾಶ್ರಿತವೇ ಆದದ್ದು ಗುಣದಂತೆ. ಕ್ವಾಲಿಟಿ ಅನ್ನೋದು ಇಟ್ ಈಸ್ ನಾಟ್ ಡಿವೈಡ್ ಆಫ್ ಮ್ಯಾಟರ್. ಸೋ ಈಸ್ ಆ್ಯಕ್ಷನ್, ಇಟ್ಸ್ ನಾಟ್ ಡಿವೈಡ್ ಆಫ್ ಮ್ಯಾಟರ್. ಮ್ಯಾಟರ್ ಇಲ್ಲದೆ ಆ್ಯಕ್ಷನ್ ಅನ್ನೋದು ಇರೋಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ. ದ್ರವ್ಯವನ್ನು ನಾವು ಗುಣವಿಲ್ಲದೆ ಗುರುತಿಸೋದಕ್ಕಾಗತ್ತೆ. ಈಗ ಕಮಲ ಅಂತನ್ನೋದೇ ಒಂದು ತೊಗೊಂಡ್ರೆ ಕೆಂಪು ಅನ್ನೋ ಒಂದು ಬಣ್ಣ ಇಲ್ಲದೇ ಇದ್ದಾಗಲೂ ಕಮಲ ಇರೋದಕ್ಕೆ ಸಾಧ್ಯ ಇರ್ಬೋದು. ಬಿಳಿ ಕಮಲ ಇದೆ, ನೀಲಿ ಕಮಲ ಇದೆ ಅಂತ. ಆದರೆ ಕಮಲದಲ್ಲಿ ಮೃದುತ್ವ ಅನ್ನುವಂಥ ಒಂದು ಗುಣ ಇದೆ, ಆಕಾರ ಪರಿಮಾಣ ಅನ್ನುವಂಥದ್ದಿದೆ. ಹೀಗೆ ಪ್ರಾಪರ್ಟೀಸ್, ಗುಣಗಳು ಇಲ್ಲದೆ ಒಂದು ವಸ್ತುವನ್ನು ಗುರುತಿಸೋದಕ್ಕೆ ಸಾಧ್ಯವ? ತುಂಬ ಕಷ್ಟ. ಸಾಮಾನ್ಯವಾಗಿ ನಮ್ಮ ಆಧುನಿಕ ವಿಜ್ಞಾನದಲ್ಲಿ
ಮ್ಯಾಟರ್ ಅಂತ ಹೇಳಿಬಿಟ್ಟು ಯಾವ ಪುಸ್ತಕವನ್ನು ಯಾರೂ ಬರೆಯೋಕ್ಕೆ ಸಾಧ್ಯ ಇಲ್ಲ. ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂತ ಹೇಳಿಬಿಟ್ಟೆ ಪುಸ್ತಕ ಬರೀಬೇಕು. ಏಕೆಂದರೆ ವಸ್ತು ಅಂತಂದರೆ ವಸ್ತುವನ್ನು ನಾವು ಗುರುತಿಸೋದೇ ಗುಣದಿಂದ. ರಾಮ ಅಂತ ಹೇಳಿದ್ರೆ ನಾವು ರಾಮ ಅನ್ನೋ ಆಕಾರದಿಂದ, ರಾಮ ಅನ್ನೋ ಹೆಸರಿಂದ, ರಾಮನ ಯಾವುದು ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಇತ್ಯಾದಿ 108 ಗುಣಗಳಿಂದ ಗುರುತಿಸ್ತೀವಿ. ಈ ಗುಣ ಇಲ್ಲದೆ ನಮಗೆ ಗುರುತಿಸಲ್ಪಡುವಿಕೆ ಹೇಗೆ ಸಿದ್ಧವಾಗುತ್ತೆ? ನಮ್ಮ ಗುರುತಿಗೆ ಬಂದದ್ದೇ ಪದಾರ್ಥ ಅಲ್ವೇ? ಹಾಗಿದ್ರೆ ಗುಣವೇ ಪದಾರ್ಥ ಆಗಬೇಕಲ್ವ? ಈ ಥರದ್ದು ಬಗೆ ಬಗೆಯ ರೀತಿಯಲ್ಲಿ ಕನ್ಫ್ಯೂಷನ್ ಆಗ್ಬೋದು. ಇನ್ನಷ್ಟು ಕನ್ಫ್ಯೂಸ್ ನಾನು ಮಾಡಿಸ್ಬಾರ್ದು. ಆದರೆ ತೊಡಕು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಬಹುದು. ತತ್ವಶಾಸ್ತ್ರಕ್ಕೆ ಬಂದಾಗ ಇಂಥದ್ದೆಲ್ಲ ತುಂಬ ತುಂಬ ತಲೆ ಕೆಡಿಸುವಂಥದ್ದಾಗಿದೆ. ಈ ಕರ್ಮ ಪಂಚಭೂತಗಳಲ್ಲಿ ಮತ್ತು ಮನಸ್ಸಿನಲ್ಲಿ ಇದೆ. ಆದರೆ ಆಕಾಶದಲ್ಲಿ, ದಿಕ್ಕಿನಲ್ಲಿ, ಕಾಲದಲ್ಲಿ, ಪಂಚಭೂತಗಳ ಪೈಕಿ ನಾವು ನೋಡುವಂಥ ಚತುರ್ಭೂತಗಳಲ್ಲಿ ಇದೆ, ಮನಸ್ಸಿನಲ್ಲಿದೆ. ಈ 5ರಲ್ಲಿ ಮಾತ್ರ ಇದೆ. ಮತ್ತು ಆಕಾಶ, ದಿಕ್ಕು, ಮನಸ್ಸು, ಆತ್ಮ, ಕಾಲ ಈ 5ರಲ್ಲಿ ಇಲ್ಲ ಅಂತ ಗೊತ್ತಾಗುತ್ತೆ. ಈ ಚಟುವಟಿಕೆ ಕರ್ಮ ಅನ್ನುವಂಥದ್ದು ಉತ್ಕ್ಷೇಪಣ ಮೇಲಕ್ಕೆಸೆಯೋದು, ಅವಕ್ಷೇಪಣ ಕೆಳಗೆಸೆಯಲ್ಪಡುವುದು, ಆಕುಂಚನ ಮುದುರ್ಕೊಳ್ಳೋದು, ಪ್ರಸಾರಣ ಹರಡಿಕೊಳ್ಳುವಂಥದ್ದು ಮತ್ತು ಗಮನ ಅಥವಾ ಚಲನೆ ಅಂತನ್ನುವ ರೀತಿಯಲ್ಲಿ 5 ಅಂತ ಮಾಡಿಕೊಂಡಿದ್ದಾರೆ. ಇದನ್ನು ಮೇಲೆ ಒಂದು ಕೆಳಗೊಂದು ಅಂತ ಯಾತಕ್ಕೆ ಹೇಳಬೇಕು ಅಂತ ಆಧುನಿಕವಾದ ಬೌದ್ಧಶಾಸ್ತ್ರಾದಿಗಳನ್ನು ಓದ್ದವ್ರಿಗೆ ಅನಿಸೋದಿಲ್ಲ. ಮೂವ್ಮೆಂಟ್ ಅಂದರೆ ಮೇಲೂ ಇರ್ಬೋದು, ಕೆಳಗೂ ಇರ್ಬೋದು. ಅದನ್ನು ಬೇಕಾದ್ರೆ ಲೀನಿಯರು, ರೋಟ್ರಿ ಅಂತ ಬೇಕಾದ್ರೆ ಕರೆಯೋದಕ್ಕೆ ಸಾಧ್ಯ ಉಂಟು. ಬೋತ್ ಆರ್ ಮೂವ್ಮೆಂಟ್ಸ್. ಅಂದರೆ ಚಾಕ್ರಿಕವಾದಂಥದ್ದು, ರೇಖಾತ್ಮಕವಾದಂಥ ಗತಿ ಅಂತ ಅನ್ಬೋದು. ಈ ಆಕುಂಚನ ಪ್ರಸಾರಣ ಅನ್ನೋದು ಅಷ್ಟೇ. ಮೂವ್ಮೆಂಟ್ ಇನ್ ಆಲ್ ಡೈರೆಕ್ಷನ್ಸ್ ಈಸ್ ಎಕ್ಸ್ಪ್ಯಾನ್ಷನ್, ಅವೇ ಫ್ರಮ್ ದಿ ಸೆಂಟರ್, ಟುವರ್ಡ್ಸ್ ದಿ ಸೆಂಟರ್ ಈಸ್ ಕಾಂಟ್ರಾಕ್ಷನ್ ಅಂತ ಹೇಳ್ಬಿಟ್ಟು ಮೂವ್ಮೆಂಟ್ ಅಂತ ಒಂದೇ ಒಂದು ಹೇಳಿಬಿಟ್ರೆ ಸಾಕಾಗುತ್ತೆ. ಅದರೊಳಗೆ ಮಾಡಬಹುದು. ಅಂದರೆ ಇಲ್ಲಿ ಲಾಘವ ಇಲ್ಲ, ಶಾಸ್ತ್ರ ಪರಿಷ್ಕಾರ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅನಿಸುತ್ತೆ. ಆದರೆ ಒಂದು ಸ್ವಾರಸ್ಯ ನೋಡಿ, ಇವರು ಮಾಡಿರುವ ಮೂಲಭೂತವಾದ ವಿಭಾಗ ಚೆನ್ನಾಗಿದೆ. ದ್ರವ್ಯ, ಗುಣ, ಕ್ರಿಯಾ ಅಂತ. ಮತ್ತೊಂದು ಇಲ್ಲಿ ಹೇಳದೇ ಇರೋದೊಂದಿದೆ, ಅದು ಜಾತಿ ಅಂತ. ಜಾತಿ ಅಂತಂದರೆ ಜೀನಸ್ ಅಂತ ನಾವು ಏನು ಕರಿತೀವಿ, ಅದು ಒಂದು ಸಮಾನತೆಯನ್ನು ಉಳ್ಳಂಥ ಒಂದು ಗ್ರೂಪ್ ಅಂತನ್ನುವಂಥದ್ದು. ಯಾವುದನ್ನು ನಾವು ದ್ರವ್ಯ, ಗುಣ, ಕ್ರಿಯಾ, ಜಾತಿ ಅಂತ ಇವುಗಳಲ್ಲಿ ನೋಡಬಹುದು. ಈಗ ಹಸು ಅನ್ನುವಂಥದ್ದು ಒಂದು ದ್ರವ್ಯ ಅಂತ ಇಟ್ಕೊಳ್ಳಿ. ಅದು ಹಸು ಅನ್ನೋ ಒಂದು ಜಾತಿಗೆ ಸೇರಿದೆ. ಅದಕ್ಕೊಂದು ಗುಣ ಅನ್ನೋದಿದೆ, ಮತ್ತು ಅದಕ್ಕೊಂದು ಚಟುವಟಿಕೆ ಇದೆ ಅಂತ ಹೀಗೆ ನಿರ್ದಿಷ್ಟ ಮಾಡುವುದಕ್ಕೆ, ಒಂದು ವಸ್ತುವನ್ನು ತಿಳಿಯೋದಕ್ಕೆ ತುಂಬ ಪ್ರಯೋಜನವಾಗುತ್ತದೆ ಅನ್ನುವ ದೃಷ್ಟಿಯಿಂದ ಈ ಥರದ ವಿಭಾಗ ಚೆನ್ನಾಗಿದೆ. ಅದೇ ಈ ದರ್ಶನಗಳನ್ನು ನಾವು ಒಂದರಿಯಾಡುವಾಗ ಸಾಕಷ್ಟು ವಿವೇಕ ಇಟ್ಟುಕೊಳ್ಳಬೇಕು. ಇಲ್ಲದೇ ಇದ್ದರೆ ತುಂಬ ಕಷ್ಟ. ಇವತ್ತು ಸಂಸ್ಕೃತ ಅಧ್ಯಯನ ಮಾಡಬೇಕು, ನಮ್ಮ ಶಾಸ್ತ್ರದಲ್ಲಿ ಬೇಕಾದಷ್ಟು ಅಡಗಿದೆ, ಅದಿದೆ ಇದಿದೆ ಅಂತ ಎದೆ ತಟ್ಟುಕೊಂಡು ತುಂಬ ಜನ ವಾದ ಮಾಡ್ತಾರೆ. ನನಗೆ ಎಷ್ಟೋ ವಿಷಯಗಳಲ್ಲಿ ಗೌರವ ಇದೆ. ಆದರೆ ನೋಡಿದಾಗ ಈ ಥರ ವಿಷಯಗಳನ್ನೆಲ್ಲ ಮುಂದೆ ಮಾಡಿಕೊಂಡು ನಾವು ಆಧುನಿಕ ವಿಜ್ಞಾನದ ಜೊತೆಗೆ ಸ್ಪರ್ಧೆ ನಡೆಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದರ ಬೆಳಕಿನಲ್ಲಿ ಇವುಗಳನ್ನೆಲ್ಲ ತಿದ್ದಿಕೊಳ್ಳಬೇಕಾದಂಥದ್ದುಂಟು. ಅವಾಗೊಂದು ಪ್ರಶ್ನೆ ಬರುತ್ತೆ, ಅದೇ ಇರುವಾಗ ಇದನ್ನು ತಿದ್ದುಕೊಳ್ಳೋದು ಯಾತಕ್ಕೆ ಅಂತ. ಹಾಗಾಗಿ ಅದನ್ನೇ ಹಾಯಾಗಿ ಒಪ್ಕೊಳ್ಬಹುದಲ್ವಾ ಅಂತ ಪ್ರಶ್ನೆ ಕೇಳಿದ್ರೆ ಏನಂತ ಅನ್ನೋದಕ್ಕೆ ಸದ್ಯ ಇಲ್ಲ. ನಮಗೆ ಸಂಸ್ಕೃತದಲ್ಲಿ ಈ ಸೂತ್ರಗಳಲ್ಲೇ ಓದಿಕೊಂಡ್ರೆ ಏನೋ ತೃಪ್ತಿ ಅಂತಂದರೆ ಸರಿ, ಕೆಲವರು ಅದು ಇಲ್ಲದೇನೋ ತೃಪ್ತಿ ಇದೆ ಅಂತಂದಾಗ ಏನಂತನ್ನೋಣ. ಹೀಗಾಗಿ ಇಲ್ಲೆಲ್ಲ ಉತ್ತರ ಸಿಗುವಂಥದ್ದಾಗೋಲ್ಲ. ಆ ದೃಷ್ಟಿಯಿಂದ ಕಂಡಾಗ ನನಗೆ ಅನೇಕ ಬಾರಿ ಅನಿಸಿರುವಂಥದ್ದು, ಮತ್ತು ನಾನು ನಮ್ಮ ಗುರುಗಳಾದ ರಂಗನಾಥ್ ಶರ್ಮರನ್ನು ಕೂಡ ಕೇಳಿದಾಗಲೂ ನನಗೆ ಮನದಟ್ಟಾಗಿದ್ದೇನೆಂದರೆ, ಭಾರತೀಯ ಶಾಸ್ತ್ರ ವಿದ್ಯೆಗಳ ಪೈಕಿ ಬೇಸಿಕ್ ಸೈನ್ಸಸ್ಸಲ್ಲಿ ವೇದಾಂತ ದರ್ಶನ, ಅದಕ್ಕೆ ಅನುರೋಧವಾಗಿ ಬರುವ ಸಾಧನಶಾಸ್ತ್ರವಾಗಿ ಒಂದಷ್ಟು ಧರ್ಮ ಮತ್ತು ಯೋಗ ಶಾಸ್ತ್ರಗಳು, ಸಾಂಖ್ಯ ಯೋಗಾದಿಗಳಲ್ಲಿ ಬರುವಂಥ ಉತ್ತಮ ಅಂಶಗಳನ್ನೆಲ್ಲ ವೇದಾಂತ ವಿಶೇಷವಾಗಿ ಭಗವದ್ಗೀತೆಯ ರೂಪದಲ್ಲಿ ಹೀರಿಕೊಂಡಿದೆ. ಇನ್ನೇನೂ ಒಳ್ಳೆಯದನ್ನು ಉಳಿಸಿಲ್ಲ. ಅಷ್ಟರ ಮಟ್ಟಿಗೆ ಚೆನ್ನಾಗಿ ಭಗವದ್ಗೀತೆ ಇಟ್ಸ್ ಎ ಗ್ರೇಟ್ ಸಿಂಥೆಸಿಸ್. ಕೃಷ್ಣ ಅದ್ಭುತವಾದ ಕೆಲಸ ಮಾಡಿಕೊಟ್ಟಿದ್ದಾನೆ, ಬಟ್ಟಿ ಇಳಿಸಿಟ್ಟಿದ್ದಾನೆ ಒಳ್ಳೆಯ ಅಂಶಗಳನ್ನೆಲ್ಲ ಮಿಕ್ಕ ದರ್ಶನಗಳಿಂದ. ಅದು ಮತ್ತು ವ್ಯಾಕರಣ ದರ್ಶನ ಅತ್ಯದ್ಭುತವಾಗಿದೆ. ವ್ಯಾಕರಣಶಾಸ್ತ್ರ, ಅದಕ್ಕೆ ಸಮಾನವಾದಂಥ ಒಂದು ವ್ಯಾಕರಣಶಾಸ್ತ್ರವನ್ನು ಜಗತ್ತಿನಲ್ಲಿಯೇ ನೋಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಅಲಂಕಾರ ಶಾಸ್ತ್ರ, ಸೌಂದರ್ಯ ಶಾಸ್ತ್ರ ಅಂತ ನಾವೇನು ಹೇಳ್ತೀವಿ, ಅದು. ಈ 3 ಬೇಸಿಕ್ ಸೈನ್ಸಸ್ ಅಂತ ಯಾವುದಿವೆ ಅಂದರೆ ಕಲಾ ಮೀಮಾಂಸೆ, ಭಾಷಾ ಮೀಮಾಂಸೆ ಮತ್ತು ಜೀವನ ಮೀಮಾಂಸೆ,
ಇದು ಮೂರಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಪರಂಪರೆಯಲ್ಲಿ ಉತ್ತಮೋತ್ತಮವಾಗಿದೆ, ಮಿಕ್ಕ ಜಗತ್ತೆಲ್ಲ ಇದರಿಂದ ಸ್ವೀಕರಿಸಬಹುದಾಗಿದೆ. ಆದರೆ ಈ ಭೌತ ಜಗನ್ಮೀಮಾಂಸೆಗೆ ಸಂಬಂಧಪಟ್ಟಂತೆ ನಾವು ಆಧುನಿಕ ವಿಜ್ಞಾನ ತಂತ್ರಜ್ಞಾನಗಳನ್ನು ಆಶ್ರಯಿಸಬೇಕು. ಇನ್ನು ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ನಮ್ಮಲ್ಲಿ ಆಯುರ್ವೇದದಲ್ಲಿ ಚೆನ್ನಾಗಿರುವಂಥ ಸಂಶೋಧನೆ ಎಲ್ಲ ಮಾಡಿದ್ದಾರೆ. ಆದರೆ ಕೆಲವೊಂದು ಆಧುನಿಕವಾದ ಸಂಶೋಧನೆಗಳನ್ನು, ಆಧುನಿಕವಾದ ಅನುಕೂಲತೆಗಳನ್ನು ಬಳಸಿಕೊಳ್ಳಬೇಕಾಗಿದೆ. ಆಯುರ್ವೇದವನ್ನು ಮಾಡರ್ನ್ ಮೆಡಿಸಿನ್ಗೆ ಪ್ರತಿಕೋಟಿಯಾಗಿ ಪ್ರತಿಕಕ್ಷಿಯಾಗಿ ಇಡಬೇಕಾದ ಅವಶ್ಯಕತೆ ಇಲ್ಲ. ಏಕೆಂದರೆ ಯಾವುದಕ್ಕೆ ಒಂದು ಕ್ಯಾಶುವಾಲಿಟೀಸ್ ಅಂತ ಕರೀತಾರೆ, ತುರ್ತು ನಿಗಾ ಚಿಕಿತ್ಸೆ ಅಂತಿದೆ, ಅದಕ್ಕೆ ಆಧುನಿಕ ಚಿಕಿತ್ಸೆಯನ್ನೇ ಆಧುನಿಕ ಅಲೋಪತಿ ಅಂತ ಏನು ಕರೀತಾರೆ ಅದನ್ನೇ ನಾವು ಪ್ರಧಾನವಾಗಿ ನೆಚ್ಚಬೇಕಾಗುತ್ತೆ. ಅಂದರೆ ಯಾವುದು ಕ್ರಾನಿಕ್ ಡಿಸೀಸನ್ಸ್ ಅಂತ ಕರೀತಾರೆ ಅವುಗಳನ್ನು ನಿರ್ವಾಹ ಮಾಡುವುದಕ್ಕೆ, ದೀರ್ಘ ರೋಗಗಳು ಅಂತ ಅವುಗಳನ್ನು, ಮತ್ತು ಜೀವನ ಪದ್ಧತಿಯನ್ನೇ ಬದಲಾಯಿಸಿಕೊಳ್ಬೇಕಾದಂಥ ಯಾವ ವ್ಯವಸ್ಥೆಗಳು ಇರುತ್ತವೆ ಅದಕ್ಕೆ ಸಂಬಂಧಪಟ್ಟಂಥದ್ದಕ್ಕೆಲ್ಲ ಆಯುರ್ವೇದ ತುಂಬ ಉತ್ತಮವಾದಂಥ ಮೌಲಿಕವಾದ ಅಂಶಗಳನ್ನು ಒಳಗೊಂಡಿದೆ. ಮತ್ತು ಆಯುರ್ವೇದ ಏನು ಮಡಿ ಹಿಡಿದುಕೊಂಡು ಒಂದು ಕಡೆ ಮೂಲೆಯಲ್ಲಿ ಕೂತಿದ್ದೇನಲ್ಲ. ಚರಕ ಸುಶ್ರುತ ವಾಗ್ಭಟರಲ್ಲಿ ರಸೌಷಧಿಗಳ ಉಲ್ಲೇಖವೇ ಇಲ್ಲ, ಒಂದೇ ಒಂದು ಉಲ್ಲೇಖ ಬರ್ತದೆ ಅಂತ ನಾನು ನನ್ನ ವೈದ್ಯ ಮಿತ್ರರಿಂದ ತಿಳ್ಕೊಂಡಂಥದ್ದು. ಆದರೆ ಆಮೇಲೆ ನೋಡಿದಾಗ ಬೇಕಾದಷ್ಟು ರಸೌಷಧಿಗಳನ್ನು ನಾವು ನೋಡ್ತೀವಿ. ಲಘುತ್ರಯಿಯಿಂದ ಈಚೆಗೆ ಸಿದ್ಧ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳ್ತಾರೆ, ಅಲ್ಲಿ ರಸೌಷಧಿಗಳು ಅಂದರೆ ಮಿನರಲ್ಸ್, ಆಕ್ಸೈಡ್ಸ್ ಇತ್ಯಾದಿಗಳಿಂದ ಬಂದದ್ದು, ಅವುಗಳನ್ನು ಹೆಚ್ಚಾಗಿ ನಾವು ನೋಡ್ತೀವಿ. ಹಾಗೆ ನೋಡಿದಾಗ ಆಧುನಿಕ ವೈದ್ಯದಲ್ಲಿ ಔಷಧಾದಿ ಚಿಕಿತ್ಸೆಗಳಿಗೆ ಬಳಸ್ತಕ್ಕಂಥ ಅವಕ್ಕೆ ಹೆಚ್ಚಾಗಿ ಇವುಗಳನ್ನು ಇಟ್ಟುಕೊಂಡಿದ್ದಾರೆ. ಆಕ್ಸೈಡ್ಸು, ಮಿನರಲ್ ಪ್ರಾಡಕ್ಟ್ಸು ಇತ್ಯಾದಿಗಳನ್ನು ಇಟ್ಟುಕೊಂಡಿದ್ದಾರೆ. ಅದು ಇಲ್ಲಿಯೇ ಕಾಣಿಸುವಂಥದ್ದಾಗಿದೆ ಅಂತ ಗೊತ್ತಾಗುತ್ತೆ. ಮತ್ತು ಈಗ ಒಂದು ಎಕ್ಸ್ರೇ ಆಗಲಿ, ಎಂಡೋಸ್ಕೋಪಿ ಆಗಲಿ, ಆಪರೇಷನ್ ಆಗಲಿ, ಈಗ ಶಲ್ಯ ಚಿಕಿತ್ಸಾದಿಗಳು ಆಯುರ್ವೇದದಲ್ಲಿ ಯಾವುದು ಸುಶ್ರುತ ಹೇಳಿದ್ದು ಕಾಲಾಂತರದಲ್ಲಿ ಲುಪ್ತವಾಯಿತು. ನಮ್ಮ ಕೆಲವು ಧರ್ಮಶಾಸ್ತ್ರಗಳನ್ನು ನೋಡಿದ್ರೆ ಒಂದು ರೀತಿ ಮುಜುಗರವಾಗುತ್ತೆ. ಯಾಕೆಂದರೆ ವೈದ್ಯರ ಬಗ್ಗೆ ಎಷ್ಟು ಉಪೇಕ್ಷೆ ಮಾಡಿದ್ದಾರಲ್ಲ ಅಂತ. ವೈದ್ಯನನ್ನು ದೂರ ಇಡಬೇಕು, ಅವನ ಮೈಲಿಗೆ ಅಂತ ಮಾಡಬೇಕು, ಅವನ ಜಾತಿ ಕೆಟ್ಟವನು ಅನ್ನುವಂತೆ, ಅವನ ಪಂಕ್ತಿ ಬಾಹ್ಯ ಅಂತ. ಕಾರಣ ಅವನು ಡಿಸೆಕ್ಷನ್ ಮಾಡ್ತಾನೆ, ಹೆಣಗಳ ಜೊತೆ ಇರ್ತಾನೆ, ಮತ್ತೊಂದು ಮಾಡ್ತಾನೆ, ಮಗದೊಂದು ಮಾಡ್ತಾನೆ ಅಂತ. ಹಾಗೆ ಮಾಡಿದ್ರೆ ಆ ವಿದ್ಯೆ ಬಗ್ಗೆ ಯಾರಿಗೆ ಗೌರವ ಬರುತ್ತೆ? ಅದೇ ಚರಕಾದಿಗಳು, ಸುಶ್ರುತಾದಿಗಳೆಲ್ಲ ಎಷ್ಟು ಚೆನ್ನಾಗಿ, ಸುಶ್ರುತನಲ್ಲಿ ಡಿಸೆಕ್ಷನ್ ಬಗ್ಗೆ ಎಲ್ಲ ವಿವರಗಳು ಚೆನ್ನಾಗಿ ಬಂದಿವೆ. ಆ ಕಾಲದ ಆ ಅನುಕೂಲತೆಗೆ ಅವರು ಎಷ್ಟೋ ಮುಂದುವರೆದು ಮಾಡಿದ್ದಾರೆ ಅನಿಸುತ್ತೆ. ಅದನ್ನು ಗೌರವಿಸ್ತಕ್ಕಂಥ ಕೆಲಸ ನಮ್ಮ ಧರ್ಮಶಾಸ್ತ್ರದಲ್ಲಿ ಆಗಿಲ್ಲ, ಎಷ್ಟೋ ಕಡೆಗಳಲ್ಲಿ ಸ್ಮೃತಿಗಳಲ್ಲಿ ಕಾಣಿಸುವಂಥದ್ದಲ್ಲ. ಈಗ ನಾವು ಡಾಕ್ಟರ್ನ ಮೈಲಿಗೆ ಅಂತಂತೀವ, ಅವರೆದುರಿಗೆ ನಾವು ಪಾಪೋಹಂ ಪಾಪಕರ್ಮಾಹಂ ಅಂತ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಕೈ ಕಟ್ಟಿಕೊಂಡು ನಿಂತ್ಕೊಳ್ತೀವಿ. ಅವರ ಬಾಯಿಂದ ಏನು ಮುಕ್ತ ಫಲ ಉದುರುತ್ತೆ ಅಂತ. ನಿತ್ಯ ಡಾಕ್ಟ್ರು ಹೋಗ್ತಾಲೇ ಇರಬೇಕಾಗುತ್ತೆ, ಮಾರ್ಚರಿಗೆ ಹೋಗಬೇಕಾಗುತ್ತೆ, ಬೇರೊಂದು ಕಡೆ ಹೋಗಬೇಕಾಗುತ್ತೆ. ಅವನು ಬಂದಾಗಲೆಲ್ಲ ಯಜ್ಞೋಪೇತ ಬದಲಾಯಿಸ್ಕೊಳ್ಳೋಕ್ಕೆ ಸಾಧ್ಯವ, ಪಂಚಗವ್ಯ ತೆಗೆದುಕೊಳ್ಳೋದಕ್ಕೆ ಸಾಧ್ಯವ? ಧರ್ಮಶಾಸ್ತ್ರದಲ್ಲಿ ಆ ಬಗೆಗೂ ಕೂಡ ತಿಳುವಳಿಕೆ ಇರುವಂಥ ಎಳೆಗಳು ಕಾಣಿಸುತ್ತವೆ. ವೈದ್ಯರು, ಕಾರುಕರು, ರಾಜರು, ಆಹಿತಾಗ್ನಿಗಳು, ಬ್ರಹ್ಮಚಾರಿ ಈ ಥರದವರಿಗೆಲ್ಲ ಸೂತಕ ಇಲ್ಲ, ಸ್ಪೃಶ್ಯಗಳು ಇಲ್ಲ ಅಂತೆಲ್ಲ ಹೇಳಿದ್ದಾರೆ. ಹಾಗಾಗಿ ಸಬ್ಲೈಮ್ ಆ್ಯಂಡ್ ರಿಡಿಕ್ಯುಲಸ್ ಎಷ್ಟೋ ಬಾರಿ ನಮ್ಮ ಪರಂಪರೆಯಲ್ಲಿ ಒಟ್ಟೊಟ್ಟಿಗಿರುವಂಥ ಸಾಧ್ಯತೆ ಉಂಟು, ಇದೆ. ಅದನ್ನು ನಾವು ಗಮನಿಸಿಕೊಂಡು ತಿದ್ದುಕೊಳ್ಳಬೇಕಾಗಿದೆ. ಅದರಿಂದ ಅಂಧೈಕ ದೃಷ್ಟಿಯಿಂದ ಇದೆಲ್ಲವನ್ನೂ ಸರಿ ಅಂತಲೋ ಇದೆಲ್ಲವೂ ತಪ್ಪು ಅಂತಲೋ ತಿಪ್ಪೆಗೆಸೆಯೋದು ತುಂಬ ಅಪಾಯವಾಗುತ್ತದೆ. ಆಯುರ್ವೇದ ಆದರೆ ತಕ್ಕಮಟ್ಟಿಗೆ ಗಟ್ಟಿಯಾದ ಸಂಪ್ರದಾಯವನ್ನು ಉಳಿಸಿಕೊಂಡಿದೆ. ಹಾಗೆಯೇ ಖಗೋಳಶಾಸ್ತ್ರ ಕೂಡ ಒಂದು ಜ್ಯೋತಿಷಾಂಶಗಳಿಂದ ಬರುವಂಥ ಗ್ರಹ ನಕ್ಷತ್ರ ಇತ್ಯಾದಿಗಳ ವಿವರವಾಗಲಿ, ಅಥವಾ ಬೇರೆ ಬೇರೆ ಮಳೆ ಇತ್ಯಾದಿ ಮಾಸಗಳ ರೀತಿ ನೀತಿಯನ್ನಾಗಲಿ, ಮೋಡದ ಚಲನೆಯನ್ನಾಗಲಿ, ಆ ಬಳಿಕ ಗ್ರಹಣಾದಿಗಳನ್ನಾಗಲಿ ತುಂಬ ಚೆನ್ನಾಗಿಯೇ ಲೆಕ್ಕ ಹಾಕ್ತಾ ಬಂದಿದ್ದಾರೆ. ಒಮ್ಮೆ ಕೂಡ ಗ್ರಹಣಾದಿಗಳು ತಪ್ಪಾಗಿಲ್ಲ ಅಂದರೆ ಅವರ ಕ್ಯಾಲ್ಕುಲೇಷನ್ ಎಷ್ಟು ಚೆನ್ನಾಗಿದೆ ಅನ್ನೋದು ನೋಡಬೇಕು. ಪ್ರಾಯೋಗಿಕವಾದಂಥ ಚಟುವಟಿಕೆ ನಡೀತಾ ಇತ್ತು ಅನ್ನೋದಕ್ಕೆ 17ನೇ ಶತಮಾನದವರೆಗಿನ ಉಲ್ಲೇಖಗಳು ನಮಗೆ ಸಿಗುತ್ತೆ ಕೇರಳ ಜ್ಯೋತಿಷ್ಯ ಗ್ರಂಥಗಳಲ್ಲಿ. ಹೀಗೆ ನೋಡಿದಾಗ ಅಪ್ಲೈಡ್ ಸೈನ್ಸಸ್ ಅಂತ ಹೇಳುವಲ್ಲಿ ಒಂದು ಕಡೆ ಜ್ಯೋತಿಷ ಅಂದರೆ ಅಸ್ಟ್ರಾನಮಿ, ಅಸ್ಟ್ರಾಲಜಿ ಅಲ್ಲ ಅಸ್ಟ್ರಾನಮಿ, ಮತ್ತು ಇನ್ನೊಂದು ಕಡೆಗೆ ಆಯುರ್ವೇದ ಎದ್ದು ತೋರುವಂಥ ಸಾಧನೆಗಳನ್ನು ಮಾಡಿದೆ. ಇನ್ನು ಪ್ರಾಯೋಗಿಕವಾಗಿ ಮತ್ತು ತಾತ್ವಿಕವಾಗಿ ಥಿಯರಿ ಆ್ಯಂಡ್ ಪ್ರಾಕ್ಟೀಸಲ್ಲಿ ಈ ಭಾಷಾಶಾಸ್ತ್ರ ಮತ್ತು ಕಲಾಶಾಸ್ತ್ರ ಅದು ಮಾಡಿದೆ. ಅದರೊಳಗೆ ನೃತ್ಯ, ಗೀತ, ವಾದ್ಯ, ಕಾವ್ಯ ಇತ್ಯಾದಿಗಳೆಲ್ಲ ಬರುತ್ತೆ, ಚಿತ್ರ ಶಿಲ್ಪಾದಿಗಳು ಕೂಡ ಬರುತ್ತವೆ. ಇನ್ನು ವೇದಾಂತಕ್ಕಂತೂ ಪ್ರಾಯೋಗಿಕ ಅಂತಂದರೆ ಯೋಗ ಹಾಗೂ ಧರ್ಮ
ಈ ಧರ್ಮಶಾಸ್ತ್ರದಲ್ಲಿ ಬರುವಂಥ ಸಾಮಾನ್ಯ ಧರ್ಮ, ವಿಶೇಷ ಧರ್ಮ, ವರ್ಣಧರ್ಮ, ಆಶ್ರಮ ಧರ್ಮ, ಈ ರೀತಿಯಾದಂಥದ್ದು ಬೇಕಾದಂತೆ ಉಂಟಲ್ಲ ಜೀವನ ಮೌಲ್ಯಗಳು ಅಂತೀವಿಲ್ಲ, ಅದನ್ನು ನಾವು ನೋಡ್ಬೋದು. ಹೀಗಾಗಿ ಪ್ರಾಕ್ಟಿಕಲ್ಲಾಗಿ ವೇದಾಂತಕ್ಕಿರುವಂಥದ್ದು ಯೋಗ ಧರ್ಮಗಳ ಆಯಾಮ ಅದು ಚೆನ್ನಾಗಿರುವಂಥದ್ದೇ ಆಗಿದೆ. ಅದು ಸಾಮಾನ್ಯದ ಸ್ವರೂಪದಲ್ಲಿ ನೋಡಿದಾಗಂತೂ ಪಕ್ಕ ಅಂತ ಅನಿಸುತ್ತೆ. ಮತ್ತು ತತ್ವದೃಷ್ಟಿಯಿಂದ ನೋಡಿದ್ರೆ ಆಯುರ್ವೇದದ ತತ್ವದೃಷ್ಟಿ ಅತ್ಯದ್ಭುತವಾದದ್ದು. ಅದು ಕೊಡ್ತಕ್ಕಂಥ ಡೆಫಿನಿಷನ್ಸ್ ಇದೆಯಲ್ಲ, ಸ್ವಸ್ಥನಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ವೈದ್ಯನಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಯಾವುದಕ್ಕೂ ಸಂಬಂಧಪಟ್ಟಂತೆ ತುಂಬ ತುಂಬ ಚೆನ್ನಾಗಿ ಕೊಟ್ಟಿದೆ. ಹಾಗೆ ನಾವು ನೋಡಿದಂತೆ ಭಾಷೆಗೆ, ಸೌಂದರ್ಯಕ್ಕೆ, ರಸ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ, ಆತ್ಮತತ್ವಕ್ಕೆ ಸಂಬಂಧಪಟ್ಟಂತೆ ವೇದಾಂತದಲ್ಲೆಲ್ಲ ತುಂಬ ಚೆನ್ನಾಗಿದೆ. ಈ ಕೆಲವೊಂದು ಶಾಸ್ತ್ರಗಳು ಬಿಟ್ಟರೆ ಮಿಕ್ಕಂತೆ ಈ ನ್ಯಾಯ ವೈಶೇಷಿಕಗಳಲ್ಲಿ ಬಂದಾಗ ತುಂಬ ಏರುಪೇರು ಕಾಣಿಸುವಂಥದ್ದಾಗುತ್ತದೆ. ಮತ್ತು ಕೆಲವೊಂದು ವಿಭಾಗಗಳು ಅಶ್ವಶಾಸ್ತ್ರ, ಗಜಶಾಸ್ತ್ರ ಇತ್ಯಾದಿಗಳಲ್ಲಿ ನೋಡಿದಾಗಲೂ ಅವು ಯಾವುದೇ ತರ್ಕಶುದ್ಧಿಯನ್ನು ಒಳಗೊಂಡಂತೆ ಕಾಣಿಸುವಂಥದ್ದಲ್ಲ. ಅದು ಆ ಒಂದು ಪ್ರಕ್ರಿಯೆ ಒಳ್ಳೆಯ ಶಾಸ್ತ್ರಗಳು ಚೆನ್ನಾಗಿವೆ ಅನ್ನುವುದಕ್ಕೂ ಬಂದುಬಿಡುತ್ತೆ. ಉದಾಹರಣೆಗೆ ನೋಡಿ, ಸುಶ್ರುತ ಸಂಹಿತೆಯಲ್ಲಿ ಒಂದು ಕಡೆಗೆ ಪ್ರಸೂತಿಕಾಗ್ರಹದ ನಿರ್ಮಾಣದ ಬಗ್ಗೆ ಹೇಳುವಾಗ ಬೇರೆ ಬೇರೆ ವರ್ಣದವರಿಗೆ ಬೇರೆ ಬೇರೆ ಬಣ್ಣದ ಪ್ರಸೂತಿಕಾಗ್ರಹವನ್ನು ಕಟ್ಟಬೇಕು ಅನ್ನುವಂಥದ್ದು. ಅದಕ್ಕೆ ಯಾವ ಪಾರಮಾರ್ಥಿಕವಾದ ಅರ್ಥವೂ ಕಾಣಿಸೋದಿಲ್ಲ. ಈ ಥರದ್ದು ಬಂದುಬಿಡುತ್ತೆ. ಹಾಗೆ ಮಣ್ಣನ್ನು ಕುರಿತು ಹೇಳುವಾಗ ಶಿಲ್ಪಶಾಸ್ತ್ರದಲ್ಲಿ ಕೆಲವು ಕಡೆ ಕಾಶ್ಯಪ ಸಂಹಿತ ಇತ್ಯಾದಿ ಗ್ರಂಥಗಳಲ್ಲಿ ಕೂಡ ಬಿಳಿಯ ಮಣ್ಣು ಸುದ್ದೆ ಮಣ್ಣಿಂದು ಬ್ರಾಹ್ಮಣ ಮಣ್ಣು ಅಂತ, ಹಳದಿ ಮಣ್ಣು ಗೋಪಿಚಂದ್ರನ ಇತ್ಯಾದಿ ಗಡ್ಡೆಗಳು ಅವೆಲ್ಲ ಇರಬಹುದಂತ ಆ ಜಾತಿಯ ಮಣ್ಣು ಅದು ಕ್ಷತ್ರಿಯ ಮಣ್ಣು ಅಂತ, ಕೆಮ್ಮಣ್ಣು ಅದನ್ನು ವೈಶ್ಯ ಮಣ್ಣು ಅಂತ, ಈ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತೀವಲ್ಲ ಕರಿ ಮಣ್ಣು ಅದನ್ನು ಶೂದ್ರ ಮಣ್ಣು ಅಂತೆಲ್ಲ ಹೇಳಿಬಿಟ್ಟಿದ್ನು. ಹೀಗೆ ವಿಭಾಗ ಮಾಡ್ತಾರೆ. ಯಾವುದೋ ಒಂದು ವಿಭಾಗ ಅಂತ ಇಟ್ಕೊಳ್ಬೋದೇ ಹೊರತು ಆ ವರ್ಣಗಳ ಗುಣಕ್ಕೂ ಈ ಮಣ್ಣಿನ ಗುಣಕ್ಕೂ ಯಾವ ಸಂಬಂಧವೂ ಇಲ್ಲ. ಸುದ್ದೆ ಮಣ್ಣಲ್ಲಿ ಯಾವ ಕನ್ಸ್ಟ್ರಕ್ಷನ್ನು ಸರಿಯಾಗಿ ಆಗೋಲ್ಲ. ಬ್ಲ್ಯಾಕ್ ಕಾಟನ್ ಸಾಯಿಲಲ್ಲಿ ಮಾಮೂಲು ಫೌಂಡೇಶನ್ ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಬ್ರಾಹ್ಮಣ ಶೂದ್ರ ಎರಡೂ ಮಣ್ಣುಗಳು ಕನ್ಸ್ಟ್ರಕ್ಷನ್ಗೆ ಪ್ರಯೋಜನ ಬರೋದಿಲ್ಲ ಅಂತ ಗೊತ್ತಾಗುತ್ತೆ. ಬಣ್ಣದಲ್ಲಿ ಮಾತ್ರ ವ್ಯತ್ಯಾಸ ಅಷ್ಟೇ. ಈ ರೀತಿಯಾದ ಅವಿವೇಕ ಅನ್ಬೇಕೆ, ಅಜ್ಞಾನ ಅನ್ಬೇಕೆ, ಮುಗ್ಧತೆ ಅನ್ಬೇಕೆ ಏನೊಂದು ಗೊತ್ತಾಗೋಲ್ಲ. ಇಂಥದ್ದು ಎಷ್ಟೋ ಕಡೆ ಕಾಣಿಸುತ್ತೆ. ಹಾಗೆ ಸರ್ಪಗಳನ್ನೂ ಕೂಡ ಇದೇ ರೀತಿ ವಿಭಾಗ ಮಾಡೋದಂಥದ್ದು ಯಾವುದನ್ನು ನೋಡಿ ಕಾಣಿಸುತ್ತೆ. ಈ ಥರದ ಬಣ್ಣಗಳು ಹೀಗಿರುತ್ತವೆ ಹಾಗಿರುತ್ತವೆ ಅಂತ. ಅವು ಹಾಗಿರೋಲ್ಲ. ಈ ಬಿಳಿಸ್ಕೊಂಡಿರ್ತಕ್ಕಂಥ ಬಣ್ಣಗಳು ಯಾವುದಿವೆ, ಈ ಆಲ್ಬಮಿನ್ ಇತ್ಯಾದಿ ಸಮಸ್ಯೆಗಳಿಂದ ಆದಂಥದ್ದು, ಇದು ನಾವು ಚರ್ಮದಲ್ಲಿರ್ತಕ್ಕಂಥ ವರ್ಣತಂತುಗಳು ಯಾವುದಿವೆ ಅವುಗಳ ಲೋಪದಿಂದ ಬಂದಂಥ ಹಾವು ಬೆಳ್ಳಗಿರುತ್ತೆ, ಬಿಳಿಸ್ಕೊಂಡಿರುತ್ತೆ. ನಾವು ಮನುಷ್ಯರಲ್ಲಾದಾಗ ಅದನ್ನು ತೊನ್ನು ಇತ್ಯಾದಿ ಶ್ವಿತ್ರ ಅಂತೆಲ್ಲ ಸಂಸ್ಕೃತದಲ್ಲಿ ಕರೀತಾರೆ. ಆ ಥರದ್ದು ಅದು ಬ್ರಾಹ್ಮಣ ಸರ್ಪ ಅಂತ. ಅದಕ್ಕೆ ಏನಾದರೂ ಔಚಿತ್ಯ ವಿವೇಕ ಇದೆಯಾ ಗೊತ್ತಾಗೋದಿಲ್ಲ. ಹೀಗೆ ಅದೇನೋ ಒಂದು ಪೈತ್ಯ ಅಂತ ಅನಿಸ್ಬಿಡುತ್ತೆ ನನಗೆ ಎಷ್ಟೋ ಬಾರಿ ನೋಡುವಾಗ. ಹೀಗಿರುವಂಥದ್ದೆಲ್ಲ ಕಾಣಿಸುತ್ತೆ. ಅದಕ್ಕೆ ಈ ನ್ಯಾಯ ವೈಶೇಷಿಕಗಳ ಕೆಲವೊಂದು ಎಡವಟ್ಟು ಪ್ರಮೇಯಗಳು ಒಳ್ಳೆ ಸೊಪ್ಪು ಗೊಬ್ಬರ ಎಲ್ಲ ಹಾಕಿವೆ ಅಂತ ಅನಿಸುತ್ತೆ. ಆ ಕಾರಣದಿಂದ ನಾವು ದರ್ಶನಗಳನ್ನು ನೋಡುವಾಗ ವಿವೇಚನೆಯಲ್ಲಿರಬೇಕು. ಉದಾಹರಣೆಗೆ ಪ್ರಸ್ತಾವತ್ವೇನ ಒಂದು ದರ್ಶನದ ಬಗ್ಗೆ ಹೇಳೋದಿದ್ರೆ ರಸೇಶ್ವರ ದರ್ಶನ ಅಂತ ಹೊಂದಿದೆ. ಪಾದರಸವನ್ನು ಅರ್ಥ ಮಾಡಿಕೊಂಡು ಬಿಟ್ಟರೆ ಮೋಕ್ಷ ಸಿಕ್ಬಿಡುತ್ತೆ ಅಂತ ಆ ದರ್ಶನ. ಪಾದರಸ ಅದ್ಭುತವಾದ ಲೋಹ, ಲಿಕ್ವಿಡ್ ಮೆಟಲ್, ಥಳಥಳಿಸ್ತಾ ಇರುತ್ತೆ, ನಿಂತಲ್ಲಿ ನಿಲ್ಲೋದಿಲ್ಲ. ಅದೊಂದು ವಿಸ್ಮಯ. ಇಟ್ಸ್ ಎ ಅನಾಮಲಿ, ಇಟ್ಸ್ ಎ ವಂಡರ್ ಆಫ್ ದಿ ಮೆಟೀರಿಯಲ್ ವರ್ಲ್ಡ್. ಹಾಗಾಗಿ ಅದನ್ನು ಆ ಮಟ್ಟಕ್ಕೆ ಆಶ್ಚರ್ಯಪಟ್ಟಿದ್ದಾರೆ ಅನ್ಬೋದೇ ಹೊರತು ಪಾದರಸದ ಮೂಲಕವಾಗಿ ಚಿರಂಜೀವಿಗಳಾಗ್ಬೋದು, ಪಾದರಸದಿಂದ ಬಂಗಾರ ಮಾಡ್ಬೋದು, ಒಂದೇ ಎರಡೇ ಆ ಥರದ ಅಬದ್ಧಗಳು ಒಂದು ಪರ್ವತದಂತೆ ಬೆಳೆದು ಬಿಟ್ಟಿವೆ. ಅಂದರೆ ಒಂದು ಲೋಹವನ್ನು ಒಂದು ಫಿಲಾಸಫಿ ಮಟ್ಟಕ್ಕೆ ಏರಿಸ್ಬಿಡೋದು. ಅದು ಲೋಹವೂ ಆಗಿರೋಲ್ಲ, ಇದು ಫಿಲಾಸಫಿನೂ ಆಗಿರೋಲ್ಲ, ಅಷ್ಟೇ ಕಡೆಗೆ ಬರುವಂಥ ತಾತ್ಪರ್ಯ. ಈ ಥರದ್ದೆಲ್ಲ ಭಾರತೀಯ ಪರಂಪರೆಯಲ್ಲೇ ಬಂದಂಥ ಅಡ್ಡನಾಡಿಗಳು. ಇವುಗಳ ಬಗ್ಗೆ ನಾವು ಎಚ್ಚರದಿಂದ ಇರಬೇಕಾಗುತ್ತೆ. ಏಕೆಂದರೆ ಈಗಲೂ ಎಷ್ಟೋ ಜನಕ್ಕೆ ಆ ಥರದ್ದು ಉಂಟು. ಬಂಗಾರ ಮಾಡಿಬಿಡ್ತೀವಿ, ಅದು ಮಾಡಿಬಿಡ್ತೀವಿ ಅಂತಂದರೆ ಈಗಲೂ PhD ತೊಗೊಂಡವ್ರು ಬೇಕಾದರೆ ಯಾವುದೋ ಸಬ್ಜೆಕ್ಟ್ಗಳಲ್ಲಿ ಹೋಗ್ಬಿಟ್ಟು ತಮ್ಮ ಒಡವೆನ ಅಲ್ಲಿಟ್ಟುಬಿಟ್ಟಿದ್ರೆ ಮಣ್ಣು ತಿಂದು ಬರುವಂಥದ್ದು ಉಂಟು. ಕಾರಣ ಪ್ರಲೋಭನೆ ಏನನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಅನ್ನೋದು ಅದು ಬಂದಾಗ ಎಲ್ಲ ಬುದ್ಧಿಯೂ ಮಂಕಾಗ್ಬಿಡುತ್ತೆ ಅನ್ನೋದೇ ಸತ್ಯವಾಗುತ್ತದೆ. ಇರಲಿ, ಮತ್ತು ನಾವು ಇದೇ ವೈಶೇಷಿಕಕ್ಕೆ ಬಂದಾಗ ಸಾಮಾನ್ಯ ಅಂತನ್ನುವಂಥದ್ದು. ಸಾಮಾನ್ಯ ಅನ್ನುವಾಗ
ನಾವು ಜೆನ್ರಿಕ್ ಅಂತೀವಲ್ಲ, ಅಲ್ಲಿ ಜಾತಿ, ಅದನ್ನು ಸಾಮಾನ್ಯವನ್ನೇ ಜಾತಿ ಅಂತ ಕೂಡ ಕರೀತಾರೆ. ಜೆನ್ರಿಕ್ ಆದಂಥದ್ದು ಮನುಷ್ಯತ್ವ, ಪಶುತ್ವ, ವೃಕ್ಷತ್ವ ಇತ್ಯಾದಿ ಎಲ್ಲನೂ ಕೂಡ. ಮತ್ತು ಈ ಸಾಮಾನ್ಯದಲ್ಲಿ ಪರಸಾಮಾನ್ಯ ಅಧಿಕವಾದಂಥದ್ದು, ಅಪರಸಾಮಾನ್ಯ ಅತ್ಯಂತ ಅಲ್ಪವಾದಂಥದ್ದು, ಪರಾಪರ ಸಾಮಾನ್ಯ ಅಂದರೆ ಮಿಡ್ಲ್ ಆರ್ಡರಲ್ಲಿರ್ತಕ್ಕಂಥದ್ದು, ಈ ರೀತಿ ಮೂರನ್ನು ವಿಭಾಗ ಕೂಡ ಮಾಡಿಕೊಳ್ತಾರೆ. ಈ ಗ್ರೂಪಿಸಮ್ ಅನ್ನೋದು ಬೇಕಾಗುತ್ತೆ, ಅದೃಷ್ಟಿಂದ ಸರಿಯಾದದ್ದು. ಮತ್ತು ವಿಶೇಷ ಅಂತಂದಾಗ ಇದು ಸಾಮಾನ್ಯಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾದದ್ದು ಅಂತ. ಅಂದರೆ ಇದು ವ್ಯತ್ಯಾಸ ಅಂತೀವಲ್ಲ, ಡಿಫರೆನ್ಸ್ ಅಂತೀವಲ್ಲ, ಅದು ಡಿಫರೆನ್ಸ್ ಈಸ್ ಇಂಟ್ರಿನ್ಸಿಕ್ ಇನ್ ದಿ ವರ್ಲ್ಡ್ ಅಂತ. ಅಂದರೆ ಎರಡು ಚಾಕ್ ಪೀಸ್ಗಳಲ್ಲಿ ಡಿಫರೆನ್ಸ್ ತೋರಿಸ್ಬೇಕು ಅಂದರೆ ಅದು ಡಿಫರೆನ್ಸ್ ಅನ್ನೋದು ಒಂದು ಹೊಸ ತತ್ವ ಇದೆಯಾ ಅಂದರೆ ಇಲ್ಲಿದೆ ಅಂತ. ಯಾಕೆಂದರೆ ಡಿಫರೆನ್ಸ್ ಎಲ್ಲಿದೆ ಅಂತಂದರೆ ನಮ್ಮ ಮನೋಧರ್ಮದಲ್ಲಿಯೇ ಅದಿದೆ. ಅಲ್ಲಿ ಎರಡೋ ಮೂರೋ ಅನ್ನುವ ಸಂಖ್ಯೆ ನಮಗೆ ಗೊತ್ತಾಗೋದು ಡಿಫರೆನ್ಸ್ ಅನ್ನುವಂಥದ್ರಿಂದ, ವ್ಯತ್ಯಾಸ ಅನ್ನುವುದು, ವಿಶೇಷ ಅನ್ನೋದು ಅದು ಅಲ್ಲಿಯೇ ಉಂಟು ಅಂತ. ಆದರೆ ಇಟ್ ಈಸ್ ಎ ಮೆಂಟಲ್ ಕನ್ಸ್ಟ್ರೈಂಟ್, ಮನೋ ಮಾತ್ರದ್ದು ಅಂತ ನಮಗೆ ಗೊತ್ತಾಗುತ್ತೆ. ಅದು ವೇದಾಂತ ದರ್ಶನ ಹೇಳುತ್ತೆ. ಇರಲಿ, ಒಟ್ಟಿನಲ್ಲಿ ಸಾಮಾನ್ಯ ಅನ್ನೋದು ಜನರಲೈಸ್ ಮಾಡುವಂಥದ್ದು, ವಿಶೇಷ ಅನ್ನುವಾಗ ಸ್ಪೆಷಲೈಸ್ ಮಾಡುವಂಥದ್ದು, ಈ ಎರಡೂ ಕೂಡ ಉಂಟು ಅಂತ. ಆಮೇಲೆ ಸಮವಾಯ ಅಂತ, ಇದು ಬಹಳ ವಿಶೇಷವಾದದ್ದು. ಸಮವಾಯ ಅಂದರೆ ಗುಣಿಗಳ ನಡುವೆ ವ್ಯತ್ಯಾಸವನ್ನು ಪೃಥಕ್ಕರಿಸಿ ಹೇಳೋಕ್ಕೆ ಆಗದೆ ಇರತಕ್ಕಂಥದ್ದು. ಈ ಸಮವಾಯದಲ್ಲಿ ಸಂಬಂಧ ಅಂತ ಏನಿದೆ ಅದನ್ನು ನಾವು ಸಮವಾಯ ಅಂತ ಕರಿತೀವಿ. ಸಂಬಂಧ ಅದು ಸಂಯೋಗ ಮತ್ತು ಸಮವಾಯ ಅಂತ ಎರಡು ತರಹ ಅಂತ. ಸಮವಾಯ ಅಂದರೆ ಗುಣಿಗಳ ವ್ಯತ್ಯಾಸವನ್ನು ಬೇರ್ಪಡಿಸಿಯೇ ಹೇಳೋಕ್ಕೆ ಆಗದೇ ಇರುವಂಥದ್ದು. ಸಂಬಂಧ ಸಂಯೋಗವಾಗಿದ್ದರೆ ಬೇರ್ಪಡಿಸಬಹುದು ಅಂತನ್ನುವಂಥದ್ದು. ಕೆಲವೊಮ್ಮೆ ಕೆಲವನ್ನು ಬೇರ್ಪಡಿಸಬಹುದು. ಈಗ ಉದಾಹರಣೆಗೆ ಆಲೂಗಡ್ಡೆಯಿಂದ ಸಿಪ್ಪೆ ತೆಗಿಬಹುದು, ಮಾವಿನಹಣ್ಣಿಂದ ಓಟೆಯನ್ನು ತೆಗಿಬಹುದು, ಆ ತರಹ. ಆದರೂ ನಾವು ಓಟೆ ತೆಗೆದಾಗಲೂ ಮಾವಿನ ಹಣ್ಣು ಅಂತಂತೀವಿ, ಮಾವಿನ ಹಣ್ಣಿನ ತುಂಡು ಅಂತೀವಿ. ಈಗ ಬಟ್ಟೆಯಿಂದ ಎಳೆ ತೆಗೆದುಬಿಟ್ರೆ ಬಟ್ಟೆನೇ ಇರೋದಿಲ್ಲ. ಇದು ಸಮವಾಯ ಸಂಬಂಧ, ಸಂಯೋಗ ಸಂಬಂಧವಲ್ಲ, ಸಮವಾಯ ಸಂಬಂಧ ಅಂತ. ಹಾಲಿನಿಂದ ಬಿಳಿ ಬಣ್ಣವನ್ನು ತೆಗೆದುಬಿಡೋದು ಆಗದೇನೆ ಇರುವಂಥದ್ದು. ನೀರಿನಿಂದ ತಂಪುತನವನ್ನು ಅಥವಾ ಆ ಒದ್ದೆ ಆಗುವಿಕೆ, ವೆಟ್ನೆಸ್ಸನ್ನು ನೀರಿಂದ ತೆಗೆಯೋದು ಆಗದೇ ಇರತಕ್ಕಂಥದ್ದು, ಇಂಪಾಸಿಬಲ್. ಈ ರೀತಿಯಾದದ್ದನ್ನು ಸಮವಾಯ ಅಂತ ಕರೀತಾರೆ. ಬಹಳ ಚೆನ್ನಾಗಿರ್ತಕ್ಕಂಥ ಅಬ್ಸರ್ವೇಷನ್ ಅಂತ ನಮಗೆ ಗೊತ್ತಾಗುತ್ತೆ. ಅದು ಮತ್ತೆ ದ್ರವ್ಯ, ಗುಣ, ಕ್ರಿಯೆ ಅಂತ ಎಲ್ಲದರೊಳಗೂ ಕೂಡ ಉಂಟು. ಈಗ ವಾಯುವಿನಿಂದ ಚಲನೆ ಎನ್ನುವ ಕ್ರಿಯೆಯನ್ನು ತೆಗೆಯೋದಕ್ಕೆ ಸಾಧ್ಯವಾ? ಆಗುವಂಥದ್ದೇ ಅಲ್ಲ. ಹಾಗೆ ಬಟ್ಟೆಯಿಂದ ಎಳೆ ಎನ್ನುವ ದ್ರವ್ಯವನ್ನು, ಮ್ಯಾಟರ್ನ ತೆಗೆಯೋದಕ್ಕೆ ಸಾಧ್ಯವಾ? ಇಲ್ಲ. ಹಾಗೆ ಜಾತಿ ಅಂದರೆ ಮನುಷ್ಯನಿಂದ ಮನುಷ್ಯತ್ವ ಅನ್ನುವಂಥದ್ದನ್ನು ತೆಗೆದುಹಾಕೋಕ್ಕೆ ಸಾಧ್ಯವಾ? ಹಸುವಿನಿಂದ ಗೋತ್ವ ಅನ್ನುವಂಥದ್ದು ತೆಗೆದುಹಾಕೋಕ್ಕೆ ಸಾಧ್ಯವಾ? ಇಲ್ಲ. ಈ ರೀತಿಯಾಗಿ ದ್ರವ್ಯ ಕರ್ಮ ಜಾತಿಗಳಿಂದ ಈ ಗುಣಿಗಳ ವಿಭಾಗ ಮಾಡೋಕ್ಕಾಗದೇ ಇರುವಂಥ ರೀತಿ ಉಂಟು. ಅದನ್ನು ಒಂದು ವಿಶಿಷ್ಟವಾದ ಸಮವಾಯದ ಪ್ರಭೇದಗಳಾಗಿ ನಾವು ನೋಡ್ತೀವಿ. ಮತ್ತು ನಾವು ನೋಡುವಂಥದ್ದು ಕಟ್ಟ ಕಡೆಯದು ಅಭಾವ, ಇಲ್ಲದಿರುವಿಕೆಯೇ ಒಂದು ವಿಶಿಷ್ಟವಾದಂಥ ಪದಾರ್ಥ ಅಂತ. ನಾನ್ ಎಕ್ಸಿಸ್ಟೆನ್ಸ್ ಈಸ್ ಎ ಥಿಂಗ್ ಅಂತ, ನಾನ್ ಎಕ್ಸಿಸ್ಟೆನ್ಸ್ ಈಸ್ ಅನ್ ಎಂಟಿಟಿ ಅನ್ನುವಂಥದ್ದು. ವಿಜ್ಞಾನದಲ್ಲೂ ಆ ಥರದ್ದು ಹೇಳ್ತಾರೆ. ಉದಾಹರಣೆಗೆ ಆ್ಯಂಟಿ ಮ್ಯಾಟರ್ ಇತ್ಯಾದಿಯಾಗೆಲ್ಲ ಹಾಗೇ ಆಗಿರುವಂಥದ್ದು. ಈಗ ಆ್ಯಂಟಿ ಮ್ಯಾಟರ್, ಆ್ಯಂಟಿ ಎನರ್ಜಿ ಎಲ್ಲವನ್ನೂ ಬೆಳೆಸ್ತಾ ಇದ್ದಾರೆ, ಆ್ಯಂಟಿಯಾಗಿ ಎಲ್ಲವನ್ನೂ ಹೇಳ್ತಾ ಇದ್ದಾರೆ, ಎಲ್ಲ ಇರೋದಕ್ಕೆ ಸಾಧ್ಯ ಅಂತ. ಅಂದರೆ ಅದೊಂದು ಮೆಂಟಲ್ ಕಾನ್ಸೆಪ್ಷನ್ ಅಂತ ಹೇಳಬೇಕಾ? ಇಲ್ಲದಿರುವಿಕೆ ಅನ್ನುವಂಥದ್ದು ಒಂದು ಉಂಟಲ್ಲ ಅಂಥದ್ದು. ಮತ್ತು ಈ ಅಭಾವವನ್ನು ಪ್ರಾಗಭಾವ, ಪ್ರಧ್ವಂಸಾಭಾವ, ಅತ್ಯಂತಾಭಾವ ಹೀಗೆಲ್ಲ ಬಗೆ ಬಗೆಯಾಗಿ ವಿಭಾಗ ಮಾಡ್ತಾರೆ. ಅಂದರೆ ಉದಾಹರಣೆಗೆ ಪ್ರಾಗಭಾವ ಅಂತಂದರೆ ಮಡಕೆ ಮೊದಲಿರಲಿಲ್ಲ, ಮಣ್ಣಾಗಿತ್ತು. ಪ್ರಾಕ್ ಘಟಸ್ಯ ಪ್ರಾಕ್ ಘಟತ್ವಸ್ಯ ಪ್ರಾಗ್ ಘಟಃ ನಾಸೀತ್. ಹಾಗಾಗಿ ಅದಕ್ಕೆ ಪ್ರಾಗಭಾವ ಇದೆ. ಮತ್ತು ಮಡಕೆಯನ್ನು ಒಡೆದು ಬಿಟ್ಟಾಗ ಪ್ರಧ್ವಂಸಾಭಾವ ಇದೆ. ಈಗ ಮೊಲದ ಕೊಂಬು ಅತ್ಯಂತಾಭಾವ ಎಂದೂ ಇಲ್ಲ, ಮಾತಲ್ಲಿ ಮಾತ್ರ ಇದೆ. ಆ ರೀತಿಯಾದಂಥದ್ದು ಅದು ಅತ್ಯಂತಾಭಾವ ಅಂತನ್ನುವಂಥದ್ದು. ಹೀಗೆ ಹಲವು ರೀತಿಯಾದ ಅಭಾವಗಳನ್ನು ಕೂಡ ನಾವು ಹೇಳ್ತಾರೆ. ಇನ್ನು ಇದು ದೇವರ ಬಗ್ಗೆ, ಮನುಷ್ಯ ಜೀವ ಅನ್ನುವಂಥದ್ರ ಬಗ್ಗೆ,
ಸಾಧನೆ ಇತ್ಯಾದಿಗಳ ಬಗ್ಗೆ ಹೇಳುವುದೆಲ್ಲ ಸಾಮಾನ್ಯವಾಗಿ ವೈಶೇಷಿಕ ಸಾಂಖ್ಯರು ನ್ಯಾಯ ಇತ್ಯಾದಿಗಳೆಲ್ಲ ಹೇಳುವಂಥ ರೀತಿಯಲ್ಲೇ ಹೇಳುತ್ತೆ. ಆದರೆ ತುಂಬ ವಿಶಿಷ್ಟವಾಗಿ ಹೇಳೋದೇನೆಂದರೆ, ಈ ಸಪ್ತ ಪದಾರ್ಥಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಾತ್ವಿಕತೆಯಿಂದ ನಡ್ಕೊಂಡ್ರೆ ಮೋಕ್ಷ ಸಿದ್ಧಿ ಆಗುತ್ತೆ. ಮೋಕ್ಷ ಅಂದರೆ ಕಲ್ಲುಗುಂಡಂಗೆ ಒಂದು ಕಡೆ ಇರುವಂಥದ್ದು, ಸನ್ಮಾತ್ರವಾದದ್ದು ಅಂತ ಅದು ಇದರಿಂದ ಬರುತ್ತೆ. ಆಮೇಲೆ ಈ ಜಗತ್ತು ಇತ್ಯಾದಿ ಎಲ್ಲಕ್ಕೂ ಆಧಾರಭೂತವಾದದ್ದು ಪರಮಾಣು ಅಂತ. ಪರಮಾಣು ನಿರವಯವಿ. ಅವಯವ ಅಂತಂದರೆ ಅದಕ್ಕೆ ಯಾವ ಅಟ್ರಿಬ್ಯೂಟ್ಸು ಯಾವುದೂ ಇಲ್ಲದೇ ಇರುವಂಥದ್ದು. 2 ಪರಮಾಣುಗಳು ಸೇರಿ ಒಂದು ದ್ವ್ಯಣುಕ ಆಗುತ್ತೆ, 3 ದ್ವ್ಯಣುಕಗಳು ಸೇರಿ ಒಂದು ತ್ರೆಣುಕ ಆಗುತ್ತೆ, 4 ತ್ರೆಣುಕಗಳು ಸೇರಿ ಒಂದು ಚತುರ್ಣಕ ಆಗುತ್ತೆ. ಆಗ ಅದಕ್ಕೆ ಅವಯವತ್ವ ಬರುತ್ತೆ. ಅಲ್ಲಿಂದ ಮುಂದೆ ಸೃಷ್ಟಿಯಾಗುತ್ತೆ ಅಂತ. ಇದಿಷ್ಟಿಟ್ಕೊಂಡು ನಾವು ಆಟಾಮಿಕ್ ಸೈನ್ಸ್ ಇದೆ ನಮ್ಮಲ್ಲಿ, ಆಟಾಮಿಕ್ ಥಿಯರಿ ಇದರ ಬಗ್ಗೆ ಹೇಳಿದೆ ಅಂತ ಹೇಳುವುದು ಸ್ವಲ್ಪ ಸಾಹಸದ ಮಾತಾಗುತ್ತೆ. ದ ಹ್ಯಾಡ್ ಎ ವೇಗ್ ಕಾನ್ಸೆಪ್ಟ್ ಆಫ್ ಫಂಡಮೆಂಟಲ್ ಮ್ಯಾಟ್ರ್ ಅಂತ ಕರಿಬೋದು. ಪರಮಾಣು ನಿರವಯವಿ ಅನ್ನುವ ಮೌಲ್ಯ ತುಂಬ ವಿಶಿಷ್ಟವಾದದ್ದು. ಯಾವುದು ಫಂಡಮೆಂಟಲ್ ಪಾರ್ಟಿಕಲ್ ಅಂದರೆ ವಿಚ್ ಕೆನಾಟ್ ಬಿ ಡಿವೈಡೆಡ್ ಫರ್ದರ್, ಆ ಮಟ್ಟಕ್ಕೆ ಅನ್ನುವಂಥ ಕಾನ್ಸೆಪ್ಚುಯಲೈಸೇಷನ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿರುವಂಥದ್ದು ಅಂತ ಗೊತ್ತಾಗುತ್ತೆ. ಇಲ್ಲಿ ಮತ್ತೆ ಧರ್ಮದ ಬಗ್ಗೆ ಅಂದರೆ ಸದಾಚಾರದ ಬಗ್ಗೆ, ಸಾಮಾನ್ಯ ಧರ್ಮಾದಿಗಳ ಬಗ್ಗೆ ವಿಶೇಷವಾದಂಥ ಅವಧಾರಣೆ ಉಂಟು. ಯೋಗಸೂತ್ರಗಳು ಹೇಗೆ ಸಾಧನೆಗೆ ಬೆಲೆ ಕೊಡುತ್ತವೋ ಹಾಗೆ ವೈಶೇಷಿಕ ಸೂತ್ರದಲ್ಲಿ ಧರ್ಮಾಚರಣೆಗೆ ಸತ್ಯ, ಅಹಿಂಸಾ, ಬ್ರಹ್ಮಚರ್ಯ, ಅಸ್ತೇಯ ಇತ್ಯಾದಿಗಳ ಬಗ್ಗೆ ತುಂಬ ದೊಡ್ಡ ಬೆಲೆಯನ್ನು ಕೊಡುತ್ತೆ. ಮತ್ತು ಈ ಕಣಗಳ ಪರಮಾಣುವಿನ ಸ್ವರೂಪ ಅರ್ಥ ಮಾಡಿಕೊಂಡ್ರೆ ಮೋಕ್ಷ ಅಂತನ್ನುವುದು, ಪ್ರಪಂಚವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ತಂಟೆ ತಕರಾರು ಕಡಿಮೆ ಆಗುತ್ತೆ ಎನ್ನುವುದಕ್ಕೆ ಡಿಸ್ಟಿಲ್ ಮಾಡಿಕೊಂಡ್ರೆ ಪರ್ಟಿನೆಂಟಾಗಿದೆ ಅಂತ ಅನಿಸುತ್ತೆ. ಅಲ್ಲಿಗೆ ನಾವು ವೈಶೇಷಿಕ ದರ್ಶನವನ್ನು ಬೀಳುಗೊಟ್ಟು ಸಾಂಖ್ಯಕ್ಕೆ ಹೋಗ್ಬೋದು. ಖ್ಯಾ ಅಂತಂದರೆ ಹೇಳುವಿಕೆ, ಖ್ಯಾಪನ, ತಿಳಿಸುವಿಕೆ ಅಂತ. ಸಂಖ್ಯಾ ಅಂದರೆ ಸಮ್ಯಕ್ಕಾದ ಖ್ಯಾಪನ, ಸಮ್ಯಕ್ಕಾದ ತಿಳುವಳಿಕೆ ಮಾಡುವಂಥದ್ದು ಅಂತ. ಸಂಖ್ಯಾಂ ಪ್ರಕುರ್ವತೆ ಚೈವ ಪ್ರಕೃತಿಂಚ ಪ್ರಚಕ್ಷತೆ ತತ್ವಾನಿ ಪಂಚವಿಂಶತಿತೇನ ಸಾಂಖ್ಯಾ ಪ್ರಕೀರ್ತಿತಾ ಅನ್ನುವ ಮಾತು ಉಂಟು. ಮತ್ತು ಖ್ಯಾತಿ ಅಂದರೆ ತೋರ್ಪಡಿಸುವಿಕೆ ಅಂತ. ಖ್ಯಾತಿ ಅಂದರೆ ಫೇಮ್ ಅಂತ ಅನ್ನೋ ಅರ್ಥ ಅಲ್ಲ, ರೆವೆಲೇಷನ್ ಅನ್ನುವ ಅರ್ಥ ಉಂಟು. ಸಮ್ಯಕ್ ಖ್ಯಾತಿ, ಚೆನ್ನಾಗಿ ತೋರ್ಪಡಿಸುತ್ತದೆ ತತ್ವವನ್ನು ಅನ್ನುವ ಅರ್ಥದಿಂದ ಸಾಂಖ್ಯ ಅಂತ ಬಂತು. ಇದು ದರ್ಶನಗಳಲ್ಲೆಲ್ಲ ಬಹಳ ಪ್ರಸಿದ್ಧ ಅನ್ನುವಂಥ ಖ್ಯಾತಿಯನ್ನು ಅಂದರೆ ಪ್ರಸಿದ್ಧಿ ಕೀರ್ತಿಯನ್ನು ಕೂಡ ಗಳಿಸಿದೆ ಅಂತ ತಿಳಿಯುತ್ತೆ. ಇದರ ಸೂತ್ರಕಾರರು ಕಪಿಲ ಮಹರ್ಷಿಗಳು ಅಂತ. ಕಪಿಲ ಮಹರ್ಷಿಗಳ ಸಾಂಖ್ಯ ಸೂತ್ರದಲ್ಲಿ 537 ಸೂತ್ರಗಳು ಇವೆ. ಅದಲ್ಲದೆ ಸಾಂಖ್ಯಕಾರಿಕಾ ಅಂತ ಈಶ್ವರ ಕೃಷ್ಣನ ಒಂದು ಗ್ರಂಥ ಕೂಡ ಉಂಟು. 70-80 ಕಾರಿಕೆಗಳ ರೂಪದಲ್ಲಿ, ಆರ್ಯ ವೃತ್ತಿಯ ಕಾರಿಕೆಗಳ ರೂಪದ ಆರ್ಯ ಕಾರಿಕೆ ರೂಪದಲ್ಲಿದೆ. ಮತ್ತು ಇದಕ್ಕೆ ಭಾಷ್ಯಗಳು ಕೂಡ ಇವೆ, ಬೇಕಾದಂತೆ ಎಲ್ಲವೂ ಕೂಡ ಉಂಟು. ಕಪಿಲನ ಸೂತ್ರಕ್ಕೆ ಕೂಡ ಗೌಡಪಾದ ಭಾಷ್ಯ, ಮಾಠರ ವೃತ್ತಿ ಈ ಥರದ್ದೆಲ್ಲ ಸಾಂಖ್ಯ ಕಾರಿಕೆಗೆ ಸಂಬಂಧಪಟ್ಟಂತೆ ಇದೆ. ವಾಚಸ್ಪತಿ ಮಿಶ್ರನ ಸಾಂಖ್ಯ ತತ್ವ ಕೌಮುದಿ ಎನ್ನುವ ಸೂತ್ರ ವ್ಯಾಖ್ಯಾನ ಕೂಡ ಕಾಣಿಸುತ್ತೆ. ವಿಜ್ಞಾನ ಭಿಕ್ಷು ಸಾಂಖ್ಯ ದರ್ಶನಕ್ಕೆ ಬೇಕಾದಷ್ಟು ಬರವಣಿಗೆ ಮಾಡಿದಂಥ ದೊಡ್ಡ ವಿದ್ವಾಂಸ. ಅರ್ವಾಚೀನ ಕಾಲದಲ್ಲಿ ಇದ್ದಂಥ ಅವನು, ಕಾಶಿಯಲ್ಲಿದ್ದವನು. ಸಾಂಖ್ಯ ಪ್ರವಚನ ಭಾಷ್ಯ ಅಂತ ಬರೆದದ್ದು, ಸಾಂಖ್ಯ ಸಾರ ಅಂತ ಬರೆದದ್ದು ದೊಡ್ಡ ಗ್ರಂಥಗಳು ಅಂತ ಇದರಲ್ಲಿ ಹೇಳಬಹುದು. ಸಾಂಖ್ಯ ತತ್ವ ವಿಶೇಷವಾಗಿ ಪ್ರಕೃತಿ ಪುರುಷ ದರ್ಶನ ಅಂತ ಹೆಸರಾದದ್ದು. ಪ್ರಕೃತಿ ಮತ್ತು ಪುರುಷರ ತತ್ವ ವಿವೇಚನೆ ಅಂತ ನಾವು ಮತ್ತೆ ಮತ್ತೆ ಕೇಳ್ತಾ ಇರ್ತೀವಿ. ವೇದಾಂತ ಇದನ್ನು ಜೀರ್ಣಿಸಿಕೊಂಡು ಬಿಟ್ಟಿದೆ. ವೇದಾಂತದಲ್ಲಿ ಕೇವಲಾದ್ವೈತದಲ್ಲಿ ಬರುವಂಥ ಮಾಯ ಪ್ರಕೃತಿ ಮತ್ತು ಬ್ರಹ್ಮ ಅದು ಪುರುಷ ಅಂತ. ಹಾಗಲ್ಲದೆ ಸೇಶ್ವರ ದರ್ಶನಗಳು ಅಂತ ಹೇಳುವಂಥ ಈ ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ವಲ್ಲಭರು, ನಿಂಬಾರ್ಕರು ಇತ್ಯಾದಿಗಳೆಲ್ಲ ಹೇಳ್ತಕ್ಕಂಥ ವೇದಾಂತ ಯಾವುದಿವೆ ಅಲ್ಲಿ ಅವರವರ ಪರಮಾತ್ಮ ಯಾವನಿದ್ದಾನೆ, ನಾರಾಯಣ ಇರಬಹುದು, ಅಥವಾ ಬಂದುಬಿಟ್ಟು ಶೈವ ದರ್ಶನಗಳಲ್ಲಿ ಹೇಳೋದಿದ್ದರೆ ಶಿವ ಇರಬಹುದು, ಅದನ್ನೆಲ್ಲ ಪುರುಷ ಅಂತ ತೆಗೆದುಕೊಂಡು, ಮತ್ತು ಆತನ ಶಕ್ತಿ ಅಂತಂದರೆ ಲಕ್ಷ್ಮಿ, ರಮ, ಪಾರ್ವತಿ ಅಥವಾ ಶಕ್ತಿ ಇತ್ಯಾದಿಯನ್ನು ತೆಗೆದುಕೊಂಡು ಆತನ ಲೀಲೆ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯ ಲೀಲೆಯನ್ನು ಪ್ರಕೃತಿ ಅಂತ ತೆಗೆದುಕೊಂಡು ಮಾಯಾ ಶಕ್ತಿ, ಮತ್ತು ಇದೀಗ ಮಾಯಿ ಅಂತಕ್ಕಂಥವನು ಶಕ್ತಿಯನ್ನು ಉಳ್ಳವನು ಪರಮೇಶ್ವರ ಅಂತ. ಮಾಯಾಂತು ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ, ಮಾಯಿನಂ ಪರಮೇಶ್ವರಂ ಅಂತೆಲ್ಲ ಹೇಳಿ ಸಮೀಕರಣವನ್ನು ಮಾಡಿಕೊಂಡದ್ದು ಕಾಣಿಸುತ್ತೆ. ಇಲ್ಲಿ 24 ತತ್ವಗಳು ಅಂತ ಹೇಳ್ತಾರೆ, 24 ತತ್ವ ಅಂತ.
ಆದರೆ ಈಶ್ವರ ಅನ್ನುವ ತತ್ವವನ್ನು ಒಂದು ಹೊಸದಾಗಿ ಇಟ್ಟುಕೊಂಡಾಗ ಅದು 25ನೇದಾಗುತ್ತದೆ ಅಂತ. ಅದು ಯಾವುದು ಆ ತತ್ವಗಳು ಅಂತಂದಾಗ ಮೊದಲಿಗೆ ಬರುವಂಥದ್ದು ಪ್ರಕೃತಿ. ಇದನ್ನು ಪ್ರಧಾನ ಅಂತಲೂ ಕರೀತಾರೆ, ಕಾರಣ ಅಂತಲೂ ಹೇಳ್ತಾರೆ, ಎಲ್ಲದಕ್ಕೂ ಕಾರಣ ಅಂತ. ಮತ್ತು ವಿಕೃತಿ ಅಂದರೆ ಅದು ಕಾರ್ಯವಾಗಿ ಬದಲಾಗುವಂಥದ್ದು. ಮತ್ತು ಪ್ರಕೃತಿ ವಿಕೃತಿ, ಕಾರ್ಯ ಕಾರಣ ಎರಡೂ ಸೇರಿರುವಂಥದ್ದು. ಮತ್ತು ಅಪ್ರಕೃತಿ ಅವಿಕೃತಿ, ಅದೂ ಅಲ್ಲ ಇದೂ ಅಲ್ಲ, ಹಾಗೂ ಅಲ್ಲ ಹೀಗೂ ಅಲ್ಲ ಅಂತಿರ್ತಕ್ಕಂಥದ್ದು ಅನ್ನುವಂಥ ರೀತಿಯಲ್ಲಿ ಒಂದು 4 ಆಗುತ್ತೆ. ಮತ್ತು ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚಭೂತಗಳು, ಪಂಚತನ್ಮಾತ್ರಗಳು, ಅಂತಃಕರಣ, ಇವೆಲ್ಲವನ್ನೂ ಸೇರಿ ನಾವು ಪುರುಷ ಅಂತ ಸೇರಿಸ್ಕೊಂಡು ಒಟ್ಟು 24 ತತ್ವಗಳನ್ನು ಮಾಡ್ತೀವಿ. ಪುರುಷ ಅಂದರೆ ಜೀವ, ಈಶ್ವರ ಅನ್ನುವ ಅರ್ಥದಲ್ಲಿ ಅಲ್ಲ. ಮತ್ತು ಇಲ್ಲಿ ನಾವು ನೋಡುವಂಥದ್ದು ಪ್ರಧಾನವಾಗಿ ಪರಿಣಾಮವಾದ. ಅಂದರೆ ಪ್ರಕೃತಿ ಪರಿಣಮಿಸಿ ಜಗತ್ತಾಗುತ್ತದೆ. ಪ್ರಕೃತಿ ಪುರುಷನಲ್ಲಿ ಪರಿಣಾಮವನ್ನು ತಂದು ಅನೇಕ ಜೀವರನ್ನು ಮಾಡುತ್ತದೆ ಅಂತೆಲ್ಲ ಹೇಳಿ, ಹೀಗೆ ಒಂದು ಮತ್ತೊಂದಾಗಿ ಬದಲಾಗುವುದು. ಉದಾಹರಣೆಗೆ ಹಾಲು ಮೊಸರಾಗುವಂತೆ ಎಲ್ಲಿಂದಲೋ ಒಂದು ತತ್ವದಿಂದ ಈ ಜಗತ್ತು ಬಂತು. ಈ ಜಗತ್ತು ಜಡ ಜೀವ ಇತ್ಯಾದಿ ಎಲ್ಲ ಆಗಿದೆ, ಅದು ಮತ್ತೆ ಮತ್ತೆ ಬದಲಾವಣೆ ಹೊಂದುತ್ತಾ ಹೋಗುತ್ತದೆ ಅಂತ ಸಾಮಾನ್ಯ ನಾವು ವಿಜ್ಞಾನದ ತತ್ವವನ್ನು ಇಟ್ಟುಕೊಂಡು ಹೋದರೆ ಎಷ್ಟೋ ಮಟ್ಟಿಗೆ ಇದು ಹೋಲಿಕೆಗೆ ಸಿಗುವಂಥದ್ದಾಗುತ್ತದೆ. ಮತ್ತು ಕಾರ್ಯ ಅಂದರೆ ಯಾವುದು ಪ್ರಾಡಕ್ಟ್ ಇದೆ ಅದು ಕಾರಣದಲ್ಲಿ, ಕಾಸಲ್ಲಿ ಇದ್ದೇ ಇದೆ ಅಂತ. ದಿ ಎಫೆಕ್ಟ್ ಈಸ್ ಆಲ್ರೆಡಿ ಇನ್ ದಿ ಕಾಸ್ ಅಂತ ಅನ್ನುವಂಥದ್ದು. ಎಳ್ಳಿನಲ್ಲಿ ಎಣ್ಣೆ ಇರುವಂತೆ, ಮಣ್ಣಿನಲ್ಲಿ ಮಡಕೆ ಇರುವಂತೆ ಕಾರ್ಯವು ಕಾರಣದಲ್ಲಿ ಮೊದಲೇ ಇದೆ ಅಂತನ್ನುವಂಥದ್ದು ಗೊತ್ತಾಗುತ್ತೆ. ಮತ್ತು ಸತ್ತಿನಿಂದ, ಎಕ್ಸಿಸ್ಟೆನ್ಸಿಂದಲೇ ಸೃಷ್ಟಿ ಬರಬೇಕೇ ಹೊರತು ನಾನ್ ಎಕ್ಸಿಸ್ಟೆನ್ಸ್, ಅಸತ್ತಿನಿಂದ ಬರುವುದಕ್ಕೆ ಸಾಧ್ಯ ಇಲ್ಲ ಅಂತ. ಇವೆಲ್ಲ ಹಾರ್ಡ್ ಕೋರ್ ಮೆಟೀರಿಯಲಿಸಮ್ ಅಂತೀವಲ್ಲ, ಅದಕ್ಕೆ ಸರಿಯಾಗಿ ಸಮೀಕೃತವಾಗುವಂಥದ್ದು. ನಮ್ಮಲ್ಲಿ ಚಾರ್ವಾಕರು, ನಾಸ್ತಿಕರು ಅಂತ ಹೇಳುವಂಥವರು, ಪಾಶ್ಚಾತ್ಯರಲ್ಲಿ ಯಾರನ್ನ ಎಕ್ಸಿಸ್ಟೆನ್ಷಿಯಲಿಸ್ಟ್ ಅಂತ ಕರೆಯುವರು, ಅವರೆಲ್ಲರಿಗೂ ಸಾಂಖ್ಯರ ಜೊತೆಗೆ ತುಂಬ ಹೋಲಿಕೆ ಕಾಣಿಸುತ್ತೆ. ಇದೇ ಕಾರಣದಿಂದ ನಮ್ಮಲ್ಲಿ ಒಂದು ಅಷ್ಟಿಷ್ಟು ಸಂಸ್ಕೃತ ಬಲ್ಲಂಥ ಕಮ್ಯುನಿಸ್ಟ್ಗಳಿಗೆ ಸಾಂಖ್ಯ ಅಂದರೆ ಬಹಳ ಬಹಳ ಇಷ್ಟವಾದಂಥದ್ದಾಗಿದೆ. ಸಾಂಖ್ಯ, ವೈಶೇಷಿಕ, ನ್ಯಾಯ ಇತ್ಯಾದಿಗಳು ತುಂಬ ತುಂಬ ಇಷ್ಟಕಾರಿಯಾದದ್ದು. ಇವು ರಿಯಲಿಸಮ್ ಅಂತ ನಾವೇನು ಕರಿತೀವಿ, ವಾಸ್ತವವಾದ, ಅದಕ್ಕೆ ತುಂಬ ನಿಕಟವಾಗಿರುವಂಥದ್ದು. ಆಧುನಿಕ ವಿಜ್ಞಾನದ ಎಷ್ಟೋ ಅಧಿಕರಣಗಳು ಹೀಗೆ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ದರ್ಶನಗಳಲ್ಲಿ 3 ವಾದಗಳನ್ನು ನೋಡ್ತೀವಿ. ನ್ಯಾಯ ವೈಶೇಷಿಕಗಳಲ್ಲಿ ಆರಂಭವಾದ ಅಂತ, ಅಂದರೆ ಇಲ್ಲದ್ದು ಹೊಸದಾಗಿ ಕ್ರಿಯೇಟ್ ಆಗುವಂಥದ್ದು ಅಂತ ಆರಂಭವಾದ ಅಂತಂದರೆ. ಮೀನ್ಸ್ ಕ್ರಿಯೇಷನ್ ಇಟ್ ಸೆಲ್ಫ್ ಈಸ್ ನ್ಯೂ ಅನ್ನುವಂಥದ್ದು. ಕ್ರಿಯೇಷನ್ ಈಸ್ ನಥಿಂಗ್ ಬಟ್ ಮಾಡಿಫಿಕೇಷನ್ ಅನ್ನುವಂಥದ್ದು ಪರಿಣಾಮವಾದ. ಅದು ನ್ಯಾಯ ವೈಶೇಷಿಕರ ಮುಂದಿನ ದರ್ಶನವಾದಂಥ ಸಾಂಖ್ಯ ಯೋಗಗಳಲ್ಲಿ ಬರುತ್ತೆ. ಹಾಗಲ್ಲದೆ ಆಲ್ ಕ್ರಿಯೇಷನ್ ಈಸ್ ಅಪಿಯರೆನ್ಸ್ ಅನ್ನುವಂಥದ್ದು, ಎಲ್ಲ ಸೃಷ್ಟಿಯು ತೋರಿಕೆ ಎನ್ನುವಂಥದ್ದು, ಅದು ವಿವರ್ತವಾದ ಅಂತ, ಅದು ವೇದಾಂತದ್ದು ಅಂತ. ವೇದಾಂತದ್ದು ಅನ್ನುವಾಗ ಅದು ಶಾಂಕರಾದ್ವೈತದ್ದು ಅಂತ. ವೇದಾಂತದಲ್ಲಿಯೇ ಮಧ್ವ, ರಾಮಾನುಜ, ವಲ್ಲಭ, ನಿಂಬಾರ್ಕ, ಶ್ರೀಕರ, ಶ್ರೀಪತಿ, ಹೀಗೆ ಅನೇಕ ದರ್ಶನಕಾರರಿದ್ದಾರಲ್ಲ, ಅವರೆಲ್ಲರೂ ಕೂಡ ನಿರಪವಾದವಾಗಿ ಪರಿಣಾಮವಾದಿಗಳೇ ಆಗಿದ್ದಾರೆ. ಅಂದರೆ ಕ್ರಿಯೇಷನ್ ಈಸ್ ಮಾಡಿಫಿಕೇಷನ್ ಅನ್ನುವಂಥ ದೃಷ್ಟಿಯನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ಶಂಕರೇತರವಾದ ಎಲ್ಲ ವೇದಾಂತ ದರ್ಶನಗಳಿಗೆ ಸಾಂಖ್ಯದ ಬುನಾದಿ ತುಂಬ ತುಂಬ ಮುಖ್ಯವಾಗುತ್ತದೆ. ಯಾಕೆಂದರೆ ಸಾಂಖ್ಯರು ಆದ್ಯಂತವಾಗಿ ಕಾಸ್ ಆ್ಯಂಡ್ ಎಫೆಕ್ಟ್ ಅಂತೀವಲ್ಲ, ಕಾರ್ಯ ಕಾರಣ ಭಾವಗಳನ್ನು ತುಂಬ ತುಂಬ ಮಾಡ್ತಾರೆ. ಅದು ನ್ಯಾಯ ವೈಶೇಷಿಕರದು ದಾರಿಯಾಗಿದೆ. ಆದರೆ ಕ್ವಾಂಟಮ್ ಅನ್ನುವ ಒಂದು ತತ್ವ ಬಂದಾಗ ಅಲ್ಲಿ ಕಾರ್ಯಕಾರಣ ಭಾವವನ್ನು ಹೇಳೋಕ್ಕೆ ಆಗೋದಿಲ್ಲ ಆಧುನಿಕ ವಿಜ್ಞಾನದಲ್ಲಿ. ಈ ಆರಂಭವಾದ, ಪರಿಣಾಮವಾದ, ವಿವರ್ತವಾದಗಳಿಗೆ ಆಧುನಿಕ ವಿಜ್ಞಾನದ ಭೌತಶಾಸ್ತ್ರದಲ್ಲಿ ಒಂದು ಪ್ಯಾರಲಲ್ ಸಂವಾದ ಅಂತ, 100% ಅಂತಲ್ಲ, ಸಂವಾದ ಅಂತ ಕೊಡೋದಿದ್ದರೆ ಇದನ್ನು ನಾವು ಪಾರ್ಟಿಕಲ್ ಥಿಯರಿ, ಫೀಲ್ಡ್ ಥಿಯರಿ ಮತ್ತು ಕ್ವಾಂಟಮ್ ಥಿಯರಿ ಅಂತ ಕರಿಬೋದು. ನ್ಯೂಟೋನಿಯನ್ ಫಿಸಿಕ್ಸ್, ಮ್ಯಾಕ್ಸ್ವೆಲಿಯನ್ ಫಿಸಿಕ್ಸ್ ಆ್ಯಂಡ್ ಹೈಸನ್ಬರ್ಗನ್ ಫಿಸಿಕ್ಸ್ ಅಂತ ಈ ಹಂತಗಳಲ್ಲಿ ನಾವು ಕಾಣಬಹುದು. ಹೀಗೆ ಆಧುನಿಕ ವಿಜ್ಞಾನದ ತತ್ವ ವಿಚಾರಗಳು ಒಂದಷ್ಟು ಮಟ್ಟಿಗೆ ನಮ್ಮ ದರ್ಶನಗಳಿಗೂ ಕೂಡ ಸಂವಾದಿಯಾಗಿ ಬರೋದನ್ನು ನೋಡಿದಾಗ ತತ್ವದ ದೃಷ್ಟಿಯಿಂದ ಅಟ್ ದಿ ಫಿಲಸಾಫಿಕಲ್ ಕಾನ್ಸೆಪ್ಚುಲೈಸೇಷನ್ ಲೆವೆಲ್ ಎಷ್ಟೋ ಬುದ್ಧಿವಂತಿಕೆ, ಪ್ರಜ್ಞಾವಂತಿಕೆಯನ್ನು ನಮ್ಮ ಪರಂಪರೆ ತೋರಿಸಿದೆ.
ಅದು ಎಷ್ಟು ಶತಶತಮಾನಗಳ ಹಿಂದೆ, ಸಹಸ್ರಾಬ್ದಗಳ ಹಿಂದೆ ಅನ್ನುವ ಹೆಮ್ಮೆ ಪ್ರಾಮಾಣಿಕವಾಗಿ ಉಳಿಯುತ್ತೆ. ಅದನ್ನು ಸಂತೋಷ ಪಡಬಹುದು. ಆದರೆ ಪಾಶ್ಚಾತ್ಯರು ಅದನ್ನು ವಿಜ್ಞಾನದಲ್ಲಿ ವಸ್ತು ವ್ಯವಹಾರದಲ್ಲಿ ಸಾಬೀತು ಮಾಡಿ ತೋರಿಸ್ತಾರೆ, ನಮ್ಮವರಲ್ಲಿ ಮಾಡಿಲ್ಲ. ಈ ಅಂಶದಿಂದ ನಾವು ಅವರನ್ನು ಸ್ವೀಕರಿಸಬೇಕಾಗಿದೆ. ಆದರೆ ಈ ಕ್ವಾಂಟಮ್ ಅನ್ನುವಂಥದ್ದು ಯಾವುದಿದೆ, ಅದು ವೇದಾಂತದ ವಿವರ್ತವಾದಕ್ಕೆ ಸಂಪೂರ್ಣವಾದ ಮ್ಯಾಚ್ ಅಲ್ಲ, ಯಾವುದೂ ಅಲ್ಲ, ವಿಶೇಷವಾಗಿ ಅದಲ್ಲ. ಯಾಕೆ ಅಂತಂದರೆ ಇಲ್ಲಿ ಕ್ವಾಂಟಮ್ನ ದೃಷ್ಟಿಯನ್ನು ಮಾಡುವಂಥದ್ದು ಜಡ ಜಗತ್ತಿನ ದೃಷ್ಟಿಯಿಂದಲೇ ಮಾಡ್ತಾ ಇದ್ದಾರೆ, ಎಚ್ಚರದ ದೃಷ್ಟಿಯಿಂದಲೇ ಮಾಡ್ತಾ ಇದ್ದಾರೆ. ವೇದಾಂತದ ಶಾಂಕರಾದ್ವೈತದಲ್ಲಿ ಅದನ್ನು ಅವಸ್ಥಾತ್ರಯ ದೃಷ್ಟಿಯಿಂದ, ಚೈತನ್ಯ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಅನ್ನುವಂಥ ವ್ಯತ್ಯಾಸ ಉಳಿಯುತ್ತೆ. ಇರಲಿ, ಹೆಚ್ಚು ಕನ್ಫ್ಯೂಸ್ ಮಾಡಿಸೋದಕ್ಕೆ ನನಗಿಷ್ಟ ಇಲ್ಲ, ಅಲ್ಲಿಗೆ ಅದನ್ನು ಬಿಡ್ತೀನಿ. ಮತ್ತು ಸಾಂಖ್ಯದ ಒಂದು ವಿಶೇಷವಾದ ಕಾಣಿಕೆ ಅಂತಂದರೆ ತ್ರಿಗುಣ ತತ್ವ. ಅದು ಬಹಳ ಮುಖ್ಯವಾದದ್ದು. ಪ್ರಕೃತಿಯಲ್ಲಿ ಇರತಕ್ಕಂಥದ್ದು ಮೂರು, ಸತ್ವ ರಜಸ್ಸು ತಮಸ್ಸು ಅನ್ನುವಂಥ ಮೂರು ಗುಣಗಳು. ಈ ಮೂರು ಗುಣಗಳ ವಿಚಿತ್ರವಾದ ಮಿಶ್ರಣ, ಏರುಪೇರಿಂದಲೇ ಇಡೀ ಸೃಷ್ಟಿ, ಇಡೀ ಜಗತ್ತು ಆಗಿರುವಂಥದ್ದು ಅಂತ ಗೊತ್ತಾಗುತ್ತೆ. ಸಂಸ್ಕೃತದಲ್ಲಿ ಗುಣ ಅನ್ನೋದಕ್ಕೆ ಹಗ್ಗ ಅಂತಲೂ ಅರ್ಥ ಇದೆ. ದಟ್ ವಿಚ್ ಬೈಂಡ್ಸ್ ದಿ ವರ್ಲ್ಡ್ ಅನ್ನುವಂತೆ ತೆಗೆದುಕೊಂಡಾಗ ಈ ಪ್ರಕೃತಿ ತ್ರಿಗುಣಗಳಿಂದ ಈ ಜಗತ್ತನ್ನೆಲ್ಲ ಮಾಡಿದೆ ಅಂತ ಗೊತ್ತಾಗುತ್ತೆ. ಮತ್ತು ಸತ್ವ ನಿರ್ಮಲವಾದದ್ದು, ಲಘುವಾದದ್ದು, ಆನಂದರೂಪಿಯಾದದ್ದು, ಪ್ರಕಾಶಕವಾದದ್ದು. ಅದೇ ರಜೋಗುಣ ಕ್ರಿಯಾಶೀಲ, ಚಂಚಲ, ದುಃಖಾತ್ಮಕ. ತಮೋಗುಣ ಭಾರ, ಅಧೋಗತಿಯನ್ನು ಉಳ್ಳಂಥದ್ದು, ಜಡತ್ವವನ್ನು ಹೊಂದಿರುವಂಥದ್ದು. ಮೋಹ, ಇದು ಭಗವದ್ಗೀತೆಯಲ್ಲೂ ಬರುತ್ತೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಅಂತ. ತನ್ನಿಬಧ್ನಾತಿ ಕೌಂತೆಯ ಸುಖ ಸಂಗೇನ ಭಾರತ ಅಂತ ಸುಖರೂಪಿಯಾದದ್ದು ಅಂತ. ರಜಸ್ಸು ದುಃಖರೂಪಿಯಾದದ್ದು, ತಮಸ್ಸು ಮೋಹರೂಪಿಯಾದದ್ದು. ಹೀಗೆ ಈ ಮೂರು ಗುಣಗಳ ಲಕ್ಷಣವನ್ನು ಹೇಳ್ತಾರೆ. ಈ ಮೂರು ಗುಣಗಳ ಸ್ಪರ್ಧೆ ಇದ್ದೇ ಇರುತ್ತೆ, ಪರಸ್ಪರ ಸ್ಪರ್ಧೆ. ಅದರೊಳಗೆ ಸತ್ವೋನ್ನತಿಯ ಕಡೆಗೆ ನಾವು ಗಮನ ಕೊಡಬೇಕು ಅಂತನ್ನುವಂಥದ್ದು. ಇನ್ನು ಪುರುಷ ಅನ್ನುವಂಥದ್ದು ಆತ್ಮ, ಸ್ವಯಂ ಸಿದ್ಧವಾದಂಥ ವಸ್ತು, ಸ್ವಯಂ ಪ್ರಕಾಶವಾದಂಥ ವಸ್ತು. ಒಂದು ದೀಪಕ್ಕೆ ಮತ್ತೊಂದು ದೀಪದ ನೆರವಿಲ್ಲದೆಯೇ ಅದು ತೋರಿಸಿಕೊಳ್ಳಬಲ್ಲದು. ದೀಪವನ್ನು ನೋಡೋದಕ್ಕೆ ಮತ್ತೊಂದು ದೀಪ ಬೇಕಿಲ್ಲ, ಅದು ಬೆಳಗ್ತಾ ಇದ್ದಾಗ. ಹಾಗೆ ಆತ್ಮವಸ್ತು ಆ ರೀತಿಯಾದದ್ದು ಅಂತ. ಮತ್ತು ಅದು ಅನೇಕ ರೂಪವಾಗಿರುವಂಥದ್ದು, ಅನೇಕ ಸಂಖ್ಯಾತ್ಮಕವಾದದ್ದು. ಅದಕ್ಕೆ ಪ್ರಕೃತಿಯ ಜೊತೆಗೆ ಸಂಬಂಧ ಇಟ್ಕೊಳ್ಬಾರ್ದು ಅಂತ ಇದೆ. ಆದರೆ ಪ್ರಕೃತಿ ವ್ಯಾಮೋಹ ಮಾಡಿ ಸಂಬಂಧ ತಂದು ಬಿಡುತ್ತೆ. ಹೀಗಾಗಿ ಅದರ ನೆಮ್ಮದಿ ಕೆಟ್ಟು ಪುರುಷ ಒದ್ದಾಡ್ತಾನೆ ಅಂತ. ಇದನ್ನು ಆಧುನಿಕ ಸಮಾಜದ ಅತ್ಯಾಕೆ ಎಲ್ಲ ಕಾಲದ ಸಮಾಜದ ಅತ್ಯಂತ ತಳಾತಳದ ವ್ಯವಹಾರಕ್ಕೆ ತಂದರೆ, ಗಂಡು ತನ್ಪಾಡಿಗೆ ತಾನು ಇರಬೇಕು ಅಂತ ಅಂದ್ಕೋತಾನೆ, ಹೆಣ್ಣು ಸಂಸಾರದಲ್ಲಿ ಕಟ್ಟಾಕ್ತಾರೆ ಅಂತ ತುಂಬ ಬಾರಿ ಹೇಳ್ತಾರಲ್ಲ, ಅದಕ್ಕೆ ಇದನ್ನು ಬಳಸ್ಕೊಳ್ತಾರೆ. ಇಟ್ಸ್ ಮಿಸ್ಯೂಸ್ ಆಫ್ ಸಾಂಖ್ಯ ಅಂತ ಆಗುತ್ತೆ. ಕಾರಣ, ನಮಗೆ ಹೆಣ್ಣನ್ನು ಕೂಡ ಪುರುಷ ಅಂತ ಇಲ್ಲಿ ಹೇಳ್ತಾರೆ. ಯಾಕೆಂದರೆ ಹೆಣ್ಣು ಒಂದು ಜೀವವೇ. ಹಾಗಾಗಿ ಪ್ರಕೃತಿ ಹೆಣ್ಣು ಅಂತನ್ನೋದನ್ನು ಈ ಲೋಕದ ಅರ್ಥದಲ್ಲಿ ನಾವು ತೆಗೆದುಕೊಳ್ಳುವಂಥದ್ದಲ್ಲ. ಪ್ರಕೃತಿ ಶಬ್ದ ಮಾತ್ರದಿಂದ ಸ್ತ್ರೀಲಿಂಗ, ಪುರುಷ ಶಬ್ದ ಮಾತ್ರದಿಂದ ಪುಲ್ಲಿಂಗ ಅಷ್ಟೇ ಹೊರತು ಕ್ವಾಲಿಟಿ ಗಿಲಿಟಿ ಯಾವುದು ಇಲ್ಲಿರುವಂಥದ್ದು ಅಲ್ಲ. ಮತ್ತು ಈ ಜಡವಾದ ಪುರುಷ ಈ ಥರದ ಒಂದು ಆಕರ್ಷಣೆಯನ್ನು ಒಡ್ಡುವಂಥ ಪ್ರಕೃತಿಗೆ ಮಿಲನವನ್ನು ಹೇಗೆ ಮಾಡುವಂಥದ್ದು ಅಂತಂದರೆ, ಇದು ಹೇಗೆ ಸಾಬೀತಾಗುತ್ತೆ? ಒಬ್ರಿಗೊಂದಿದೆ ಇನ್ನೊಬ್ರಿಗೆ ಇನ್ನೊಂದಿಲ್ಲ ಹೇಗಾಗುತ್ತೆ ಅಂತಂದರೆ ಅಂಧಪಂಗು ನ್ಯಾಯ ಅಂತ ನಿನ್ನೆ ಅದನ್ನು ವಿವರಿಸಿದ್ದೆ ಕೂಡ. ಆ ದೃಷ್ಟಿಯಿಂದ ಆಗುವಂಥದ್ದು ಅಂತ ಗೊತ್ತಾಗುತ್ತೆ. ಪ್ರಕೃತಿ ಸಾಮ್ಯಾವಸ್ಥೆಯಲ್ಲಿರುತ್ತೆ. ಅಂದರೆ ಈ ಸತ್ವರಜಸ್ಸು ತಮಸ್ಸುಗಳು ಯಾವುದೋ ಒಂದು ಹದದಲ್ಲಿ ಒಂದು ಕ್ರಿಟಿಕಲ್ ಬ್ಯಾಲೆನ್ಸ್ ಮಾಡಿಕೊಂಡಿರುತ್ತೆ. ಪುರುಷನ ಒಂದು ನೈಕಟ್ಯ ಬಂದ ತಕ್ಷಣ ಆ ಬ್ಯಾಲೆನ್ಸ್ ಏರುಪೇರಾಗುತ್ತೆ. ಹಾಗೆ ಪುರುಷನು ಕೂಡ ಉದಾಸೀನನಾಗಿರುವವನು ಆಸಕ್ತನಾಗಿಬಿಡ್ತಾನೆ. ಇಬ್ಬರಲ್ಲಿ ಬದಲಾವಣೆ ಬರುತ್ತೆ. ಪ್ರಕೃತಿ ಅಸಮತೋಲನಕ್ಕೆ ಒಳಗಾಗುತ್ತೆ, ಪುರುಷ ರಾಗದ್ವೇಷಗಳಿಂದ ಕೂಡ್ಕೊಂಡು ಬಿಡ್ತಾನೆ, ಉದಾಸೀನತೆ ಹೋಗ್ಬಿಡುತ್ತೆ. ಇಬ್ಬರೂ ಕೆಟ್ಟರು. ಆದರೆ ಜಗತ್ತು ನಡೆಯುತ್ತೆ ಇದರಿಂದ ಅನ್ನುವಂಥದ್ದನ್ನು ಹೇಳ್ತಾರೆ. ಈ ಸಂದರ್ಭದಲ್ಲಿ ಪುರುಷ ಸತ್ವೋನ್ನತಿಗೆ ಪ್ರಯತ್ನ ಪಡಬೇಕು ಜೀವ, ಆಗ ಉತ್ತಮತೆ ಅನ್ನುವಂಥದ್ದು ಬರುತ್ತದೆ ಅಂತ ಹೇಳುತ್ತೆ. ಮತ್ತು ಪ್ರಮಾಣಗಳನ್ನು ಪ್ರತ್ಯಕ್ಷ, ಅನುಮಾನ, ಉಪಮಾನ ಇತ್ಯಾದಿಗಳನ್ನೆಲ್ಲ ಹಾಗೇ ಇಟ್ಟುಕೊಳ್ಳುವಂಥದ್ದು, ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಈ ಜಗತ್ತು ದುಃಖಮಯ, ಅದನ್ನು ದಾಟಬೇಕು. ಅದಕ್ಕೆ ಪ್ರಕೃತಿ ಪುರುಷ ವಿವೇಕವೇ ಮುಖ್ಯ. ಪ್ರಕೃತಿಯನ್ನು ಡಿಸ್ಟರ್ಬ್ ಮಾಡಬಾರ್ದು, ಪುರುಷನ ಉದಾಸೀನತೆಯನ್ನು ಕಾಯ್ದುಕೊಳ್ಳಬೇಕು. ಆ ವಿವೇಚನೆ ಬಂದರೆ ಸಾಕು, ಮೋಕ್ಷ ಸಿಗುತ್ತೆ ಅಂತ. ಅಂದರೆ ಲೆಸ್ಸರ್ ಇನ್ವಾಲ್ವ್ಮೆಂಟ್
ಅಂಡರ್ ಇನ್ವಾಲ್ವ್ಮೆಂಟ್ ಆರ್ ವಿಡ್ರಾಯಿಂಗ್ ಫ್ರಮ್ ಆ್ಯಕ್ಟಿವಿಟಿ, ಅಂದರೆ ಸಸಂಕಲ್ಪವಾಗಿ ನಾವು ಅಭಿನಿವೇಶದಿಂದ ತೊಡಕೊಳ್ಳೋದು ಬಿಡಬೇಕು ಅಂತ, ಬಿಟ್ಟಾಗ ಮೋಕ್ಷ ಅಂತ. ಅಂದರೆ ಅದಕ್ಕಾಗಿ ನಮಗೆ ಬೇಕಾಗಿರುವುದು ಪ್ರಕೃತಿ ಪುರುಷ ವಿವೇಕ, ತಿಳುವಳಿಕೆ ಬೇಕು. ಹೀಗಾಗಿ ನಮ್ಮ ಅಸ್ತಿತ್ವಕ್ಕೆ ತಿಳುವಳಿಕೆ ಬಂದಾಗ ಮೋಕ್ಷ ಅಂತ. ಹೀಗಾಗಿ ಸಾಂಖ್ಯ ಮತ್ತು ಯೋಗರಲ್ಲಿ ಮೋಕ್ಷ ಅನ್ನೋದು ಸಚ್ಚಿದಾನಂದ ಅಲ್ಲ, ಸಚ್ಚಿನ್ ಮಾತ್ರ. ನ್ಯಾಯ ವೈಶೇಷಿಕರಲ್ಲಿ ಸನ್ಮಾತ್ರ ಮೋಕ್ಷ, ಇವರಲ್ಲಿ ಸಚ್ಚಿನ್ ಮಾತ್ರ ಮೋಕ್ಷ ಅಂತ ಹೇಳ್ಬಿಟ್ಟಂತಾರೆ. ತಿಳುವಳಿಕೆ ಇರುತ್ತೆ, ಸಂತೋಷ ಇರೋದಿಲ್ಲ ಅಂದರೆ ಇನ್ನೇನು ಪ್ರಯೋಜನ? ಹೀಗಾಗುತ್ತೆ. ಒಂದು ನನಗಾಗಿರುವ ಸಮಸ್ಯೆ ಅಂದರೆ ಸ್ಟ್ರಾಂಗ್ಲಿ ಬಯಾಸ್ಡ್ ಬೈ ವೇದಾಂತ ಸಂಸ್ಕಾರದಿಂದ ತುಂಬ ಗಟ್ಟಿಯಾದ ಬಯಾಸ, ಅಭಿನಿವೇಶ ನನ್ನ ಮನಸ್ಸಿಗೆ ಬಂದಿರೋದ್ರಿಂದ ಈ ದರ್ಶನಗಳನ್ನು ನೋಡುವಾಗಲೆಲ್ಲ ಅಲ್ಲೋ ಇಲ್ಲಿಯೋ ಏನೋ ಅದಿಷ್ಟು ಬಿಡ್ತಾ ಇರುತ್ತೆ ಅನಿಸುತ್ತೆ. ಇವುಗಳಿಗೇನೋ ಒಂದು ಮರ್ಯಾದೆಯ ಫೇಸ್ ಲಿಫ್ಟ್ ಕೊಡಬೇಕು ಅಂದರೆ ವೇದಾಂತದ ಪ್ರಮೇಯಗಳು ಎಲ್ಲಿಯೋ ತೂರ್ಕೊಂಡು ಬಂದುಬಿಡುತ್ತೆ. ಹೀಗಾಗಿ ಕೆಲವೊಮ್ಮೆ ಇವುಗಳ ನಿಷ್ಕೃಷ್ಟವಾದ ನಿರೂಪಣೆಯೂ ಸಾಧ್ಯವಾಗದೆ ಹೋಗ್ಬೋದು. ಯಾಕೆಂದರೆ ಪ್ರಕೃತಿಯ ಇನ್ವಾಲ್ವ್ಮೆಂಟನ್ನು ಪುರುಷ ತಡಿಕೊಳ್ಬೇಕು, ವಿಡ್ರಾ ಮಾಡಿಕೊಳ್ಬೇಕು, ಉದಾಸೀನತ್ವವನ್ನು ಪಡ್ಕೊಳ್ಬೇಕು ಅಂತಂದರೆ ನಮಗೆ ತಕ್ಷಣ ವೇದಾಂತದಲ್ಲಿರ್ತಕ್ಕಂಥ ನಿರ್ಲೇಪ ಕರ್ಮ, ಅಸಂಗ ಅನ್ನುವಂಥದ್ದು ಆ ದೃಷ್ಟಿಯಿಂದ ಬರುತ್ತೆ. ಆದರೆ ಅದನ್ನು ಇವರು ನೇರವಾಗಿ ಹೇಳ್ತಾ ಇಲ್ಲ. ಅಂದರೆ ಬಣ್ಣ ಎಷ್ಟು ಸಣ್ಣ ಶೇಡಿಂದ ಬದಲಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನಾನು ಮೊನ್ನೆಯೇ ಹೇಳಿದೆ, ಈ ದರ್ಶನಗಳೆಲ್ಲ ಪರಸ್ಪರ ಎಷ್ಟು ನಿಕಟವಾಗಿವೆ ಅಂತಂದರೆ ಒಂದರ ಜೋಬಲ್ಲಿ ಇನ್ನೊಂದು ಕೈ ಇದೆ ಅಂತ ಅನಿಸ್ಬಿಡುತ್ತೆ. ಕಾರಣ ಇವು ಆತ್ಯಂತಿಕ ವಿರೋಧದಿಂದ ಹೊರಟದ್ದಲ್ಲ, ಒಂದೊಂದು ಮುಖವನ್ನು ಎತ್ತಿ ಹಿಡಿಯೋದಕ್ಕೆ ಹೊರಟಂಥವು. ಇವುಗಳ ಕಾನ್ಫ್ಲಿಕ್ಟಿಂಗ್ ಆಗೋದಕ್ಕಿಂತ ಕಾಂಪ್ಲಿಮೆಂಟಿಂಗ್ ಆಗುವ ಪ್ರಯೋಜನ ಹೆಚ್ಚು ನಮಗೆ ಅಂತಂದಿದ್ದೆ. ಅದನ್ನು ನಾವಿಲ್ಲಿ ನೆನೆಯಬೇಕು ಅಂತ ಅನಿಸುತ್ತೆ. ಹೀಗೆ ಸಾಂಖ್ಯರ ಈ ಪ್ರಕೃತಿ ಪುರುಷ ವಿವೇಕ ನಮಗೆ ವಾಸ್ತವವಾದವನ್ನು ಹೇಳುತ್ತೆ, ಜೀವನಾನಾತ್ವವಾದವನ್ನು ಹೇಳುತ್ತೆ, ಮತ್ತು ಜಗತ್ತಿನ ಪರಿಣಾಮಿ ಸ್ವರೂಪ ಏನಿದೆ ಅದನ್ನು ಕೂಡ ಹೇಳುತ್ತೆ ಅಂತ ಗೊತ್ತಾಗುತ್ತೆ. ಆಮೇಲೆ ನಾವು ಯೋಗಕ್ಕೆ ಬರ್ತೀವಿ. ಯೋಗ ಬಂದಾಗ ಸಾಂಖ್ಯದ ಎಲ್ಲ ತತ್ವಗಳನ್ನು ಒಪ್ಪಿಕೊಳ್ಳುತ್ತೆ, ಆದರೆ ಕೆಲವೊಂದಕ್ಕೆ ವಿಶೇಷವಾದ ಅವಧಾರಣೆಯನ್ನು ಹಾಕುತ್ತೆ. ಯುಜ್ ಸಮಾಧವು ಯುಜರ್ ಯೋಗೆ ಅನ್ನುವ ಧಾತುವಿನಿಂದ ಯೋಗ ಬಂದಿದ್ದು. ಯೋಗವೇ ಅದರ ಮೂಲ ಸ್ವರೂಪವನ್ನೇ ಚಿತ್ತವೃತ್ತಿ ನಿರೋಧ ಅಂತ ಹೇಳುತ್ತೆ. ಪಾತಂಜಲ ಯೋಗ ಸೂತ್ರಗಳಂತೂ ನಮಗೆ ವಿಶೇಷವಾಗಿ ಗೊತ್ತಿರುವುದು. ಇಡೀ ದರ್ಶನಶಾಸ್ತ್ರಗಳ ಸೂತ್ರಗಳ ಪೈಕಿ ಅತ್ಯಂತ ಕಡಿಮೆ ಸೂತ್ರ ಇರುವಂಥ ಗ್ರಂಥ ಅಂತಂದರೆ ಪಾತಂಜಲಿ ಯೋಗ ಸೂತ್ರವೇ. 194 ಸೂತ್ರಗಳು, 4 ಅಧ್ಯಾಯಗಳಲ್ಲಿ. ಅದು ವಿಭಕ್ತವಾಗಿರೋ ಸಮಾಧಿ, ಸಾಧನ, ವಿಭೂತಿ, ಕೈವಲ್ಯ ಅಂತ 4 ಪಾದಗಳಲ್ಲಿ ವಿಭಕ್ತವಾದಂಥದ್ದಾಗಿದೆ. ಮೊದಲನೇ ಪಾದದಲ್ಲಿ ಯೋಗದ ಸ್ವರೂಪ, ಉದ್ದೇಶ, ಲಕ್ಷಣ, ಚಿತ್ತವೃತ್ತಿಯ ನಿರೋಧದ ಉಪಾಯ, ವಿವಿಧ ಯೋಗ ವಿಧಾನಗಳಿವೆ. ಎರಡನೇ ಪಾದದಲ್ಲಿ ಅಂದರೆ ಯಾವುದನ್ನು ಸಾಧನ ಅಂತ ಕರಿತೀವಿ, ಅಲ್ಲಿ ಕ್ರಿಯಾಯೋಗ, ಕ್ಲೇಶ, ಕರ್ಮ, ದುಃಖ ಸ್ವಭಾವ ಇತ್ಯಾದಿಗಳನ್ನು ಅದನ್ನು ನಿವಾರಣೆ ಮಾಡೋದು ಇದು ಉಂಟು. ಮೂರನೇದರೊಳಗೆ ಯೋಗಾಭ್ಯಾಸದಿಂದ ಬರುವ ಸಿದ್ಧಿಗಳು, ಅದು ವಿಭೂತಿ. ವಿಭೂತಿ ಅಂತಂದರೆ ಎಕ್ಸಾಲ್ಟೆಡ್ ಎಕ್ಸಿಸ್ಟೆನ್ಸ್, ಗ್ಲೋರಿ ಆರ್ ಪ್ರಾಸ್ಪರಿಟಿ, ಸ್ಪ್ಲೆಂಡರ್ ಅಂತೆಲ್ಲ ಕರೀಬಹುದು, ಅವೆಲ್ಲ ಉಂಟು. ಮತ್ತು ಕೈವಲ್ಯದಲ್ಲಿ ಯೋಗ ಸಿದ್ಧಿಯ ಮೂಲಕವಾಗಿ ಉಂಟಾಗತಕ್ಕಂಥ ಮೋಕ್ಷದ ಸ್ವರೂಪ ವಿವೇಚನೆ ಅದು ಕಾಣಿಸುತ್ತೆ. ಇದಕ್ಕೆ ಪಾತಂಜಲ ಸೂತ್ರಗಳಿಗೆ ವ್ಯಾಸಭಾಷ್ಯ ಅಂತ ಒಂದು ಭಾಷ್ಯ ಇದೆ, ಮತ್ತು ತತ್ವ ವಿಶಾರದಿ ಅಂತ ಹೇಳಿಬಿಟ್ಟು ಅದರ ಮೇಲೆ ವಾಚಸ್ಪತಿ ಮಿಶ್ರರ ಟೀಕೆ ಉಂಟು. ಅದಲ್ಲದೆ ವಿಜ್ಞಾನ ಭಿಕ್ಷುವಿನ ಯೋಗ ವಾರ್ತಿಕಗಳಿವೆ. ಭೋಜರಾಜ ಬರೆದಿದ್ದಾನೆ ಗ್ರಂಥವನ್ನು, ಒಂದು ಯೋಗ ಸೂತ್ರಗಳ ಮೇಲೆ ವ್ಯಾಖ್ಯಾನವನ್ನು. ಯೋಗ ಸುಧಾಕರ ಅಂತ ಸದಾಶಿವ ಬ್ರಹ್ಮೇಂದ್ರರು ಬರೆದಿದ್ದಾರೆ. ಶಂಕರಾಚಾರ್ಯ ಅಂತ ಈ ಶಂಕರರೋ ಮತ್ತಿನ್ಯಾರೋ ಗೊತ್ತಿಲ್ಲ, ಅವ್ರದ್ದು ಒಂದು ಯೋಗಸೂತ್ರ ಭಾಷ್ಯ ಅಂತ ಒಂದು ಉಂಟು. ಭೋಜರಾಜನ ರಾಜಮಾರ್ತಂಡ ಇದೆ, ಭಾವಗಣೇಶ, ರಾಮಾನಂದಯತಿ, ಹೀಗೆ ಅನೇಕರು ಯೋಗ ಸೂತ್ರಗಳ ಮೇಲೆ ಭಾಷ್ಯಗಳನ್ನು, ವ್ಯಾಖ್ಯಾನಗಳನ್ನು ಎಲ್ಲ ಬರೆದಿದ್ದಾರೆ. ಇದರೊಳಗೆ ಯೋಗ ಸೂತ್ರಗಳ ಮೇಲೆ ಆಮೇಲೆ ಬಂದಂಥ, ಉದಾಹರಣೆಗೆ ಯೋಗ ಸುಧಾಕರ ಇರ್ಬೋದು ಅಥವಾ ನಾಗೇಶ ಭಟ್ಟನ ಬೃಹತಿ ಇರ್ಬೋದು, ಇವೆಲ್ಲ ನೋಡಿದಾಗ ಯೋಗವನ್ನು ವೇದಾಂತ ದರ್ಶನವಾಗಿ ಬದಲಾಯಿಸಿಬಿಟ್ಟಿದ್ದು ಕಾಣಿಸುತ್ತೆ. BGL ಸ್ವಾಮಿಯವರು ಹೇಳ್ತಾರೆ, ನಮ್ಮ ದೇಶದವರಷ್ಟು ಚೆನ್ನಾಗಿ, ಅಷ್ಟು ವಿಚಿತ್ರವಾಗಿ ಯಾವ್ಯಾವ ದೇಶಗಳ ತರಕಾರಿಯನ್ನು ಪಳಗಿಸಿಕೊಂಡವ್ರು ಇನ್ಯಾರೂ ಕಾಣಿಸೋದಿಲ್ಲ. ಅನಾನಸ್ಸು ದಕ್ಷಿಣ ಅಮೇರಿಕಾದ ತರಕಾರಿ, ಅವರಿಗೆ ಅನಾನಸ್ನಲ್ಲಿ ಒಂದು ಖಾರದ ಪದಾರ್ಥ ಮಾಡ್ಬೋದು ಅನ್ನೋದು ಕನಸಲ್ಲೂ ಬಂದಿಲ್ಲ. ನಾವು ಎಂದೂ ಅನಾನಸ್ ಗೊಜ್ಜು ಮಾಡಿಬಿಟ್ಟಿದ್ವಿ. ಹಾಗೆ ದ್ರಾಕ್ಷಿ ಗೊಜ್ಜು ಮಾಡ್ತೀವಿ, ದಾಳಂಬ್ರೆ ಹಣ್ಣನ್ನು ಮೊಸರನ್ನಕ್ಕೆ ಹಾಕ್ಕೊಂಡು ತಿಂತೀವಿ, ಏನನ್ನೂ ಮಾಡ್ತೀವಿ. ಸಪೋಟಾದಲ್ಲಿ ಪಲ್ಯ ಮಾಡಿದ್ದನ್ನು ನಾನು ನೋಡಿದ್ದೀನಿ, ಅದು ದಕ್ಷಿಣ ಅಮೇರಿಕಾದ್ದು.
ಹೀಗೆ ನಾವು ಯಾವುದಕ್ಕೂ ಉಪ್ಪು ಖಾರ ಮಸಾಲೆ ಹಾಕಿ ರುಬ್ಬಿ ಅದನ್ನು ಪೂರ್ತಿ ಕನ್ವರ್ಟ್ ಮಾಡ್ಕೊಂಡು ಬಿಡ್ತೀವಿ, ಬ್ಯಾಪ್ಟೈಸ್ ಮಾಡಿಬಿಟ್ಟು ಜಾತಿ ಕೆಡಿಸ್ಬಿಡ್ತೀವಿ, ಅಥವಾ ನಮ್ಮ ಜಾತಿಗೆ ಸೇರಿಸಿ ಶುದ್ಧ ಮಾಡ್ಕೊಂಡು ಬಿಡ್ತೀವಿ. ನೋಡಿ, ಒಂದು ಕಡಲೆ ನೆಲಗಡಲೆ ದಕ್ಷಿಣ ಅಮೇರಿಕಾದೆ, ಒಂದು ಮುಸುಕಿನ ಜೋಳ ದಕ್ಷಿಣ ಅಮೇರಿಕಾದೆ. ಮುಸುಕಿನ ಜೋಳದಲ್ಲಿ ಅವಲಕ್ಕಿ ಮಾಡ್ಕೊಂಡು ತಿಂತೀವಿ, ಅವರು ಕಾರ್ನ್ ಫ್ಲೆಕ್ಸ್ ಅಂತ ಮಾಡ್ಕೊಳ್ತಾರೆ. ನಾವು ಅವಲಕ್ಕಿಲಿ ಏನೆಲ್ಲ ಮಾಡ್ತೀವಿ ಅದನ್ನು ಇದರೊಳಗೂ ಮಾಡ್ತೀವಿ. ಈ ಕಡಲೆ ಬೀಜದಲ್ಲಿ ಖಾರದಿಂದ ಮೊದಲುಗೊಂಡು ಸಿಹಿವರೆಗೆ ಎಲ್ಲವನ್ನೂ ಮಾಡ್ತೀವಿ. ಇವೆಲ್ಲ ಇಲ್ಲದೇ ಇದ್ದರೆ ಹೇಗಿತ್ತು ಗೊತ್ತಾಗೋದಿಲ್ಲ, ಆ ರೀತಿಯಾದದ್ದು. ಮೆಣಸಿನಕಾಯಿಯನ್ನು ಚಿಲಿ ದೇಶದಿಂದ ನಾವು ತಂದುಕೊಂಡಿದ್ದು, ದಕ್ಷಿಣ ಅಮೇರಿಕಾದ್ದು. ಅವರು ಬಳಸದೇ ಇರೋ ಪ್ರಮಾಣದಲ್ಲಿ ನಾವು ಬಳಸ್ತೀವಿ. ಮೆಣಸಿನಕಾಯಿ ಇಲ್ಲದೇ ಇದ್ದರೆ ಆಂಧ್ರ ಪ್ರದೇಶವೇ ಇರ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಈ ರೀತಿಯಾದಂಥದ್ದು. ಹಾಗೆ ಜೀರ್ಣಕಾರಿಯಾದ ಶಕ್ತಿ ಈ ಥರ ಆಶ್ಚರ್ಯಕಾರಿಯಾಗಿ ಉಂಟು. ಅದು ವೇದಾಂತ ಮಾಡಿಕೊಂಡಿದೆ. ಎಲ್ಲವನ್ನೂ ತನ್ನ ಹೊಟ್ಟೆಗೆ ಹಾಕ್ಕೊಂಡು ಅದಕ್ಕೆ ಹೇಗೋ ಯಾವುದೋ ಒಂದು ತಲೆಮರೆಸಿ ಬ್ರಹ್ಮ ಅನ್ನುವಂಥ ರೂಪ ಕೊಟ್ಟುಬಿಡುತ್ತೆ ಅಂತ ಅನಿಸುತ್ತೆ. ಈ ಯೋಗದಲ್ಲಿ ನಾವು ನೋಡುವಂತಹದ್ದು ಚಿತ್ತವೃತ್ತಿ ನಿರೋಧ ಅಂತನ್ನುವಾಗ ಮನಸ್ಸಿನ ವೃತ್ತಿ ಸೈಕಲ್ಸ್ ಯಾವುದಿವೆ, ಚಟುವಟಿಕೆ, ಅದನ್ನು ತಡೆಯೋದ್ರಿಂದಲೇ ನೆಮ್ಮದಿ ಅಂತ. ಆಮೇಲೆ ಅದರ ನಿರ್ಮೂಲನ ಕಟ್ಟ ಕಡೆಗೆ ಇರುವಂಥ ಉದ್ದೇಶ ಅಂತ. ಸುಮ್ಮನೆ ತಡೆದ್ರೆ ಪ್ರೆಷರ್ ಬಿಲ್ಡಪ್ ಆಗುತ್ತೆ, ಇನ್ನೇನೂ ಆಗೋಲ್ಲ. ಅದನ್ನು ಡ್ರೈನ್ ಔಟ್ ಮಾಡಬೇಕಾಗುತ್ತೆ, ಸಂಪೂರ್ಣವಾಗಿ ಅದನ್ನು ಆವಿ ಮಾಡಬೇಕಾಗುತ್ತದೆ ಅಂತನ್ನುವಂಥದ್ದು. ಇಲ್ಲಿ ಗುಣತ್ರಯ ಮತ್ತೆ ಬರುತ್ತೆ, ಸತ್ವರ್ಜಸ್ಸು ತಮಸ್ಸುಗಳು. ಹೀಗಾಗಿ ಈ ಪ್ರಕೃತಿಯ ಪರಿಣಾಮವಾಗಿ ಚಿತ್ತ ಬಹಳ ಮುಖ್ಯವಾಗಿ ಬರುವಂಥದ್ದು. ಆ ಚಿತ್ತ ಯಾವ ರೀತಿಯಾದದ್ದು ಅಂದರೆ ಅದು ಪ್ರಖ್ಯಾಶೀಲ ಅಂತ, ಜ್ಞಾನವನ್ನು ಪ್ರಧಾನವಾಗಿಟ್ಟುಕೊಂಡದ್ದು, ಪ್ರವೃತ್ತಿಶೀಲ ಚಟುವಟಿಕೆಯನ್ನು ಪ್ರಧಾನವಾಗಿಟ್ಟುಕೊಂಡಿದ್ದು, ಮತ್ತು ಸ್ಥಿತಿಶೀಲ ಅಥವಾ ಮೋಹಶೀಲ ಅಂತ ಮೂರು ಥರ. ಸತ್ವ ಇರುವಂಥದ್ದು ಪ್ರಖ್ಯಾಶೀಲ, ರಜಸ್ಸಿರ್ತಕ್ಕಂಥದ್ದು ಪ್ರವೃತ್ತಿಶೀಲ, ತಮಸ್ಸಿರ್ತಕ್ಕಂಥದ್ದು ಮೋಹಶೀಲ ಅಥವಾ ಸ್ಥಿತಿಶೀಲ ಅಂತ ಈ ರೀತಿಯಾದದ್ದು ಅಂತ. ಮತ್ತು ಅದರೊಳಗೆ ಕ್ಷಿಪ್ತ ಅಂತಂದರೆ ರಜೋಗುಣದ ಆಧಿಕ್ಯದಿಂದ ಚಿತ್ತಕ್ಕೆ ಬರ್ತಕ್ಕಂಥ ಚಂಚಲತೆ, ಮೂಢ ತಮೋಗುಣದ ಆಧಿಕ್ಯದಿಂದ ಬರ್ತಕ್ಕಂಥ ವಿವೇಕ ಶೂನ್ಯತೆ, ವಿಕ್ಷಿಪ್ತ ಸತ್ವಗುಣಾಧಿಕ್ಯದಿಂದ ಬರುವಂಥ ದುಃಖ ತ್ಯಾಗ ಮತ್ತು ಸುಖ ಪ್ರೀತಿ ಅದು ಉಂಟು. ಇವುಗಳಿಂದ ಏನು ಪ್ರಯೋಜನ ಬರಲ್ಲ. ಕ್ಷಿಪ್ತ, ಮೂಢ ಮತ್ತು ವಿಕ್ಷಿಪ್ತದಿಂದ ಏನೂ ಅಂಥ ಪ್ರಯೋಜನ ಒದಗೋಲ್ಲ. ಅದು ಸಾಧಕರ ಚಿತ್ತದ ಲಕ್ಷಣ ಅಲ್ಲ. ಏಕಾಗ್ರ ಅಂದರೆ ಏಕಾಗ್ರತೆಯಿಂದ ಸತ್ವಾಧಿಕ್ಯದ ಮೂಲಕ ಒಂದನ್ನೇ ಚಿಂತಿಸಬಲ್ಲಂಥ ಶಕ್ತಿ ಅದು ಒಂದು. ಆಮೇಲೆ ನಿರುದ್ಧ, ಎಲ್ಲ ಇಂದ್ರಿಯ ದ್ವಾರಗಳನ್ನು ಮುಚ್ಚಿ ಅಂತರ್ಯಾಮಿಯನ್ನು ಚಿಂತನೆ ಮಾಡುವಂಥದ್ದು ಅಂತ. ಈ ಎರಡು ನಿರುದ್ಧ ಮತ್ತು ಏಕಾಗ್ರ ಅನ್ನುವ ಚಿತ್ತದ ಲಕ್ಷಣಗಳು ಸಾಧಕನಿಗೆ ಪ್ರಯೋಜನಕಾರಿಯಾಗುತ್ತವೆ ಅಂತ. ಇದನ್ನು ನೋಡಿದ್ರೆ ಸತ್ಯ ಅಂತ ಅನಿಸುತ್ತೆ ನಮಗೆ. ಯೋಗದ ಒಂದು ಸ್ವಾರಸ್ಯ ಏನಂದರೆ, ನಮ್ಮ ಅನುಭವದ ಜೊತೆಗೆ ನಾವು ಆಗಿಂದಾಗಲೇ ಪರಾಮರ್ಶೆ ಮಾಡಿಕೊಳ್ಳಬಹುದು. ಸಾಂಖ್ಯ, ವೈಶೇಷಿಕ ಇತ್ಯಾದಿಗಳು ಜಗತ್ತಿನ ಬಗ್ಗೆ ಹೇಳೋದ್ರಿಂದ ಜಗತ್ತಿನ ಪದಾರ್ಥಗಳೆಲ್ಲ ನಮಗೆ ಸಿಗದೇ ಇರಬಹುದು, ಅದರ ಸ್ವರೂಪ ಎಲ್ಲ ನಮಗೆ ಗೋಚರವಾಗದೇ ಇರಬಹುದು. ಈಗ ಯಾವುದೋ ಕಬ್ಬಿಣದ ಗುಣ ಎಂಥದ್ದು, ಅದರ ಅಟಾಮಿಕ್ ವೆಯ್ಟ್ ಎಂಥದ್ದು ಅಂತಂದರೆ ಯಾವುದೋ ಕೆಮಿಸ್ಟ್ರಿ ಪುಸ್ತಕದಲ್ಲಿ ಇರುತ್ತೆ 48 ಅಂತ ನಾವು ಹೇಳ್ತೀವಿ ಅಂತ ಇಟ್ಕೊಳ್ಳಿ, 28, 48 ಎಂಥದ್ದು. ಆದರೆ ಅದು ವಾಸ್ತವ ಹೌದಾ ಅನ್ನುವುದನ್ನು ವೆರಿಫೈ ಮಾಡ್ಕೊಳ್ಳೋದಕ್ಕೆ ನಮಗೆ ಹೇಗೆ? ಆದರೆ ಇಲ್ಲಿ ಏಕಾಗ್ರ ಅಂತಂದರೆ ಹೌದು ಅಂತ ಗೊತ್ತಾಗುತ್ತೆ, ಕ್ಷಿಪ್ತ ಅಂದರೆ ಓ ಇಲ್ಲಿ ಸರಿಯಾಗಿದೆ ಅಂತ ತಿಳಿಯುತ್ತೆ. ಹೀಗೆ ನಮಗೆ ತಕ್ಷಣ ಸಂವೇದನೆಗೆ ಸಿಗುತ್ತದೆ. ಇಲ್ಲಿ ನೋಡ್ತಾ ಬನ್ನಿ, ನ್ಯಾಯ ವೈಶೇಷಿಕದಿಂದ ಶುರುವಾಗಿ ಒಳ ಸರಿತಾ ಇರುವಂಥದ್ದು ಕಾಣಿಸ್ತಾ ಇರುತ್ತೆ. ವೇದಾಂತದ ಮಾರ್ಗಕ್ಕೆ ಹತ್ತಿರ ಬರುವಂಥದ್ದು ಅಂತ ಗೊತ್ತಾಗುತ್ತೆ. ಆಮೇಲೆ ಇದಕ್ಕೆ ಪ್ರಮಾಣ, ಪ್ರತ್ಯಕ್ಷ, ಅನುಮಾನ, ಉಪಮಾನ. ನೋಡಿ, ಬೆಸ್ಟ್ ಆಫ್ ಎನಿ ಫಿಲಾಸಫಿ ಈಸ್ ಅಬ್ಸರ್ವ್ಡ್ ಬೈ ದಿ ಅದರ್ ಫಿಲಾಸಫಿ. ನ್ಯಾಯದಲ್ಲಿರುವಂಥ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಆಪ್ತವಾಕ್ಯಾದಿ ಪ್ರಮಾಣಗಳನ್ನು ಎಲ್ಲರೂ ಸ್ವೀಕರಿಸಿದ್ದಾರೆ ಅಂದರೆ ದಟ್ ಈಸ್ ದಿ ಬೆಸ್ಟ್ ಆಫ್ ಇಟ್ ಅಂತ. ಕಾಲ ಪ್ರವಾಹದಲ್ಲಿ ನಮಗೆ ಹಾಗೆ ಗೊತ್ತಾಗುತ್ತೆ. ಒಂದು ದೃಷ್ಟಾಂತ ತೆಗೆದುಕೊಂಡ್ರೆ ಸಂಗೀತದ ದೃಷ್ಟಾಂತ, ಯಾವುದು ತುಂಬ ರಂಜನೀಯವಾದ ರಾಗ ಅನಿಸುತ್ತೋ ಅದೇ ಕಾಲದಲ್ಲಿ ಉಳಿಯೋದು. ಒಂದು ರಾಗ, ಉದಾಹರಣೆಗೆ ದೇಶಾಕ್ಷಿ ಅಂತ ಒಂದು ರಾಗ ಇತ್ತು, ಈಗಲೂ ಇದೆ, ಆದರೆ ಅದು ಯಾರೂ ಹಾಡೋದಿಲ್ಲ ಅಷ್ಟೇ. ಆ ದೇಶಾಕ್ಷಿಯ ಸ್ವರ ಸಂಕ್ರಮಗಳೆಲ್ಲ ಕೂಡ ನಮ್ಮ ಶುದ್ಧ ಸಾವೇರಿಗೆ ನಿಕಟವಾಗಿ ಇರತಕ್ಕಂಥದ್ದು, ಆದರೆ ಸ್ವಲ್ಪ ಲೂಸಾಗಿರುವಂಥದ್ದು ದೇಶಾಕ್ಷಿ. ಆ ದೇಶಾಕ್ಷಿ ಇಂದಿನ ಶುದ್ಧ ಸಾವೇರಿಗೆ ಅದಕ್ಕೆ ಬಂದು ಕೂತ್ಕೊಳ್ತು. ಅದು ಮತ್ತಷ್ಟು ನಯವಾಗಿ ಹಿಂದೂಸ್ತಾನಿ ದುರ್ಗಾ ಆಗಿದೆ. ಈಗ ನಿಮಗೆ ದುರ್ಗಾ ರಾಗವನ್ನು, ದೇಶಾಕ್ಷಿಯನ್ನು ಇಟ್ಟುಕೊಂಡು ನೋಡಿದಾಗ ಗೊತ್ತಾಗುತ್ತೆ, ಮ್ಯಾಕರೋನಿಯಿಂದ ಶಾವಿಗೆ ಪಾಯಸದವರೆಗೂ ಬೆಳವಣಿಗೆ ಆಗಿದೆ ಅಂತ. ಇಟಲಿಯ ಮ್ಯಾಕರೋನಿ ರಸವಿಲ್ಲ, ರಕ್ತಿ ಇಲ್ಲ, ಬರೀ ಬೆಳ್ಳಗಿರುತ್ತೆ ಅಷ್ಟೇ, ಇನ್ನೇನೂ ಅಲ್ಲ, ಕಡ್ಡಿಯಾಗಿರುವಂಥದ್ದು.
ಅದಕ್ಕಿಂತ ಸ್ಪ್ಯಾಗಟಿ ಸ್ವಲ್ಪ ಮೇಲು, ಅದಕ್ಕಿಂತ ಕರೆದ ಶಾವಿಗೆ ಪಾಯಸ ಮತ್ತೂ ಮೇಲು ಅಂತ ಏನು ಮೂರ್ತಿರಾಯರು ಬರೀತಾರೆ ಅವರ ಅಪರ ವಯಸ್ಕನ ಅಮೆರಿಕ ಯಾತ್ರೆಯಲ್ಲಿ. ನಮ್ಮ ಕರೆದ ಶಾವಿಗೆ ಪಾಯಸ ನೋಡಿದ್ರೆ ಸಂಪೂರ್ಣ ವಿಕಸಿತ ಮಾನವ ನಿಯಾರ್ಡಂತಲ್ ಪೀಕಿಂಗ್ ಮ್ಯಾನ್ಗಳನ್ನು ನೋಡದಂತೆ ಇರುತ್ತೆ ಅಂತ ಹೇಳ್ಬಿಟ್ಟು ಅಂತಾರೆ. ಚಿಂಪಾಂಜಿ, ವರಾಂಗುಟಾನು ಈ ಥರದನ್ನು ಬಬೂನು, ಲಾಂಗೂರು ಅವುಗಳನ್ನು ನೋಡದಂತೆ ಆಗುತ್ತದೆ ಅಂತ. ಬೆಸ್ಟ್ ಆಫ್ ಇಟ್ ವಿಲ್ ಬಿ ಅಬ್ಸಾರ್ಬ್ಡ್ ಅಂತ. ಕಲ್ಯಾಣಿಯನ್ನು ಮ್ಲೇಚ್ಛ ಜನಪ್ರಿಯ ಅಂತೆಲ್ಲ ಹೇಳ್ತಾಯಿದ್ರು. ಮ್ಲೇಚ್ಛರಿಗೆ ಮಾತ್ರ ಪ್ರಿಯವಾದದ್ದು, ಮಡಿವಂತರಿಗೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಡ್ತೀನಿ. ಅದು ಯವನ ಕಲ್ಯಾಣಿ, ಯಮುನಾ ಕಲ್ಯಾಣಿ ಅಂತ ಮಡಿವಂತಿಕೆ ತಂದುಬಿಡ್ತರು. ಯಮನ್ ಅಂತ ಹಿಂದೂಸ್ತಾನಿಯಲ್ಲಿ ಹೇಳುವಂಥದ್ದು. ಆದರೆ ಅದು ಚೆನ್ನಾಗಿರೋದ್ರಿಂದ ಅದು ಬಂದು ಕೂತ್ಕೊಂಡ್ಬಿಡ್ತು. ನೋಡಿ, ಅದು ಎಷ್ಟು ಸೊಗಸಾಗ್ಬಿಡ್ತು ಆ ರಾಗ ಅನ್ನುವಂಥದ್ದು ನಮಗೆ ತಿಳಿದೇ ಇರುವಂಥದ್ದು. ಒಂದೇ ಒಂದು ಮಧ್ಯಮದ ವ್ಯತ್ಯಾಸ ಇಲ್ಲದೇ ಇದ್ದರೆ ಶಂಕರಾಭರಣವೇನೆ. ಶುದ್ಧ ಮಧ್ಯಮ ಹೋಗಿ ಪ್ರತಿಮಧ್ಯಮ ಆದಾಗ ಉಂಟಾದ ಪರಿಣಾಮ ಇಂಥದ್ದು ಅಂತನ್ನುವುದು ನಮಗೆ ತಿಳಿಯುತ್ತೆ. ಹೀಗೆ ಅದು ರೆಸ್ಟೋರ್ ಆಯಿತು. ಈ ರೀತಿಯಾಗಿ ನೀವು ಯಾವುದೇ ಒಂದು ರಾಗವನ್ನು ನೋಡಿದ್ರೂ ಒಂದಿಷ್ಟು ಬದಲಾವಣೆ. ವೆರಮು ಅಂತ ಒಂದು ರಾಗ, ಸ್ವಲ್ಪ ಈ ಕಾಲದ ಒಂದು ಸ್ವಲ್ಪ ಮೂಗು ಮೇಲು ಮಾಡ್ತಕ್ಕಂಥ ಕರ್ನಾಟಕ ಸಂಗೀತಗಾರರು ಅದು ಬಹಳ ಒಳ್ಳೆಯ ರಾಗ ಅಂಥೇಳಿ ತ್ಯಾಗರಾಜರ ಮನಸ್ಸುಲೋನಿ ಮರ್ಮಮೂನ ಆ ದಾರಿಯಲ್ಲಿ ನುಡಿಸ್ತಾರೆ. ಅದು ಹಿಂದೋಳ ಅಂತ ಬೇರೊಂದು ರೀತಿಯಲ್ಲಿ ಬದಲಾವಣೆ ಆಗಿದೆ. ಹಿಂದೋಳದ ಪೂರ್ವರೂಪ ಅದು ಇಲ್ಲಿಗೆ ಹದವಾಗಿ ಬಂತು. ಆ ವೆರಮು ಭಾಗ್ಯಶ್ರೀಗೆ ಒಂದು 3 ದಿವಸದ ದಾಯಾದಿ ಥರ ಇರುತ್ತೆ. ಭಾಗ್ಯಶ್ರೀ ರಾಗದ ಆ ನಯ, ಆ ನಾಜೂಕು, ಆ ಸೌಂದರ್ಯ, ಆ ವೈಭವದ ಮುಂದೆ ಶ್ರೀಮಂತನ ಬಡನಂಟ ಇದ್ದಂತೆ ಕೂತ್ಕೊಳ್ಳಿರುತ್ತೆ ಎಲ್ಲೋ ಮೂಲೆಯಲ್ಲಿ, ಬಡವ ನೀನು ಮಡಗದಂಗೆ ಅಂತ ವೆರಮು ರಾಗ. ಅಂದರೆ ನಾವು ಹಠ ಹಿಡ್ಕೊಂಡು ಆ ವೆರಮು, ಆ ಪದ್ಧತಿ ಪ್ರಾಚೀನ ಅಂತ ಅಂದುಕೊಂಡು ಹಿಡಿಬೇಕೇ ಹೊರತು ರಂಜನತ್ವಾದ ರಾಗ, ರಂಜನಾತ್ ರಾಗ ಅಂತ ನೋಡಿದ್ರೆ ಇರೋಲ್ಲ. ಸೊ ಬೆಸ್ಟ್ ಆಫ್ ವೆರಮು ಈಸ್ ಇನ್ ಭಾಗ್ಯಶ್ರೀ. ಬಟ್ ದಿ ಅದರ್ ಡಿಸ್ಟಿಲ್ಡ್ ಆಸ್ಪೆಕ್ಟ್ ಆಫ್ ವೆರಮು ಅನ್ನೋದನ್ನು ಹಿಂದೋಳ ಅಂತ ನೋಡಬಹುದು. ನಮ್ಮಲ್ಲಿ ಈ ದೀಕ್ಷಿತರ ಪದ್ಧತಿ ಅಂತ ಅನ್ನೋದನ್ನು ಅದು ಒಂದು ಬಹಳ ಅಬ್ಬರ ಮಾಡಿಕೊಳ್ತಾರೆ. ಯಾರಿಗೆ ಚೆನ್ನಾಗಿ ಹಾಡೋಕ್ಕೆ ಬರೋದಿಲ್ವೋ ಅವರೆಲ್ಲ ಶಾಸ್ತ್ರದ ಕಡೆಗೆ ಗಮನ ಕೊಡುವುದು ಅಂತಿದೆಯಲ್ಲ, ಹಾಗಾಗ್ಬಿಡುತ್ತೆ. ಈ ದೀಕ್ಷಿತರ ರಾಗ, ಇದು ಕರ್ನಾಟಕ ದೇವಗಾಂಧಾರಿ, ಇದು ಆಬೇರಿಗಿಂತ ಮೇಲೋ, ಇದು ಹಿಂದೂಸ್ತಾನಿ ಸೋಂಕು ಅಂತ. ಆದರೆ ಆ ರಾಗಗಳ ನಾದಿ ನಾದಿ ಮತ್ತೊಂದು ರೂಪಕ್ಕೆ ಬಂದಾಗ ಒಂದು ಹದ ಸೌಂದರ್ಯವನ್ನು ತೆಗೆದುಕೊಳ್ಳುತ್ತೆ. ಕೈಶಿಕಿ ನಿಷಾದ, ಕಾಕಲ್ ನಿಷಾದ ಎರಡೂ ಸೇರಿಕೊಂಡಿದ್ದಂಥ ರೀತಿಯಲ್ಲಿ ಬಂದದ್ದಾಯಿತು ಖಮಾಚ. ಅದೇ ನಿಲ್ತು. ಹಳೆ ಖಮಾಜಗಳನ್ನು ಕೂಡ ಬದಲಾಯಿಸ್ಕೊಂಡು ಬಿಟ್ಟಿದ್ದಾಯಿತು. ಕಾರಣ ಆ ಸ್ವರಗಳ ಸ್ಥಿತಿಸ್ಥಾಪಕತೆ, ಸೌಂದರ್ಯ ಅವೆಲ್ಲ ಗಟ್ಟಿಯಾದ ಮೇಲೆ ಅದು ಒಂದು ರೂಪವನ್ನೇ ಪಡೆದು ಬಿಡುತ್ತೆ. ಮುಂಚೆ ಬೆಲ್ಲದ ಕಾಫಿ ಕುಡಿತಾ ಇದ್ವಿ ನಾವು ಅಂದರೆ ನಮ್ಮ ತಂದೆ ತಾತಂದರು ಎಲ್ಲ. ಸಕ್ಕರೆ ಬಂದ ಮೇಲೆ ಕೊಟ್ಬಿಡ್ತು ಸಕ್ಕರೆ ಬೆಲ್ಲಕ್ಕೆ. ಯಾಕೆ? ಸಕ್ಕರೆಗೆ ಪರಿಮಳ ಇಲ್ಲ. ಕಾಫಿಗೆ ವಿಶಿಷ್ಟವಾದಂಥ ಫ್ಲೇವರ್ನ ಅದು ಉಳಿಸಿಕೊಟ್ಟು ತಾನು ರುಚಿಯನ್ನು ಮಾತ್ರ ಕೊಡ್ತಾ ಇದೆ ಅಂತಂದರೆ ಅದು ಉತ್ತಮವಾಯ್ತಲ್ಲ. ಅದೇ ಕೆಲವು ತಿಂಡಿಗಳಿಗೆ ಬೆಲ್ಲವನ್ನೇ ಉಳಿಸ್ಕೊಂಡಿದ್ದೀವಿ. ಸಕ್ಕರೆ ಹೋಳಿಗೆ ನಮ್ಮ ಪುರಾಣೆ ರುಚಿಕರ ಅನಿಸೋದಿಲ್ಲ, ಬೆಲ್ಲಕ್ಕಿರುವಂಥ ಪರಿಮಳ ಅದಕ್ಕೆ ಬರೋದಿಲ್ಲ. ಸಜ್ಜಪ್ಪ ಮಾಡೋದಕ್ಕೆ ಸಕ್ಕರೆ ಹಾಕಿದ್ರೆ ಅಬ್ಬಬ್ಬಾ ಸಾಕು ಅಂತ ಅನ್ನೋ ಥರ ಇರುತ್ತೆ. ಹಯಗ್ರೀವಕ್ಕೆ ಸಕ್ಕರೆ ಹಾಕಿದ್ರೆ ಅದು ಖರಗ್ರೀವ, ಕತ್ತೆ ಕೊರಳ ಥರ ಇರುತ್ತೆ, ಹಯಗ್ರೀವದ ಥರ ಇರೋದಿಲ್ಲ. ಅಂದರೆ ಎಲ್ಲಿ ಬೆಲ್ಲದ ಕಬ್ಬಿಗೆ ನಿಕಟವಾದ ಆ ಪರಿಮಳ ಇದೆ, ಆ ಒಂದು ಮಾದಕತೆ ಇದೆ. ಯಾಕೆ? ಬೆಲ್ಲದಲ್ಲಿ ಮೊಲಾಸಿಸ್ ಕಂಟೆಂಟ್ ಇದೆ, ಅದರ ಮೂಲಕ ಒಂದು ಮಾದಕತ್ವ, ಮಾಧುರ್ಯ ಎಲ್ಲ ಹೆಚ್ಚಾಗುತ್ತೆ. ಅದು ಇರುವುದನ್ನು ಉಳಿಸಿಕೊಂಡಿದೆ. ಅಂದರೆ ನಮ್ಮ ಅರಿವಿಲ್ಲದೆಯೇ ನಮ್ಮ ಜಿಹ್ವಾ ಪ್ರಜ್ಞೆ ವಿವೇಕದಿಂದ ನಡ್ಕೊಂಡಿದೆ ಅಂತ ಗೊತ್ತಾಗುತ್ತೆ. ಮೆಣಸಿನಕಾಯಿ ಚಟ್ನಿಗಿರುವಂಥ ರುಚಿ ಬರೀ ಕಾಳು ಮೆಣಸು ಹಾಕಿ ಮಾಡಿದಂಥ ಚಟ್ನಿಗಿರೋಕ್ಕೆ ಸಾಧ್ಯವ? ಇರೋದೇ ಇಲ್ಲ. ಅದೇ ಪೊಂಗಲ್ಗೆ ಅದು ಚೆನ್ನ. ಹೀಗೆ ಎಲ್ಲಿ ಬೇಕೋ ಅಲ್ಲಿ ಉಳಿಸ್ಕೊಂಡಂಥದ್ದು ಕಾಣುತ್ತೆ. ದರ್ಶನಗಳಿಗೂ ಅಷ್ಟೇ. ಅನ್ನಕೋಶವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಆನಂದ ಕೋಶದ ಬಗ್ಗೆ ಕೂಡ ಗೊತ್ತಾಗುತ್ತದೆ ಅಂತ ನಮಗೆ ತಿಳಿಯುತ್ತೆ. ಯಾಕೆಂದರೆ ಮನುಷ್ಯ ಎಲ್ಲಿ ಬೇಕಾದರೂ ಕಾಂಪ್ರಮೈಸ್ ಮಾಡಿಕೊಳ್ಳಬಲ್ಲ, ಆದರೆ ತನ್ನ ಆತ್ಯಂತಿಕ ಭೋಗಗಳಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳೋದಿಲ್ಲ. ಅದರ ಕಡೆ ಗಮನ ಹರಿಸಿದ್ರೆ ಶಬ್ದ, ಸ್ಪರ್ಶ, ರೂಪರಸ ಇಂದ್ರಿಯಗಳು ಹೇಗೆ ವರ್ತಿಸುತ್ತವೆ ಅಂತ ನೋಡಿಕೊಂಡಾಗ ನಮಗೆ ತಿಳಿಯುತ್ತೆ. ಇದು ಎಲ್ಲ ಪ್ರಕಾರಗಳನ್ನು, ಒಂದು ಸಾಹಿತ್ಯದ ಕಥೆ, ಕಾದಂಬರಿ, ಪ್ರವಾಸ ಕಥನಾದಿ ಪ್ರಕಾರಗಳಿಂದ ಮೊದಲುಗೊಂಡು ಎಲ್ಲೆಲ್ಲಿಯೂ ನೋಡಬಹುದಾಗುತ್ತೆ. ಸಾಮಾನ್ಯರು ಎಲ್ಲರ ಅನುಭವಕ್ಕೆ ದಕ್ಕುತ್ತದೆ ಅಂತ ಇಷ್ಟು ಸ್ಥೂಲೋದಾಹರಣೆಗಳನ್ನು ತೆಗೆದುಕೊಳ್ಬೇಕಾಯಿತು. ಯೋಗ ಹಾಗೆ ಹೆಚ್ಚು ಪ್ರಾಯೋಗಿಕವಾದದ್ದಾಗ್ತಾ ಬಂತು ಅನ್ನೋದು ನಮಗೆ ತಿಳಿಯುತ್ತೆ. ಅದರಿಂದಲೇ ನ್ಯಾಯಾದಿಗಳ ಪ್ರಮಾಣಗಳನ್ನು ಚೆನ್ನಾಗಿ ಅಲ್ಲಿಗಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ. ಮತ್ತು ಸಂಸ್ಕಾರ ಅನ್ನುವಂಥ ಒಂದು ವಿಶೇಷ ಅಂಶವನ್ನು ಹೇಳುತ್ತೆ.
ಅದು ಚಿತ್ತಕ್ಕೆ ಬೇರೆ ಬೇರೆ ಅನುಭವಗಳಿಂದ ಉಂಟಾಗುವ ಪರಿಪಾಕ. ಅದು ಸತ್ಸಂಸ್ಕಾರ ದುಸ್ಸಂಸ್ಕಾರ ಅಂತ ಎರಡೂ ರೀತಿಯಲ್ಲಿ ಆಗ್ಬೋದು. ಸತ್ಸಂಸ್ಕಾರ ಉನ್ನತಿಗೆ, ದುಸ್ಸಂಸ್ಕಾರ ಅವನತಿಗೆ ಕಾರಣ ಅಂತ ಗೊತ್ತಾಗುತ್ತೆ. ಮತ್ತು ವೃತ್ತಿಗಳು ಚಿತ್ತದ ಅಲೆಗಳ ಹಾಗೆ ಮೇಲೆ ಮೇಲೆ ಬರ್ತಾ ಇರ್ತವೆ. ವೃತ್ತಿ ಬೇರೆ ಅಲ್ಲ, ಚಿತ್ತ ಬೇರೆ ಅಲ್ಲ, ಎರಡೂ ಒಂದೇ. ನಾವು ಕೇವಲ ಶಾಸ್ತ್ರ ವಿಭಾಗಕ್ಕೆ ತೊಗೊಂಡ್ವಿ. ನೀರು ಬೇರೆ ಅಲ್ಲ, ಅಲೆ ಬೇರೆ ಅಲ್ಲ. ಅಂದರೆ ನಾವು ಸಮುದ್ರ ಅಂತೀವಿ, ಅಲೆ ಅಂತೀವಿ, ಅದನ್ನು ಹೇಳುತ್ತೆ. ಅಂದರೆ ಇಲ್ಲಿ ತನ್ನಂತೆ ತಾನೇ ವಿವರ್ತವಾದ ಬರ್ತಾ ಇದೆ ವೇದಾಂತದ್ದು. ಪರಿಣಾಮವಾದ ಹೋಗಿ ವಿವರ್ತವಾದ ಛಾಯೆ ಕಾಣಿಸ್ತಾ ಇದೆ. ಮತ್ತು ಯೋಗದಿಂದಲೇ ಸಾಧ್ಯ ಅನ್ನುವಲ್ಲಿ ಚಿತ್ತವೃತ್ತಿ ನಿರೋಧಕ್ಕೆ ಅದು ದಾರಿ ಕೊಡ್ತಾ ಇದೆ. ಅದು ಸಂಪ್ರಜ್ಞಾತ ಅಸಂಪ್ರಜ್ಞಾತ ಅಂತ ಎರಡು ಬಗೆ. ಈ ಸಂಪ್ರಜ್ಞಾತ ಅನ್ನೋದಕ್ಕೆ ಅನೇಕ ವಿಭಾಗಗಳು ಉಂಟು. ವಿತರ್ಕಾನುಗತ, ವಿಚಾರಾನುಗತ, ಆನಂದಾನುಗತ, ಅಸ್ಮಿತಾನುಗತ ಅಂತ ಈ ಥರ ಉಂಟು 4. ಸ್ಥೂಲ ವಸ್ತುವನ್ನು ಆಧರಿಸಿ ಮಾಡುವಂಥ ಧ್ಯಾನ ವಿತರ್ಕಾನುಗತವಾದ ಸಂಪ್ರಜ್ಞಾತ ಸಮಾಧಿ. ಅಂದರೆ ಯಾವುದೋ ಮೂರ್ತಿಯನ್ನು ಇಟ್ಟುಕೊಂಡು ಮಾಡ್ತೀವಿ, ಅಥವಾ ಇನ್ಯಾವುದೋ ಜ್ಯೋತಿಯನ್ನು ಇಟ್ಟುಕೊಂಡು ಮಾಡ್ತೀವಿ, ಇನ್ಯಾವುದೋ ಕ್ಷೇತ್ರಕ್ಕೆ ಹೋಗಿ ಮಾಡ್ತೀವಿ. ಹೀಗೆ ಸ್ಥೂಲವನ್ನು ಆಶ್ರಯಿಸಿ ಮಾಡತಕ್ಕಂಥ ಧ್ಯಾನ ಸಂಪ್ರಜ್ಞಾತ ಸಮಾಧಿಯ ವಿತರ್ಕಾನುಗತ ಅನ್ನೋದಕ್ಕೆ ಬಂದರೆ, ಸ್ವಲ್ಪ ಸೂಕ್ಷ್ಮವನ್ನು ಇಟ್ಟುಕೊಂಡು ಮಾಡುವಂಥದ್ದು ವಿಚಾರಾನುಗತ ಅಂತ. ಒಂದು ಬೀಜ ಮಂತ್ರವನ್ನು, ಒಂದು ಶ್ಲೋಕವನ್ನು, ಅದನ್ನು ಗಮನದಲ್ಲಿಟ್ಟುಕೊಂಡು ಮಾಡುವಂಥದ್ದಾಗುತ್ತೆ. ಇನ್ನು ಆನಂದಾನುಗತ ಅಂತಂದರೆ ಈ ಇಂದ್ರಿಯದ ಅನುಭವ ಸಂವೇದನೆಯನ್ನು ಇಟ್ಟುಕೊಂಡು ಮಾಡುವಂಥ ಧ್ಯಾನ. ಅಲ್ಲಿ ಕಲೆಗಳು ಬರುತ್ತೆ. ಈ ಕಲಾ ಸಮಾಧಿ ಆನಂದಾನುಗತ ಸಂಪ್ರಜ್ಞಾತ ಸಮಾಧಿ ಅಂತ ಕರೀಬೋದು. ಹಾಗಲ್ಲದೆ ಅಸ್ಮಿತಾನುಗತ ಅಂತಂದರೆ ತನ್ನ ಉಸಿರು, ತನ್ನ ಎರವು ಅದನ್ನೇ ಹಿಡಿದು ಮಾಡತಕ್ಕಂಥದ್ದು ಅಂತ. ಇನ್ನು ಅಸಂಪ್ರಜ್ಞಾತ ಸಮಾಧಿ ಅಂದರೆ ಕೇವಲವಾದದ್ದು, ಅದು ಕೈವಲ್ಯ. ಅದು ಯಾವುದೇ ಬಾಹ್ಯಾಲಂಬನವನ್ನು, ಬಾಹ್ಯ ಚೋದನೆಯನ್ನೇ ಇಟ್ಟುಕೊಳ್ಳದೆ ಇರತಕ್ಕಂಥದ್ದು. ಈ ಉಸಿರಾಟವನ್ನೂ ಗಮನಿಸ್ಕೊಳ್ಳದೆ ಇರತಕ್ಕಂಥದ್ದು. ನಿದ್ರೆ ಮಾಡುವಾಗ ನಾವು ಉಸಿರಾಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತಾ ಅನ್ನುವಂಥ ಸ್ತರಕ್ಕೆ ಬರುವಂಥದ್ದು. ಅಲ್ಲಿ ನೋಡಿದಾಗ ವೇದಾಂತ ಹೇಳುವಂಥ ಮೋಕ್ಷ ಎಷ್ಟೋ ಬಾರಿ ಅಸಂಪ್ರಜ್ಞಾತ ಸಮಾಧಿಯ ಅನಿಸ್ಬಿಡುತ್ತೆ. ಅರೆ ಅದಲ್ಲ. ಆ ಬಗ್ಗೆ ಚರ್ಚೆಗಳು ಬೇಕಾದಷ್ಟಿವೆ, ಅದರ ವಿವರಗಳು ನಮಗೆ ಬೇಕಿಲ್ಲ. ಆದರೆ ಆ ಮಟ್ಟಕ್ಕೆ ಇದು ವೇದಾಂತದ ಕಡೆಗೆ ಹೋಗ್ತಾ ಬರುತ್ತದೆ ಅನ್ನೋದನ್ನು ತೋರ್ಪಡಿಸ್ತಾ ಇರುವುದಷ್ಟೇ. ಮತ್ತು ಈ ಕರ್ಮ ಫಲಗಳು ಸುಖ ದುಃಖಗಳನ್ನು ಎರಡನ್ನೂ ಕೊಡುತ್ತೆ. ಈ ಕ್ಲೇಶ ಪರಂಪರೆಯನ್ನು ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ ಅಂತ ಕರೀತಾರೆ. ಅವಿದ್ಯೆ ಅಜ್ಞಾನಕ್ಕೆ ಸಂಬಂಧಪಟ್ಟದ್ದು, ಅಸ್ಮಿತೆ ಅಭಿಮಾನಕ್ಕೆ ಸಂಬಂಧಪಟ್ಟದ್ದು, ರಾಗ ಆಕರ್ಷಣೆಗೆ, ದ್ವೇಷ ವಿಕರ್ಷಣೆಗೆ, ಅಭಿನಿವೇಶ ಅಸದ್ಗ್ರಹಣಕ್ಕೆ, ಇವಕ್ಕೆಲ್ಲ ಸಂಬಂಧಪಟ್ಟದ್ದು ಅಂತ ಗೊತ್ತಾಗುತ್ತೆ. ಆ ಎಲ್ಲ ವಿವರಗಳನ್ನು ನೋಡ್ತೀವಿ. ಮತ್ತು ಇದು ಶ್ರವಣ, ಮನನ, ನಿಧಿಧ್ಯಾಸನ ಅದನ್ನೊಂದು ಕಡೆ ಹೇಳ್ತಾ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಅಷ್ಟಾಂಗವನ್ನು ಕೂಡ ಅದು ಹೇಳುತ್ತೆ. ಯಮ ಅಂತನ್ನುವಲ್ಲಿ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಇದು 4 ಯಮ ಅಂತ ಕರೀತೆ. ಅಹಿಂಸೆ, ಅಸ್ತೇಯ ಯಾರದೋ ವಸ್ತುವನ್ನು ಬಯಸದೇ ಇರುವುದು, ಕದಿಯದೇ ಇರತಕ್ಕಂಥದ್ದು, ಸತ್ಯ. ಮತ್ತು ಬ್ರಹ್ಮಚರ್ಯ ಅಂತನ್ನುವುದಕ್ಕೆ ತತ್ವದೃಷ್ಟಿ ಅನ್ನುವುದು ಪ್ರಧಾನವಾದಂಥ ಅರ್ಥ. ಬ್ರಹ್ಮಚರ್ಯ ಅಂತಂತಂದರೆ ಯಾವುದೇ ಸ್ತ್ರೀ ಪುರುಷ ಲೌಲ್ಯ ಅಲ್ಲದೇ ಇರುವುದು ಅಂತ ಒಂದು ಸಾಮಾನ್ಯ ಅರ್ಥ ಇದೆ. ಆದರೆ ವಿಶೇಷಾರ್ಥವಾಗಿ ತೆಗೆದುಕೊಂಡ್ರೆ ಜ್ಞಾನಾಸಕ್ತಿ ಎನ್ನುವಂಥದ್ದು ಬ್ರಹ್ಮಣಿಚರ್ಯ ಅಂತ ಗೊತ್ತಾಗುತ್ತೆ. ಮತ್ತು ನಿಯಮ ಅಂತನ್ನುವಲ್ಲಿ ಬಾಹ್ಯಾಭ್ಯಂತರ ಶುಚಿತ್ವ, ಶೌಚ, ಸಂತೋಷ, ತೃಪ್ತಿ, ತಪಸ್ಸು ಅಂದರೆ ಸಹನೆ, ಸ್ವಾಧ್ಯಾಯ, ತಾನು ಅಭ್ಯಾಸ ಮಾಡುವುದು, ಜಪ ಮಾಡುವುದು, ಈಶ್ವರ ಪ್ರಣಿಧಾನ, ಪರಮಾತ್ಮನಲ್ಲಿ ಶರಣಾಗತಿ, ಇದನ್ನು ಈ ಸದಾಚಾರಗಳನ್ನೇ ನಿಯಮ ಅಂತ ಕರೆಯುವಂಥದ್ದು. ಮತ್ತು ಧ್ಯಾನಕ್ಕೆ ಅನುಕೂಲಕಾರಿಯಾದಂಥ ಭಂಗಿಯನ್ನೇ ಆಸನ ಅಂತ. ಸ್ಥಿರ ಸುಖಂ ಆಸನಂ ಅಂತಲೇ ಸೂತ್ರ ಇದೆ. ದೇಹ ಮನಸ್ಸುಗಳಿಗೆ ಕ್ಲೇಶಕರವಾಗುವಂಥ ಆಸನವನ್ನು ಪಾತಂಜಲಿ ಯೋಗ ಹೇಳಿಲ್ಲ. ಪಾತಂಜಲಿ ಯೋಗ ರಾಜಯೋಗ ಅಂತ ಹೆಸರಾಗುವಂಥದ್ದು. ಅದೇ ಇನ್ನು ನಾವು ನೋಡ್ತಕ್ಕಂಥ ಈ ಹೊತ್ತು ಬಗೆ ಬಗೆಯಾದ ಆಸನಗಳಿವೆಯಲ್ಲ, ಪದ್ಮಾಸನ, ವಜ್ರಾಸನ, ಅಲ್ಲಿಂದ ಮೊದಲುಗೊಂಡು ಅರ್ಧಮತ್ಸ್ಯೇಂದ್ರಾಸನ, ಹನುಮಂತಾಸನ, ಈ ಥರದ್ದು ಸರ್ವಾಂಗಾಸನ ಮೊದಲಾದಂಥದ್ದು, ಹಲಾಸನ, ಈ ಶೀರ್ಷಾಸನ ಇತ್ಯಾದಿಗಳೆಲ್ಲವೂ ಕೂಡ ಹಠಯೋಗ ಸಂಬಂಧಿಯಾದದ್ದು. ಹಠಯೋಗ ಪ್ರದೀಪಿಕ ಮೊದಲಾದ ಗ್ರಂಥಗಳಲ್ಲಿ ಬರ್ತಕ್ಕಂಥದ್ದು. ಅವುಗಳ ಉದ್ದೇಶ ಬೇರೆ. ದೇಹವನ್ನು ಪಟುವನ್ನಾಗಿ ಮಾಡಿ ಧ್ಯಾನಕ್ಕೆ ಬೇಕಾಗುವಂತೆ ದೇಹ ತಯಾರಾಗೋದಕ್ಕೆ ಇರ್ತಕ್ಕಂಥದ್ದು ಅಂತ. ಇಲ್ಲವೂ ಬರೋದಿಲ್ಲ. ಮತ್ತು ಉಚ್ಛ್ವಾಸ ನಿಶ್ವಾಸಗಳ ನಿಯಂತ್ರಣ, ಪೂರಕ, ರೇಚಕ, ತನ್ಮೂಲಕ ಸಾಧಿಸುವ ಕುಂಭಕ, ಅದನ್ನು ಪ್ರಾಣಾಯಾಮ ಅಂತಂತಾರೆ. ಮತ್ತು ಪ್ರತ್ಯಾಹಾರ ಅಂತಂದರೆ ಹೊರಗಿನ ವಿಷಯಗಳಿಂದ ಇಂದ್ರಿಯಗಳಿಂದ ಒಳಕ್ಕೆ ಸೆಳೆದುಕೊಳ್ತಕ್ಕಂಥದ್ದು, ಅದು ಪ್ರತ್ಯಾಹಾರ, ವಿಡ್ರಾಯಲ್ ಅಂತ ಯಾವುದಿದೆ ಅದು. ಮತ್ತು ಚಿತ್ತವನ್ನು
ಉದ್ದಿಷ್ಟವಾದ ವಸ್ತುವಿನಲ್ಲಿ ಕೇಂದ್ರೀಕರಿಸೋದು ಧಾರಣ. ಮತ್ತು ಹಾಗೆ ಕೇಂದ್ರೀಕರಿಸಿದಂಥದ್ದನ್ನು ನಿರಂತರವೂ ಉಳಿಸಿಕೊಳ್ಳೋದು ಧ್ಯಾನ. ಮತ್ತು ತ್ರಿಪುಟಿ ಲಯವನ್ನು ಸಾಧಿಸುವಂಥದ್ದು ದೃಕ್ ದೃಶ್ಯ ದರ್ಶನ, ಜ್ಞಾತೃ ಜ್ಞೇಯ ಜ್ಞಾನ, ಈ ಮೂರನ್ನು ಒಂದು ಮಾಡುವಂಥದ್ದು ಅದನ್ನು ಸಮಾಧಿ ಅಂತ ಕರೀತಾರೆ. ಇದರಿಂದ ಅಣಿಮ ಲಘಿಮ ಮಹಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಮತ್ತು ಈಗ ಕಾಮಗ ಪ್ರಾಕಾಮ್ಯ ಅನ್ನುವಲ್ಲಿ ಬಯಸಿದ್ದನ್ನು ಸಿದ್ಧಿಸಿಕೊಳ್ಳುವಂಥದ್ದು, ಯಥಾ ಕಾಮಾವಯಸ್ಯತೆ ಅಂತ ಬಯಸಿದ್ದನ್ನೆಲ್ಲ ಮಾಡುವಂಥದ್ದು, ಈಗೆಲ್ಲ ಸಿದ್ಧಿಗಳು ಬೇಕಾದಷ್ಟು ಉಂಟು. ಆ ಸಿದ್ಧಿಗಳು ಸಾಧಕನಿಗೆ ಅಡ್ಡ ಅಂತ ಮತ್ತೆ ಮತ್ತೆ ಹೇಳುವುದು ಕೂಡ ಉಂಟು. ಆದರೆ ಆ ಸಿದ್ಧಿಗಳ ಪ್ರಲೋಭನೆ ಯಾರನ್ನು ಬಿಡುವಂಥದ್ದೇ ಅಲ್ಲ. ಹೀಗೆ ಇಷ್ಟೆಲ್ಲವನ್ನು ಯೋಗ ವಿವರಿಸುತ್ತದೆ. ಈಶ್ವರ ಪ್ರಣಿಧಾನವನ್ನು ವಿಶೇಷವಾಗಿ ಹೇಳುತ್ತೆ. ಆ ಪರಮಾತ್ಮನ ಅನುಗ್ರಹದಿಂದ ಸಮಾಧಿ ಆಗುತ್ತದೆ ಅಂತ. ಆ ಸಮಾಧಿಯಿಂದ ಉಂಟಾಗತಕ್ಕಂಥ ಅರಿವು ಇರವು ಅದೇ ಶಾಂತಿ, ಅದನ್ನೇ ಮೋಕ್ಷ ಅಂತ ಕರೆಯುವಂಥದ್ದು. ಹೀಗೆ ಯೋಗದ ಪ್ರಮೇಯಗಳು ಸಾಮಾನ್ಯ ನಮ್ಮೆಲ್ಲರಿಗೂ ಒಪ್ಪಿಗೆ ಆಗುವಂಥದ್ದಾಗುತ್ತದೆ. ಆ ಕಾರಣದಿಂದಲೇ ಅದು ಸಾಧನಶಾಸ್ತ್ರವಾಗಿ ಎಲ್ಲ ಕಡೆಗೂ ಬಂದದ್ದಾಗುತ್ತದೆ. ಮತ್ತು ನಾವು ನೋಡುವಂಥದ್ದು ಮೀಮಾಂಸಾ ದರ್ಶನ. ಮೀಮಾಂಸಾ ದರ್ಶನ ಮಂತುಮಿಚ್ಛಾ ಮೀಮಾಂಸಾ, ಮಾ ಅಂದರೆ ಅಳಿಯುವಿಕೆ, ತಿಳಿಯುವಿಕೆ, ಅದರ ಬಯಕೆಯಿಂದ ಬಂದದ್ದು. ಮಾನ್ ವಿಚಾರೆ ಎನ್ನುವ ಧಾತುವಿನಿಂದ ಮೀಮಾಂಸಾ ಅನ್ನುವ ಶಬ್ದ ಬಂದದ್ದು. ಇದು ವಿಶೇಷವಾಗಿ ವೇದವನ್ನೇ ಆಶ್ರಯಿಸಿಕೊಂಡಿರ್ತಕ್ಕಂಥದ್ದು. ಇದು ಜಗತ್ಸತ್ಯವಾದಿ. ಎಲ್ಲ ದರ್ಶನಗಳು ಅಷ್ಟೇ ಜಗತ್ಸತ್ಯವಾದಿಗಳು. ಶಾಂಕರಾದ್ವೈತ, ಬೌದ್ಧ ಇದೆರಡು ಬಿಟ್ಟರೆ ಇನ್ನೆಲ್ಲ ಜಗತ್ಸತ್ಯವಾದಿಗಳೇ ಆಗಿವೆ. ವೇದವನ್ನು ವಿಶೇಷವಾಗಿ ನಚ್ಚುವಂಥದ್ದಾಗಿದೆ. ಮೀಮಾಂಸಾ ಸೂತ್ರಗಳು ಅತ್ಯಂತ ವಿಸ್ತಾರವಾಗಿರ್ತಕ್ಕಂಥದ್ದು. ಮೀಮಾಂಸಾ ಸೂತ್ರಗಳನ್ನು ಸಂಕಲಿಸಿ ಈ ದರ್ಶನವನ್ನು ನಮಗೆ ಕೊಟ್ಟಂಥ ಮಹರ್ಷಿ ಜೈಮಿನಿ ಅಂತ ನಮಗೆ ಗೊತ್ತೇ ಇದೆ. 12 ಅಧ್ಯಾಯಗಳಲ್ಲಿ 909 ಪ್ರಕರಣಗಳಲ್ಲಿ ಅದನ್ನು ಅಧಿಕರಣ ಅಂತ ಕರೀತಾರೆ. 2644 ಸೂತ್ರಗಳಲ್ಲಿ ಇದನ್ನು ಮಾಡಿರುವಂಥದ್ದು. ಅತ್ಯಂತ ದೀರ್ಘ ದರ್ಶನ ಗ್ರಂಥ ಅಂದರೆ ಇದೇನೆ. ಅತ್ಯಂತ ರಸ್ವ ಯೋಗ, ನಮಗೆ ಅದು ಗೊತ್ತೇ ಇದೆ. ಇಲ್ಲಿ 12 ಅಧ್ಯಾಯಗಳಲ್ಲಿ ಬರುವಂಥದ್ದು ದ್ವಾದಶ ಲಕ್ಷಣಿ ಅಂತ ಕರೀತಾರೆ. ಅದರ ವಿಷಯಗಳು ಏನು ಅಂತಂದರೆ, ಮೊದಲಿಗೆ ಧರ್ಮ, ಅದು ಶುರುವಾಗೋದೇ ಅಥಾತೋ ಧರ್ಮ ಜಿಜ್ಞಾಸ ಅಂತ, ಧರ್ಮದ ಕುರಿತು ಅಂತ. ಅಂದರೆ ಜೀವನ ಮೌಲ್ಯ, ಜೀವನ ಸಂಹಿತೆ, ಅದಕ್ಕೆ ಸಂಬಂಧಪಟ್ಟಂತೆ ಅವಧಾರಣೆ ಎನ್ನುವುದು ಪಾರಮಾರ್ಥಿಕವಾದ ತಾತ್ಪರ್ಯ. ಧರ್ಮದ ಪ್ರಮಾಣ, ಧರ್ಮದ ವಿಭಾಗಗಳು, ಧರ್ಮದ ಅಂಗಗಳು, ಧರ್ಮಾಚರಣೆಗೆ ಇರುವಂಥ ಪ್ರಯೋಜನ, ಪ್ರಯೋಜಕತ್ವ, ಪ್ರಯೋಜ್ಯ ಲಾಭಾದಿಗಳು, ಮತ್ತು ಕರ್ಮದ ಕ್ರಮ ಎಂಥದ್ದು, ಧರ್ಮಾಚರಣೆಗೆ ಕರ್ಮ ಬೇಕು, ಆ ಕರ್ಮದ ಕ್ರಮ ಎಂಥದ್ದು, ಮತ್ತು ಕರ್ಮಕ್ಕೆ ಯಾರು ಅಧಿಕಾರಿ, ಮತ್ತು ಬಗೆಬಗೆಯ ಕರ್ಮಗಳ ತಾರತಮ್ಯ ವಿನಿಯೋಗ ಎಂಥದ್ದು, ಮತ್ತು ಇದಕ್ಕೆ ಬೇಕಾದ ವಿಚಾರಗಳಿಗೆ ಯಾವೆಲ್ಲ ಊಹ ಬೇಕು, ಯಾವೆಲ್ಲ ಅಪೋಹ. ಊಹ ಅಂದರೆ ಒಂದು ಕಲ್ಪನೆ ಮಾಡುವುದು, ಅಪೋಹ ಅಂದರೆ ಇರುವ ಕಲ್ಪನೆಯನ್ನು ಹೋಗಲಾಡಿಸೋದು. ಊಹ ಅಪೋಹ ಇವುಗಳೆಲ್ಲ. ಮತ್ತು ಈ ವಿಚಾರ ಪ್ರತಿಪಾದನೆಗೆ ಬಾಧೆಯಾಗುವಂಥ ಅಂಶಗಳು ಯಾವುದು, ಹೀಗೆ ಲಾಜಿಸ್ಟಿಕ್ಸ್ ಒಂದಷ್ಟು. ಮತ್ತು ಮೀಮಾಂಸಾ ತಂತ್ರ ಅಂತ ಒಂದು ಉಂಟು. ಅಂದರೆ ಯುಕ್ತಿಗಳು. ಒಂದು ಕರ್ಮಾಚರಣೆ ಮಾಡುವಾಗ ಒಂದು ತೊಡಕು ಬಂದರೆ ಅದನ್ನು ಪರಿಹರಿಸ್ಕೊಳ್ಳೋದು ಹೇಗೆ. ಉದಾಹರಣೆಗೆ ಒಂದು ಕರ್ಮ ಅಂದರೆ ಯಜ್ಞ ಮಾಡಬೇಕು, ಅದು ಒಂದು ವಿಶೇಷವಾದಂಥ ಯಜ್ಞ. ಅಂದರೆ ಉದಾಹರಣೆಗೆ ದರ್ಶಪೂರ್ಣ ಮಾಸ ಅನ್ನುವಂಥ ಅಮಾವಾಸ್ಯೆ ಪೂರ್ಣಿಮೆಯಲ್ಲಿ ಮಾಡುವಂಥ ಒಂದು ವಿಶಿಷ್ಟವಾದಂಥ ಯಜ್ಞ. ನಿತ್ಯ ಅಗ್ನಿಹೋತ್ರ ಮಾಡಿ ಆಹುತಿ ಕೊಡಲೇಬೇಕು. ಈಗ ಇವತ್ತು ಅಮಾವಾಸ್ಯೆ ಪೂರ್ಣಿಮೆ ಅಂತ ವಿಶೇಷವಾಗಿ ಕೊಡಬೇಕು, ಎರಡೆರಡು ಮಾಡಬೇಕಾ? ಇಲ್ಲ. ಜಾಮಾತ್ರ ಭೋಜನ ನ್ಯಾಯ ಅಂತ ಒಂದಿದೆ. ಅಳಿಯ ಮನೆಗೆ ಬಂದ, ಸ್ಪೆಷಲ್ ಅಡುಗೆ ಮಾಡೋದು. ಸ್ಪೆಷಲ್ ಅಡುಗೆ ಮಾಡುವಲ್ಲೇ ನಿತ್ಯದ ಅಡುಗೆನೂ ಸೇರಿರುತ್ತೆ ಅಲ್ಲಿ. ನಿತ್ಯದ ಅಡುಗೆ ಅನ್ನ ಸಾರು ಪಲ್ಯ ಆದರೆ, ಸ್ಪೆಷಲ್ ಅಡುಗೆ ಇನ್ನೊಂದು ಸ್ವೀಟು ಇನ್ನೊಂದು ಖಾರ ಅಂತ. ಆ ಸ್ಪೆಷಲ್ ಅಡುಗೆ ಒಳಗೆ ನಿತ್ಯವೂ ಸೇರಿಬಿಟ್ಟಿದೆ. ವಿಶೇಷದಲ್ಲಿ ಸಾಮಾನ್ಯವೂ ಸೇರಿ ಹೋಗುತ್ತೆ, ನೈಮಿತ್ತಿಕದಲ್ಲಿ ನಿತ್ಯವೂ ಸೇರಿ ಹೋಗುತ್ತೆ. ಜಾಮಾತ್ರ ಭೋಜನ ನ್ಯಾಯದಿಂದ ಆಗುತ್ತೆ ಅಂತ. ಹೀಗೆ ಜಾಮಾತ್ರ ಭೋಜನ ನ್ಯಾಯಕ್ಕೆ ಇನ್ನೂ ಒಂದು ಬೇರೆ ಕೊಡ್ತಾರೆ. ಅಳಿಯ ಒಬ್ಬನೇ ಬರೋಲ್ಲ, ಅವನ ಜೊತೆ ಗೆಳೆಯನೂ ಬರ್ತಾನೆ. ಅದಕ್ಕೆ ಒಬ್ಬರಿಗೆಲ್ಲ ಇಬ್ಬರಿಗೆ ಅಡುಗೆ ಮಾಡಿಟ್ಟಿರಬೇಕು ಅನ್ನೋದು ಕೂಡ. ಕೆಲವೊಮ್ಮೆ ಒಂದು ಕರ್ಮದಲ್ಲಿ 2ರಷ್ಟು ಮಾಡಿಟ್ಕೊಂಡಿರಬೇಕಾಗುತ್ತೆ, ತಯಾರಿ ಹೇಳದೇನೆ ಅಂತ. ಹೀಗೆಲ್ಲ ಯುಕ್ತಿಗಳನ್ನು ಹೂಡುತ್ತೆ. ಆ ಯುಕ್ತಿಗಳು ಇಷ್ಟು ಎಲ್ಲ ವಿವರಗಳನ್ನು ನಾವಿಲ್ಲಿ ನೋಡ್ತೀವಿ. ಮೀಮಾಂಸಾ ಶಾಸ್ತ್ರ ತುಂಬ ದೊಡ್ಡದಾಗಿ ಬೆಳೆದಿದೆ. 3 ಪ್ರಭೇದಗಳಲ್ಲಿ ಬೆಳೆದಿದೆ. ಭಟ್ಟಮತ, ಗುರುಮತ, ಮುರಾರಿ ಮತ ಅಂತ. ಮುರಾರಿ ಮತ ತುಂಬ ಅಲ್ಪೀಯವಾದದ್ದು. ಭಟ್ಟ ಅಂದರೆ ಕುಮಾರೆಲ್ಲ ಭಟ್ಟ, ಆತನ ಮೂಲಕ ಬೆಳೆದು ಬಂದದ್ದು. ಗುರುಮತ ಅಂದರೆ ಪ್ರಭಾಕರ ಅಂತ, ಆತನ ಮೂಲಕ ಬಂದದ್ದು. ಕೆಲವರು ಹೇಳ್ತಾರೆ ಕುಮಾರರ ಶಿಷ್ಯ ಪ್ರಭಾಕರ, ಅವನೇ ಒಂದು ಹೊಸ ಪದ್ಧತಿಯನ್ನು ಬೆಳೆಸಿದ ಅಂತ. ಇನ್ನು ಕೆಲವರು ಕುಮಾರೆಲ್ಲ ಗುರು ಅಂತೂ ಕೂಡ ಹೇಳ್ತಾರೆ. ಅದು ಏನೇ ಇದ್ದರೂ 2 ಪ್ರಭೇದಗಳಾಗಿ ಬೆಳೆದಿದೆ.
ವಿಶೇಷವಾಗಿ ಬೆಳೆದದ್ದು ಭಾಟ್ಟ ಕುಮಾರಿಲರ ಒಂದು ಬಗೆಯೇ ಹೆಚ್ಚಾಗಿರುವಂಥದ್ದು. ಈ ಮೀಮಾಂಸಾ ಸೂತ್ರಗಳಿಗೆ ಅನೇಕ ಭಾಷ್ಯಗಳಿವೆ. ಶಬರಸ್ವಾಮಿಗಳ ಭಾಷ್ಯವೇ ನಮಗೆ ಉಳಿದಿರೋದು ಶಾಬರ ಭಾಷ್ಯ ಅಂತ ವಿಸ್ತಾರವಾಗಿರುವಂಥದ್ದು. ಸಂಸ್ಕೃತದ ಅತ್ಯುತ್ತಮ ಗದ್ಯ ಶೈಲಿಗೆ ಅದು ಒಂದು ನಿದರ್ಶನ ಅಂತ ಕೂಡ ಹೇಳ್ತಾನೆ. ಮತ್ತು ಭಾಟ್ಟ ಮತದಲ್ಲಿ ಕುಮಾರಿಲ ಭಟ್ರು ಬರೆದಂಥ 3 ಗ್ರಂಥಗಳು ಶ್ಲೋಕವಾರ್ತಿಕ, ತಂತ್ರವಾರ್ತಿಕ, ಟುಪ್ಟೀಕಾ ಅಂತ. ಈ ಭಾಷ್ಯಕ್ಕೆ, ಶಾಬರ ಭಾಷ್ಯಕ್ಕೆ ಬರೆದ ವಿಸ್ತಾರವಾದ ವಿವರಣೆಯೇ ಈ ವಾರ್ತಿಕ ಅಂತ ಆಗಿರುವಂಥದ್ದು. ಶ್ಲೋಕವಾರ್ತಿಕ ಹೆಸರೇ ತೋರಿಸ್ತಕ್ಕಂಥ ಸಂಪೂರ್ಣ ಶ್ಲೋಕ ರೂಪದಲ್ಲಿರ್ತಕ್ಕಂಥದ್ದು. ತಂತ್ರವಾರ್ತಿಕ ಗದ್ಯದಲ್ಲಿರುವಂಥದ್ದು ಹೆಚ್ಚಾಗಿ. ಟುಪ್ಟೀಕಾ ಅಂದರೆ ಚಿಕ್ಕದು. ಆ 12 ಅಧ್ಯಾಯಗಳಲ್ಲಿ ಕೆಲವೊಂದಕ್ಕೆ ಶ್ಲೋಕವಾರ್ತಿಕ ಇದೆ, ಕೆಲವೊಂದಕ್ಕೆ ತಂತ್ರವಾರ್ತಿಕ ಇದೆ, ಕೆಲವಕ್ಕೆ ಟುಪ್ಟೀಕಾ ಇದೆ. ಟುಪ್ ಅಂದರೆ ಚಿಕ್ಕದು ಅಂತ. ಸಂಸ್ಕೃತದಲ್ಲಿ ಟುಪ್, ಟುಂಟು, ಟೋಕ ಈ ಶಬ್ದಗಳಿಗೆಲ್ಲ ಛೋಟ, ಚಿಕ್ಕದು ಅನ್ನುವಂಥ ಅರ್ಥ ಇರುವಂಥದ್ದು. ಮಂಡನ ಮಿಶ್ರ ವಿಧಿವಿವೇಕ, ಭಾವನಾ ವಿವೇಕ, ಬ್ರಹ್ಮಸಿದ್ಧಿ, ಸ್ಫೋಟಸಿದ್ಧಿ, ಮೀಮಾಂಸಾ ಸೂತ್ರಾನುಕ್ರಮಣಿ ಈ ಥರದ ಅನೇಕ ಗ್ರಂಥಗಳು ಬರೆದಿರೋದು ಉಂಟು. ವಾಚಸ್ಪತಿ ಮಿಶ್ರ ಸರ್ವದರ್ಶನಗಳ ಮೇಲೂ ಗ್ರಂಥ ಬರೆದಂಥ ವ್ಯಕ್ತಿ. ಆತನನ್ನು ಸರ್ವತಂತ್ರ ಸ್ವತಂತ್ರ ಅಂತಲೂ ಕರೀತಾರೆ. ಆತ ಬರೆದಿರತಕ್ಕಂಥದ್ದು ನ್ಯಾಯಕಣಿಕ ಮತ್ತು ತತ್ವಬಿಂದು ಅನ್ನುವ ಗ್ರಂಥಗಳು. ಉಂಬೇಕ ಅಂತ ಒಬ್ಬ ತಾತ್ಪರ್ಯ ಟೀಕಾ ಅಂತ ಬರೆದಿದ್ದಾನೆ. ಈತ ಉಂಬೇಕನ ಭೌಭೂತಿ ಹೌದು ಅಂತ ಕೂಡ ಹೇಳ್ತಾರೆ, ಅಲ್ಲ ಅಂತಲೂ ಹೇಳ್ತಾರೆ. ಮತ್ತು ಭಾವನಾ ವಿವೇಕ ವ್ಯಾಖ್ಯಾನ ಬರೆದಿದ್ದಾನೆ. ಪಾರ್ಥಸಾರಥಿ ಮಿಶ್ರನ ತರ್ಕರತ್ನ, ನ್ಯಾಯರತ್ನ ಮೊದಲಾದಂಥ ಗ್ರಂಥಗಳು, ನ್ಯಾಯರತ್ನಮಾಲ, ಶಾಸ್ತ್ರ ಪ್ರದೀಪಿಕ, ಹೀಗೆ ಅನೇಕ ಗ್ರಂಥಗಳಿವೆ. ವಿದ್ಯಾರಣ್ಯರ ಪೂರ್ವಾಶ್ರಮದ ನಾಮಧೇಯ ಮಾಧವ ಪಂಡಿತ, ಮಾಧವಾಚಾರ್ಯ, ಮಾಧವ ಭಟ್ಟ ಅಂತ. ಆತ ಬರೆದಂಥ ಜೈಮಿನಿಯ ಸೂತ್ರ ಮಾಲ, ಜೈಮಿನಿಯ ನ್ಯಾಯಮಾಲ ಮತ್ತು ಅದಕ್ಕೆ ಆತನೇ ಬರೆದಂಥ ವ್ಯಾಖ್ಯಾನ ಜೈಮಿನಿಯ ನ್ಯಾಯಮಾಲ, ವಿಸ್ತಾರ, ಹೀಗೆ ಬೇಕಾದಷ್ಟು ಗ್ರಂಥಗಳು. ಆಪದೇವನ ಮೀಮಾಂಸಾ ನ್ಯಾಯಾನುಕ್ರಮಣಿ, ನ್ಯಾಯಪ್ರವೇಶಿಕ ಮತ್ತು ಭಟ್ಟ ಚಿಂತಾಮಣಿ, ಹೀಗೆ ಅನೇಕ ಗ್ರಂಥಗಳಿವೆ. ಆಮೇಲೆ ಅಪ್ಪಯ್ಯ ದೀಕ್ಷಿತ ವಿಧಿರಸಾಯನ, ಉಪಕ್ರಮ ಪರಾಕ್ರಮ, ವಾದ ನಕ್ಷತ್ರಾವಲಿ, ಮಯೂಖಾವಲಿ, ಚಿತ್ರಕೂಟ ಅಂತ ಅನೇಕ ಗ್ರಂಥಗಳು ಬರೆದಿದ್ದಾರೆ. ಹಾಗೆ ಲೌಗಾಕ್ಷಿ ಭಾಸ್ಕರ್ನ ಅರ್ಥ ಸಂಗ್ರಹ ಉಂಟು. ವಿಧಿರಸಾಯನ ಶಂಕರ ಭಟ್ಟ ಬರೆದಿರುವುದು. ಅನ್ನಂ ಭಟ್ಟನ ಸುಬೋಧಿನಿ ಅಂತ ತುಂಬ ದೊಡ್ಡ ಗ್ರಂಥ ಪರಂಪರೆ ಉಂಟು. ಕೃಷ್ಣೇಜ್ವನ ಮೀಮಾಂಸಾ ಪರಿಭಾಷಾ, ಸರಳ ಮನೋಹರವಾದಂಥ ಸಿಂಪಲ್ ಇಂಟ್ರೊಡಕ್ಷನ್ ಮೀಮಾಂಸಾಗೆ. ಹಾಗೆ ಪ್ರಭಾಕರನು ಬೃಹತಿ ಅಂತ ಒಂದು ಗ್ರಂಥ ಪರಂಪರೆ ಉಂಟು. ಶಾಲಿಕನಾಥನ ಪಂಜಿಕಾ ಅನ್ನುವಂಥ ಒಂದು 3 ಗ್ರಂಥಗಳಿವೆ ಇದರ ವ್ಯಾಖ್ಯಾನ ರೂಪವಾದದ್ದು. ಭವನಾಥನ ನೈವಿವೇಕ, ಶಂಕರ ಮಿಶ್ರನ ಪಂಜಿಕಾ, ನಂದೀಶ್ವರನ ಪ್ರಭಾಕರ ವಿಜಯ, ಹೀಗೆ ಅನೇಕ ಗ್ರಂಥಗಳಿವೆ. ಮೀಮಾಂಸಾ ಪ್ರಧಾನವಾಗಿ ನಿರೀಶ್ವರ, ದೇವರು ಇಲ್ಲ, ಇದ್ದರೆ ನಮಗೇನು ಬೇಕಾಗಿಲ್ಲ, ವೇದವೇ ಎಲ್ಲ ಮಾಡಿಕೊಡುತ್ತದೆ ಅನ್ನುವ ದೃಷ್ಟಿ. ಆದರೆ ಆಮೇಲೆ ದೇವರನ್ನ ಇಟ್ಕೊಳ್ಳದೇ ಇದ್ದರೆ ಕಷ್ಟ ಅಂತ ಗೊತ್ತಾಗಿ ಅವರು ಇಟ್ಟುಕೊಂಡ್ರು. ಅದು ಭಟ್ಟನಿಂದಲೇ ಶುರುವಾಗುತ್ತೆ, ಕುಮಾರಿಲ ಭಟ್ಟನಿಂದಲೇ ಸೇಶ್ವರ ಮೀಮಾಂಸಾ ಅನ್ನುವ ಒಂದು ಪ್ರಭೇದ. ಅದೇ ಶಬರ ಮಹರ್ಷಿಗಳ ಶಾಬರ ಭಾಷ್ಯದಲ್ಲಿ ಇದೇನೂ ಕಾಣಿಸಲ್ಲ. ಕೆಲವರು ಶಿವನನ್ನು, ಕೆಲವರು ವಿಷ್ಣುವನ್ನು ಹೀಗಿಟ್ಟುಕೊಂಡು ಅವರ ಅನುಕೂಲಕ್ಕೆ ತಕ್ಕಂತೆ ತೆಲುಗಿನಲ್ಲಿ ಅನುಕೂಲಂ ಕುದ್ದಿ ದೇವಡ ಅಂತ ಒಂದು ಗಾದೆ ಇದೆ, ಹಾಗೆ ಮಾಡಿಕೊಂಡು ಹೋಗಿದ್ದಾರೆ. ವೇದಾಂತ ದೇಶಿಕರು ಸೇಶ್ವರ ಮೀಮಾಂಸಾ ಅಂತಲೇ ಒಂದು ಗ್ರಂಥ ಬರೆದಿದ್ದಾರೆ. ಅಲ್ಲಿ ಅವರು ನಾರಾಯಣನನ್ನೇ ಪರಮಾರ್ಥವಾಗಿ ಪ್ರತಿಪಾದನೆ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ಕೂಡ ಮೀಮಾಂಸಾ ಬಗ್ಗೆ ಗ್ರಂಥ ಬರೆದಿದ್ದಾರೆ, ಅನೇಕರು ಬರೆದಿದ್ದಾರೆ. ಆದರೆ ಇವೆಲ್ಲ ಮೀಮಾಂಸದ ಪಥಪ್ರದರ್ಶಕವಾದ ಗ್ರಂಥಗಳಲ್ಲ. ಭಾಟ್ಟ ಮತ್ತು ಪ್ರಭಾಕರ ಪರಂಪರೆಯ ಕೆಲವು ಮುಖ್ಯ ಗ್ರಂಥಗಳೇ ದೊಡ್ಡವು ಅಂತ ಗೊತ್ತಾಗುತ್ತೆ. ಇವರು ಎಲ್ಲ ಪ್ರಮಾಣಗಳನ್ನು ಒಪ್ಕೋತಾರೆ. ಅಂದರೆ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಆಪ್ತವಾಕ್ಯ ಎಲ್ಲ. ಅದಲ್ಲದೆ ಅರ್ಥಾಪತ್ತಿ ಮತ್ತು ಅನುಪಲಬ್ಧಿ ಅಂತ ಇನ್ನೆರಡು ಹೇಳ್ತಾರೆ. ನೋಡಿ, ಅವರ ಸೂಕ್ಷ್ಮತೆ ಏನು ಅನ್ನೋದಕ್ಕೆ ಸ್ವಲ್ಪ ವಿವರಿಸ್ತೀನಿ. ಅರ್ಥಾಪತ್ತಿ ಅನ್ನೋದನ್ನು ಸಾಮಾನ್ಯ ಹೈಪಾಥಿಸಿಸ್ ಅಂತ ಮಾಡಬಹುದು. ಅರ್ಥಾಪತ್ತಿ ಅಂದರೆ ಏನು? ಅದಕ್ಕೆ ಪ್ರಸಿದ್ಧ ಉದಾಹರಣೆ ಕೊಡ್ತಾರೆ. ಪೀನೋಯಂ ದೇವದತ್ತ ದಿವಾನ ಭುಂಕ್ತೆ. ಈ ದೇವದತ್ತ ನೋಡಿದರೆ ಗಟ್ಟುಮುಟ್ಟಾಗಿ ಹೃಷ್ಟಪುಷ್ಟವಾಗಿದ್ದಾನೆ, ಆದರೆ ಅವನು ಹಗಲೊತ್ತು ಊಟ ಮಾಡೋಲ್ಲ. ಗಟ್ಟುಮುಟ್ಟಾಗಿದ್ದಾನೆ ಅಂದರೆ ಹಗಲೊತ್ತು ಊಟ ಮಾಡ್ತಾ ಇಲ್ಲ, ಅಂದರೆ ರಾತ್ರಿ ಹೊತ್ತು ಊಟ ಮಾಡ್ತಾ ಇದ್ದಾನೆ ಅಂತಲೇ ಅರ್ಥ ಅಂತ ನಾವು ತಕ್ಷಣ ಬರ್ತೀವಲ್ಲ. ಇದನ್ನು ಹೈಪಾಥಿಸಿಸ್, ಅರ್ಥಾಪತ್ತಿ ಅಂತಾರೆ. ಕಾರಣ ಇದು ಪ್ರತ್ಯಕ್ಷ ಅಲ್ಲ, ಅವನು ರಾತ್ರಿ ಊಟ ಮಾಡಿದ್ದು ನಾವು ನೋಡಿಲ್ಲ. ನೋಡಿದರೆ ಹಗಲು ಊಟ ಅಂತ ಗೊತ್ತಾಗ್ತಾ ಇತ್ತು, ಅಥವಾ ರಾತ್ರಿ ಊಟ ನಾನು ನೋಡಿದ್ದೀನಿ ಅಂತ ಪ್ರತ್ಯಕ್ಷವಾಗ್ತಾ ಇತ್ತು. ಅನುಮಾನ ಮಾಡಬೇಕು ಅಂದರೆ ವ್ಯಾಪ್ತಿ ಇಲ್ಲ. ಅಂದರೆ ಹೊಗೆ ಇರೋದರಿಂದ ಬೆಂಕಿ ಇದೆ, ಹೊಗೆ ಇದ್ದ ಜಾಗದಲ್ಲೆಲ್ಲ ಬೆಂಕಿ ಇದೆ ಅಂತ ನಾವು ಹೇಳ್ತೀವಿ. ಇಲ್ಲ, ಹಾಗೂ ಏನು ವ್ಯಾಪ್ತಿ ಮಾಡೋದಕ್ಕೂ ಏನೂ ಜಾಗ ಇಲ್ಲ. ಇನ್ನು ಆಪ್ತವಾಕ್ಯ ಅಂತಂದರೆ ಇವನು ಊಟ ಮಾಡಿದ್ದನ್ನು ಯಾರು ನೋಡಿದ್ದು ಹೇಳಬೇಕು, ಅದೂ ಇಲ್ಲ. ಇನ್ನು ಹೋಲಿಕೆ ಕೊಡೋಣ ಅಂತಂದರೆ ಇಲ್ಲಿ ಹೋಲಿಕೆಗೂ ಇನ್ಯಾವುದೂ ಇಲ್ಲ. ಹೀಗಾಗಿ ಎಲ್ಲವೂ ಆಗದೇ ಇರೋದ್ರಿಂದ ಇದು ಹೊಸ ಪ್ರಮಾಣ ಇಟ್ಟುಕೊಳ್ಬೇಕು ಅಂತ. ಇದು ಲಕ್ಷಣಾವೃತ್ತಿ ಎನ್ನುವ ಭಾಷೆಯ ವೃತ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲೂ ಬರುತ್ತೆ.
ಚಿರೋಟಿ ಬರಲಿ ಅಂದರೆ ಏನರ್ಥ? ಚಿರೋಟಿ ಬಡಿಸುವವನು ಚಿರೋಟಿ ತಟ್ಟೆಯಲ್ಲಿ ಇಟ್ಕೊಂಡು ಬರಲಿ ಅಂತ ಅರ್ಥ. ಚಿರೋಟಿ ಬರೋದಕ್ಕೆ ಕೈ ಇದೆಯಾ, ಕಾಲಿದೆಯಾ? ಅಲ್ಲಿಯೂ ಅರ್ಥಾಪತ್ತಿಯಿಂದಲೇ ಲಕ್ಷಣಾವೃತ್ತಿ ಸಿದ್ಧವಾಗುವಂಥದ್ದು ಅಂತ ತೋರಿಸ್ತಾರೆ. ಇನ್ನು ಅನುಪಲಬ್ಧಿ ಅಂದರೆ ಅಭಾವ ಹೇಗೋ ಹಾಗೆ ಅನುಪಲಬ್ಧಿ ಕೂಡ. ಇಲ್ಲಿ ಮಡಕೆ ಇಲ್ಲ, ಅದು ಒಂದು ಜ್ಞಾನ. ಇದು ಪ್ರತ್ಯಕ್ಷದಿಂದ ನಮಗೆ ಮಡಕೆ ಕಂಡಿದ್ದಿದ್ರೆ ಮಡಕೆ ಇಲ್ಲ ಅಂತ ಹೇಳೋಕ್ಕಾಗ್ತಿರಲಿಲ್ಲ. ಅನುಮಾನ ಮಾಡೋದಕ್ಕೆ ಏನೂ ಅವಕಾಶ ಇಲ್ಲ, ಇನ್ಫರೆನ್ಸ್ಗೆ ಹೋಲಿಕೆ ಕೊಡೋದಕ್ಕೂ ಆಗೋದಿಲ್ಲ, ಅರ್ಥಾಪತ್ತಿ ಮಾಡೋದಕ್ಕೂ ಆಗ್ತಾ ಇಲ್ಲ. ಹಾಗಾಗಿ ಅನುಪಲಬ್ಧಿ ಅನ್ನೋದನ್ನು ಇಟ್ಟುಕೊಳ್ಬೇಕಾಗುತ್ತದೆ ಅಂತ. ಇದು ಹೌದು ಬೇಡ ಅಂತ ಇದರ ಬಗ್ಗೆನೇ ಏನಿಲ್ಲ ಅನ್ನೋ ಒಂದು 300-400 ಗ್ರಂಥಗಳು ಬಂದಿವೆ. ಅರ್ಥಾಪತ್ತಿ ಇಟ್ಟುಕೊಳ್ಬೇಕಾ ಬೇಡವಾ, ಅನುಪಲಬ್ಧಿ ಇಟ್ಟುಕೊಳ್ಬೇಕಾ ಬೇಡವಾ ಅಂತ. ಅದನ್ನು ಅನುಮಾನದಲ್ಲೇ ಸೇರಿಸ್ಬಿಡ್ಬೋದು, ಹಾಗೆ ಹೀಗೆ ಅಂತೆಲ್ಲ ವಾದ ಮಾಡ್ತಾರೆ. ಅಂದರೆ ವಾದ ಕೌಶಲದ ಸೂಕ್ಷ್ಮತೆ ನೋಡಿ. ಮತ್ತು ಸಮಸ್ಯೆಗಳು ಹೇಗಾಗತ್ವೆ ಅನ್ನೋದಕ್ಕೆ ಅನುಮಾನ, ಇನ್ಫರೆನ್ಸ್ ತುಂಬ ದೊಡ್ಡದು ಅಂತೀವಿ, ಬಹಳ ಮುಖ್ಯವಾದದ್ದು ಅಂತ. ಆದರೆ ಅನುಮಾನಕ್ಕೆ ಒಂದು ದೊಡ್ಡ ಬಾಂಬಿದೆ. ನಿನ್ನೆ ನಾನು ಹೇಳಲಿಲ್ಲ, ಇವತ್ತು ಹೇಳ್ತಿದ್ದೀನಿ. ಕಾರಣ ನಿನ್ನೆ ಪಾಪ ಅನುಮಾನದ ಬಗ್ಗೆ ಒಳ್ಳೆಯ ಕೊಂಡಾಟ ನಡೆದು ಚೆನ್ನಾಗಿರಲಿ ಅಂತ. ಅನುಮಾನ ಮಾಡಬೇಕು ಅಂತಂದರೆ ವ್ಯಾಪ್ತಿ ಬೇಕು ಅಂತಂದೆ. ಬೆಟ್ಟದಲ್ಲಿ ಹೊಗೆ ಕಂಡು ಬೆಂಕಿ ಇದೆ ಅಂದ್ವಿ. ಪರ್ವತೋ ವನ್ಹಿಮಾನ್, ಬೆಟ್ಟ ಹೊಗೆಯಿಂದ ಬೆಂಕಿಯಿಂದ ಕೂಡಿದೆ. ಯಾಕೆ? ಧೂಮತ್ವಾತ್, ಹೊಗೆ ಇರುವುದರಿಂದ ಅಂತ ಹೇತು ಹೇಳಿದ್ವಿ. ಅದಕ್ಕೆ ದೃಷ್ಟಾಂತ ಏನು? ಯಥಾದೃಷ್ಟಂ ಮಹಾನಸೆ, ಅಡಿಗೆ ಮನೇಲಿ ನೋಡಿದ್ರಿಂದ ಬೆಂಕಿ ಹೊಗೆ ನಿತ್ಯ ಸಾಹಚರ್ಯ, ಎತ್ತರ ಎತ್ತರ ಧೂಮಃ ತತ್ರತ್ರ ವನ್ಹಿ ಅಂತ ಜನರಲೈಸ್ ಮಾಡ್ತೀವಿ. ಆ ಜನರಲೈಸೇಷನ್ನೇ ವ್ಯಾಪ್ತಿ. ಸರಿಯೇ, ಜನರಲೈಸ್ ಮಾಡಬೇಕು ಅಂದರೆ ಮೊದಲೇ ಜನರಲೈಸ್ ಮಾಡ್ಬೋದಾಗಿದ್ದರೆ ಬೆಟ್ಟದಲ್ಲೂ ಹೊಗೆ ಇರೋದ್ರಿಂದ ಬೆಂಕಿ ಇದೆ ಅಂತ ಹೇಳಬೇಕಾಗಿತ್ತು. ಹೋಲಿಕೆ ಎಲ್ಲ ಯಾಕೆ ಕೊಡಬೇಕಾಗಿತ್ತು? ಎಲ್ಲೆಲ್ಲೆಲ್ಲ ಹೊಗೆ ಇರುತ್ತಲ್ಲೆಲ್ಲ ಬೆಂಕಿ ಇದ್ದೇ ಇರುತ್ತೆ ಅನ್ನೋದನ್ನು ನಾವು ಪ್ರೂವ್ ಮಾಡಬೇಕಾಗಿದೆ. ಪ್ರೂವ್ ಮಾಡೋಕ್ಕೆ ಮುಂಚೆನೇ ನಾವು ಅದನ್ನು ಇಟ್ಕೊಂಡು ಬಿಟ್ಟಿದ್ದೀವಲ್ಲ. ಬೆಟ್ಟದಲ್ಲಿ ಬೆಂಕಿ ಇದೆ ಅಂತ ಪ್ರೂವ್ ಮಾಡಬೇಕು ಹೊಗೆ ಇರುವುದರಿಂದ. ಹಾಗೆ ಹೊಗೆ ಇರುವುದರಿಂದ ಅಂತನ್ನುವಾಗಲೇ ಎಲ್ಲಿ ಹೊಗೆ ಇರುತ್ತೋ ಅಲ್ಲಿ ಬೆಂಕಿ ಇರುತ್ತೆ ಅಂತ ಮೊದಲೇ ಹೇಳಿಬಿಟ್ರೆ ಹೇಗೆ? ಕೊನೆಯ ಚಾಪ್ಟರ್ ಮೊದಲೇ ಓದ್ಕೊಂಡು ಬಂದಂಗೆ ಆಗುತ್ತೆ. ಇದು ಆಗುವಂಥದ್ದಲ್ಲ. ಹಾಗಾಗಿ ಯಾವ ಅನುಮಾನಕ್ಕೂ ವ್ಯಾಪ್ತಿ ಅನ್ನೋದು ತುಂಬ ಕಷ್ಟ, ಹೇಳೋಕ್ಕಾಗೋಲ್ಲ. ಹಾಗಾಗಿ ಅನುಮಾನ ಅನ್ನೋದು ಅನಿರ್ವಚನೀಯ, ಕೈ ತೂಕ ಬಾಯಿ ಬಣ್ಣ, ಅದು ಹೇಗೋ ನಮಗೆ ಅನ್ನಿಸ್ಬಿಟ್ಟಿದೆ. ಸೊ ಇಟ್ ಈಸ್ ಎ ಲಾಜಿಕಲ್ ಅಡ್ಜಸ್ಟ್ಮೆಂಟ್, ನಾಟ್ ಟ್ರೂ ಲಾಜಿಕ್ ಅಂತ ಶ್ರೀಹರ್ಷ ಖಂಡನ ಖಂಡಕಾದ್ಯದಲ್ಲಿ ದಬಾಯಿಸಿಬಿಡ್ತಾನೆ. ಅದ್ಭುತವಾದಂಥ ಚರ್ಚೆಯನ್ನು ಮಾಡ್ತಾನೆ. ತರ್ಕವನ್ನೆಲ್ಲ ಪೂರ್ತಿ ಒಂದು ರೀತಿ ಉಡಾಯಿಸಿಬಿಡೋದು ಅಂತಾರಲ್ಲ, ಚಿಂದಿ ಉಡಾಯಿಸೋದು ಅಂತಾರಲ್ಲ, ಆ ತರಹ ಮಾಡ್ತಾನೆ. ಅದರಿಂದ ನಾವು ಯಾವುದನ್ನು ನೋಡ್ತಾ ಇದ್ದರೂ ಈ ಸೀಮ್ಸ್ ಟು ಬಿ, ಸಪೋಸ್ ಟು ಬಿ, ಪ್ರಾಬಬಲಿ, ಮೇ ಬಿ, ಲೈಕ್ ಟು ಬಿ, ಈ ಥರದ್ದು ಹೇಳುವಂಥದ್ದಾಗುತ್ತೆ. ಅಂದರೆ ನಮಗೆ ಆಗ್ತಾ ಇರುವ ಜಗತ್ತಿನ ಸಂವೇದನೆಯನ್ನು ಏನಪ್ಪ ನಮ್ಗೆ ಅನ್ನಿಸ್ತಾ ಇದೆ ಅಂತ ಹೇಳ್ಬೋದೇ ಹೊರತು ಇದು ಹೀಗಿದೆ ಅಂತ ಹೇಳೋಕ್ಕಾಗೋಲ್ಲ. ಆಧುನಿಕ ವಿಜ್ಞಾನ ಅದೇ ಹೇಳ್ತಾ ಇದೆ. ಮಾಡರ್ನ್ ಸೈನ್ಸ್ ಈಸ್ ನೌ ಹಂಬ್ಲಿ ವಿತ್ ಆಲ್ ಮಾಡೆಸ್ಟಿ ಸೇಯಿಂಗ್ ಐ ಆಮ್ ಟ್ರೈಂಗ್ ಟು ಡಿಸ್ಕ್ರೈಬ್ ದಿ ಥಿಂಗ್ಸ್, ಐ ಆಮ್ ನಾಟ್ ಡಿಫೈನಿಂಗ್ ದಿ ಥಿಂಗ್ಸ್ ಅನ್ನುವಂಥದ್ದು ಬರುತ್ತೆ. ಇದು ಮತ್ತೆ ವೇದಾಂತದ ವಿವರ್ತವಾದ ಕಡೆಗೆ ಹೋಗ್ಬಿಡುತ್ತೆ. ಜಗತ್ತು ಅನಿರ್ವಚನೀಯ ಅನ್ನುವಂಥ ರೀತಿಗೆ ಬರುತ್ತೆ ಅಂತ. ಅಂದರೆ ಇವರು ಪ್ರಮಾಣಗಳನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ತೋರಿಸುವ ಸೂಕ್ಷ್ಮತೆ ನಮಗೆ ಬುದ್ಧಿಗೆ ಒಂದು ಒಳ್ಳೆಯ ಎಕ್ಸರ್ಸೈಸ್ ಆಗುತ್ತೆ. ಮೀಮಾಂಸಕರ ಪ್ರಕಾರ ವೇದವೇ ಸರ್ವಸ್ವ, ವೇದದಿಂದಲೇ ಎಲ್ಲ ಆಗಿದ್ದು. ವೇದದ ಕರ್ಮಾಚರಣೆ ಸರಿಯಾಗಿ ಮಾಡಿಬಿಟ್ರೆ ಮೋಕ್ಷ. ಮೋಕ್ಷ ಅಂದರೆ ಏನು? ಜಗತ್ತಿನ ಅಂಟು ಕಳಚಿಕೊಳ್ಳೋದಷ್ಟೇ. ಜಗತ್ತಿರ್ಬೋದು, ಅದ್ರ ಜೊತೆಗೆ ನಮಗೆ ಸಂಬಂಧ ಇಲ್ಲ. ಸಂಬಂಧ ಕಳಿಸ್ಕೊಂಡ್ರೆ ಸಾಕು ಮೋಕ್ಷ ಅಂತನ್ನುವಂಥದ್ದು. ಮತ್ತು ಮೀಮಾಂಸಕರ ಪ್ರಕಾರವಾಗಿ ವೇದದ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಅನೇಕ ಪ್ರಕಾರ ಉಂಟು. ಅದನ್ನು ಷಡ್ಲಿಂಗಗಳು ಅಂತ ಕರೀತಾರಲ್ಲ, ಅದರಿಂದ ಉಪಕ್ರಮ, ಉಪಸಂಹಾರ, ಆರಂಭ ಮಾಡಿದ್ದು ಹೇಗೆ, ಅದನ್ನು ಮುಗಿಸಿದ್ದು ಹೇಗೆ, ಅಭ್ಯಾಸ, ರಿಪಿಟೇಷನ್, ಯಾವ್ಯಾವ ತತ್ವ ರಿಪೀಟ್ ಆಗ್ತಾ ಬರ್ತಾ ಇದೆ, ಅಪೂರ್ವತ, ವಿಶೇಷ, ಸ್ಪೆಷಲ್ ಅನ್ನೋದೇನಿದೆ, ಫಲ, ಇದರ ಎಂಡ್ ರಿಸಲ್ಟ್ ಅನ್ನೋದು ಏನಿದೆ, ಮತ್ತು ಅರ್ಥವಾದ ಅನ್ನುವಂಥದ್ದು ಏನಿದೆ. ಇಲ್ಲಿ ಅರ್ಥವಾದ ಅಂತಂದರೆ ಏನೋ ಪ್ರರೋಚನೆಗೆ, ನೋಡಪ್ಪ ಹಾಲು ಕುಡಿದ್ರೆ ತಲೆ ಕೂದಲು ಬೆಳೆಯುತ್ತೆ ಅಂತಂದರೆ ಮಕ್ಕಳು ಹಾಲು ಕುಡಿತಾರೆ ಅಂತ ಲೀಲಾಶುಕ ಕೃಷ್ಣ ಕರ್ಣಾಮೃತದಲ್ಲಿ ಮಾಡ್ತಾನಲ್ಲ, ಆ ರೀತಿಯಾದದ್ದು. ಅಥವಾ ನೋಡಿ ಚೆನ್ನಾಗಿ ಕ್ಯಾರೆಟ್ ತಿಂದುಬಿಡಿ ಕಣ್ಣು ಚೆನ್ನಾಗಿರುತ್ತೆ ಅಂತನ್ನೋದು. ಕಣ್ಣಿನ ಒಳಗೆ ಏನೋ ಮೂಲಭೂತವಾದ ಸಮಸ್ಯೆ ಆದರೆ ಎಷ್ಟು ಕ್ಯಾರೆಟ್ ತಿಂದರೂ ಏನೂ ಆಗುವಂಥದ್ದಲ್ಲ. ಇರಲಿ, ಈ ಥರದ್ದೆಲ್ಲ ಪ್ರರೋಚನೆ ಎನ್ನುವಂಥದ್ದು ಮಾಡ್ತಾರಲ್ಲ, ಹಾಗೆ ಆ ರೀತಿಯಾಗಿ ಮಾಡುವಂಥದ್ದು. ಮತ್ತು ಉಪಪತ್ತಿ, ರೀಸನ್ಸ್ ಕೊಡುವುದು. ಹೀಗೆ ಮಾಡಿ ಒಂದು ಗ್ರಂಥದ ತಾತ್ಪರ್ಯ ಕಂಡುಹಿಡಿಬೇಕು ಅಂತ. ಅಂದರೆ ಭಗವದ್ಗೀತೆಯ ಆರಂಭದಲ್ಲಿ ಅರ್ಜುನನಿಗೆ ಬಂದದ್ದೇನು,
ಶೋಕ ಮೋಹಗಳು ಬಂದದ್ದು. ಆಗ ಕೃಷ್ಣ ಏನು ಹೇಳ್ತಾನೆ, ಕುತಸ್ತ್ವ ಕಶ್ಮಲಬಿದಂ ವಿಷಮೇ ಸಮುಪಸ್ಥಿತಂ ಅಂತ ಹೇಳ್ತಾ ಅಶೌಚ್ಯಾನನ್ವ ಶೋಚಸ್ತ್ವಂ, ಅಳಬಾರದವರಿಗೆ ಅಳಬೇಕಾಗಿಲ್ಲ ಅಂದ. ಇದು ಉಪಕ್ರಮ. ಕಡೆಯಲ್ಲಿ ಉಪಸಂಹಾರದಲ್ಲಿ ಅಹಂತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಶುಚಃ, ಅಳಬೇಡ ಅಂತಂದ. ಈಗ ಉಪಕ್ರಮ ಉಪಸಂಹಾರದಲ್ಲಿ ಒಂದೇ ಇದೆ ಅಂತ. ಮತ್ತು ಅಭ್ಯಾಸ ಮತ್ತೆ ಅವನು ಹೇಳ್ತಾ ಇದ್ದಾನೆ, ಬೇಡ ನೈಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ, ಬೇಡಪ್ಪ ಏನು ಯೋಚನೆ ಮಾಡಬೇಡ, ಹಾಳಾಗೋದಿಲ್ಲ, ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ, ಹೀಗೆಲ್ಲ ಹೇಳ್ಕೊಂಡು ಬರ್ತಾ ಇದ್ದಾನೆ. ಮತ್ತು ಅಪೂರ್ವತೆ ಭಗವದ್ಗೀತೆಯ ಯುನೀಕ್ನೆಸ್ ಎಂಥದ್ದಿದೆ ನೋಡಿ ಅಂತ ನಾವು ಪಾಯಿಂಟ್ಸ್ ಕೊಡೋದು, ಹೀಗೆಲ್ಲ ಕೊಟ್ಟು ಭಗವದ್ಗೀತೆ ಮುಖ್ಯವಾಗಿ ಭಯಶೋಕ ಮೋಹಗಳನ್ನು ಕಳೆಯುವಂಥ ಗ್ರಂಥ ಅಂತ ಮಾಡುವುದು. ಹಾಗೆ ಮೀಮಾಂಸಕರು ಪ್ರತಿಯೊಂದನ್ನು ವೇದದಲ್ಲಿ ಅರ್ಥ ಮಾಡಿ ತೀರ್ಮಾನ ಮಾಡಿಕೊಳ್ಳಬೇಕು ಅಂತಂತಾರೆ. ಅದೇ ರೀತಿಯಲ್ಲಿ ಅವರು ವೇದದಲ್ಲಿರುವಂಥದ್ದು ಕರ್ಮಚೋದನೆಯೇ ಮುಖ್ಯ. ಜ್ಞಾನವೂ ಕೂಡ ಕ್ರಿಯೆಯೇ, ಜ್ಞಾನವು ಕ್ರಿಯಾತ್ಮಕ ಅಂತ. ಅಂದರೆ ವೇದದಲ್ಲಿ ಕೆಲವು ಸಿದ್ಧಾರ್ಥಕವಾದಂಥ ವಾಕ್ಯಗಳು ಅಂತಿವೆ, ವಿಧಾಯಕವಾದ ವಾಕ್ಯಗಳು ಅಂತಿವೆ. ಸಿದ್ಧಾರ್ಥಕವಾದ ವಾಕ್ಯ ಅಂದರೆ ಜ್ಞಾನವನ್ನು ಕುರಿತು ಹೇಳೋದು, ಬ್ರಹ್ಮವನ್ನು ಕುರಿತು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಈ ಥರದ್ದೆಲ್ಲ ಹೇಳುವುದು. ಮತ್ತು ವಿಧಾಯಕ ವಾಕ್ಯ ಅಂತಂದರೆ ಸ್ವರ್ಗಕಾಮೋ ಜ್ಯೋತಿಷ್ಠೋಮೇನ ಯಜೇತ, ಅರ್ಹ ಸಂಧ್ಯಾ ಮುಪಾಸೀತ, ಉದಯಂತಂ ಅಸ್ತಮ್ಯಂತಂ ಆದಿತ್ಯಂ ಅಭಿಧ್ಯಾಯನ್ ವಿದ್ವಾನ್ ಬ್ರಹ್ಮಣ ಸಕಲಂ ಭದ್ರಮಶ್ನುತೆ, ಈ ಥರದ್ದೆಲ್ಲ ವಾಕ್ಯಗಳು ಏನಿವೆ ವಿಧಿ ಮಾಡಲೇಬೇಕು, ಅದು ಮುಖ್ಯ. ಇವನ್ ಜ್ಞಾನ ಕೂಡ ಕೆಲಸದಲ್ಲಿ ಪರ್ಯವಸಾನ ಆಗಬೇಕು ಅಂತ. ಅಂದರೆ ಯಾವುದನ್ನು ಇವರು ಜ್ಞಾನನಿಷ್ಠೆಯಲ್ಲಿ ಮುಗಿಸಬೇಕು ಅಂತ ಹೋಗುವಂಥದ್ದು ಇದೆಯಲ್ಲ, ಅದು ಬಹಳ ವಿಶೇಷ ಅನ್ನುವಂಥದ್ದಾಗಿ ಇಲ್ಲಿ ನಮಗೆ ಗೋಚರವಾಗುವಂಥದ್ದು. ಆಮೇಲೆ ಅವರು ವೇದಗಳಿಗೆ ಕರ್ತೃವೇ ಇಲ್ಲ, ಭಗವಂತನೂ ಕರ್ತೃ ಅಲ್ಲ, ವೇದಗಳಿಗೆ ಒಂದು ಕಾಲ ಅನ್ನುವುದೇ ಇಲ್ಲ. ಮತ್ತು ವೇದದಲ್ಲಿ ಬರ್ತಕ್ಕಂಥ ಊರು, ಕೇರಿಯ ಹೆಸರು, ದೇವತೆಗಳ ಹೆಸರು ಅವೆಲ್ಲವೂ ಕೂಡ ಅರ್ಥವಾದ. ಕರ್ಮ ಮಾಡು, ಅದರಿಂದ ಸಿದ್ಧಿ ಆಗುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಇಲ್ಲಿ ಸ್ವಿಚ್ ಹಾಕು, ಅಲ್ಲಿ ಫ್ಯಾನ್ ತಿರುಗುತ್ತೆ, ಇಲ್ಲಿ ಸ್ವಿಚ್ ಹಾಕು, ಅಲ್ಲಿ ದೀಪ ಉರಿಯುತ್ತೆ ಅಷ್ಟೇ, ಮಧ್ಯೆ ಏನಾದರೂ ಹಾಕ್ಕೊಂಡು ಹೋಗಲಿ ಎನ್ನುವಂಥ ರೀತಿಯಲ್ಲಿ ಆತ್ಯಂತಿಕ ಫಲವಾದಿಗಳಾಗಿ ಅವರು ಕಾಣಿಸ್ತಾರೆ. ಮತ್ತು ಅವರು ಹೇಳುವಂಥ ಮತ್ತೊಂದು ಸ್ವಾರಸ್ಯಕಾರಿಯಾದಂಥ ಸಂಗತಿ ಏನಂತಂದರೆ, ಕರ್ಮಾನುಷ್ಠಾನ ಮಾಡದೇ ಇದ್ದರೆ ಪಾತಕ, ನಿತ್ಯ ಕರ್ಮಗಳನ್ನು ಮಾಡಿದ್ರೆ ಏನು ಸ್ಪೆಷಲ್ ಆದ ಪುಣ್ಯ ಬರೋಲ್ಲ, ಆದರೆ ಜಗತ್ತಿನ ಅಂಟು ಹೋಗುತ್ತೆ. ಕಾಮ್ಯಕರ್ಮ ಮಾಡಿದ್ರೆ ಮಾತ್ರ ಅಂಟಿಸ್ಕೊಳ್ತೀರ, ಕಾಮ್ಯಕರ್ಮ ಮಾಡಬೇಡಿ, ವಿಹಿತವಾದಂಥ ಕರ್ಮ ಅಂತ ಏನಿದೆ ಅಷ್ಟನ್ನು ಮಾಡಿ ಅಂತನ್ನುವಂಥದ್ದಾಗುತ್ತೆ. ಮತ್ತು ಜೀವ ನಾನಾತ್ವ ಇಲ್ಲಿ ಕೂಡ ಉಂಟು, ಜಗನ್ನಿತ್ಯತ್ವ, ಜೀವ ನಾನಾತ್ವ ಎಲ್ಲ ದ್ವೈತ ದರ್ಶನಗಳಲ್ಲಿ ಇರುವಂಥ ರೀತಿಯಲ್ಲೇನೆ ಜೈನದಲ್ಲಿರಬಹುದು, ಮಧ್ವಾಚಾರ್ಯರ ದ್ವೈತದಲ್ಲಿರ್ಬೋದು, ಸಾಂಖ್ಯದಲ್ಲಿರ್ಬೋದು, ಇಲ್ಲೆಲ್ಲ ಇರುವಂಥದ್ದನ್ನೇ ಅವರು ಕೂಡ ತೆಗೆದುಕೊಂಡು ಬಂದಿರುವಂಥದ್ದು ನಮಗೆ ಗೋಚರವಾಗುತ್ತೆ. ಹೀಗೆ ಮೀಮಾಂಸಾಶಾಸ್ತ್ರ ಕರ್ಮದ ಅನನ್ಯತೆಯನ್ನು ಹೇಳುತ್ತೆ, ಧರ್ಮಾಚರಣೆಯ ಅನಿವಾರ್ಯತೆಯನ್ನು ಹೇಳುತ್ತೆ ಅನ್ನೋದಿದ್ದರೆ ಅದು ಬಹಳ ಮುಖ್ಯ. ಹಾಗಲ್ಲದೆ ವೇದವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅಭೀತಾನ್ವಯ ಅನ್ವಿತಾಭಿಧಾನ ಅಂತ ಎರಡು ರೀತಿ ಉಂಟು. ಅಂದರೆ ಒಂದು ಸೆಂಟೆನ್ಸ್ ನಮಗೆ ಹೇಗೆ ಅರ್ಥ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡುತ್ತೆ. ಒಂದು ಸೆಂಟೆನ್ಸಲ್ಲಿ ಅನ್ವಯ ತಾನಾಗೇ ಇದೆ, ನಾವು ಓದ್ಕೊಳ್ತಾ ಅರ್ಥ ಆಗುತ್ತೆ ಅಂತ ಒಂದು ವಾದ. ಅದು ಭಟ್ಟ ಮತದ್ದಾದರೆ ಅಭೀತಾನ್ವಯವಾದರೆ ಅನ್ವಿತಾಭಿಧಾನ, ನಾವು ಸೆಂಟೆನ್ಸನ್ನು ಓದಿಕೊಂಡು ಕರೆಕ್ಟಾಗಿ ಜೋಡಿಸ್ಕೊಳ್ಬೇಕು ಮೆಂಟಲಿ, ಆಮೇಲೆ ಅದು ಅರ್ಥ ಆಗುತ್ತದೆ ಅಂತ ಅದು ಪ್ರಾಭಾಕರರದು ಅಂತ. ಅಂದರೆ ವೇದಾರ್ಥವನ್ನು ತಿಳ್ಕೊಳ್ಬೇಕು ಅಂತ ಭಾಷೆಯ ಮೇಲೆ ಹೋಗ್ತಾರೆ. ಹೀಗಾಗಿ ಇದು ವ್ಯಾಕರಣಕ್ಕೂ ಕೊಡುಗೆ ಕೊಟ್ಟಂಥದ್ದಾಗಿದೆ. ಒಂದು ದರ್ಶನ ಮತ್ತೊಂದು ದರ್ಶನಕ್ಕೂ ತಿಳುವಳಿಕೆಯನ್ನು ಕೊಡುವಂಥದ್ದು ಅಂತ ನ್ಯಾಯದಲ್ಲಿ ಕೂಡ ಬರುತ್ತದೆ. ತಿಳುವಳಿಕೆ ಹೇಗೆ ಅಂತನ್ನುವಲ್ಲಿ ಅವರು ಬೇಕಾದಷ್ಟು ಚರ್ಚೆಯನ್ನು ಮಾಡ್ತಾರೆ, ಅದು ಭಾಷೆಗೂ ಸಂಬಂಧಪಟ್ಟಂತೆ ಬರುತ್ತೆ. ಈ ಮೀಮಾಂಸೆಯ ಅನ್ವಿತಾಭಿಧಾನ ಮತ್ತು ಅಭೀತಾನ್ವಯ ಈ ಎರಡು ವಾದಗಳು, ನ್ಯಾಯದರ್ಶನದಲ್ಲಿ ಬರ್ತಕ್ಕಂಥ ಪದಶಕ್ತಿ ಯಾವುದುಂಟು ಅದಕ್ಕೆ ಸಂಬಂಧಪಟ್ಟಂಥ ವಿವರಗಳು, ವ್ಯಾಕರಣದಲ್ಲಿ ಬರ್ತಕ್ಕಂಥ ವಾದಗಳು, ಈ ಹೊತ್ತಿನ ಯಾವ ಒಂದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೋಸೆಸಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ AI ಅಂತ ಯಾವುದನ್ನು ಕರೀತಾರೆ, ಅಲ್ಲಿಗೆ ತುಂಬ ಪ್ರಯೋಜನಕಾರಿಯಾಗಿ ಬರುತ್ತದೆ. ಬೇಕಾದಷ್ಟು ಈ ಸಾಫ್ಟ್ವೇರ್ನ ಕಂಪ್ಯೂಟರ್ ಲಾಜಿಕ್ ಯಾವುದಿದೆ ಅದಕ್ಕೆ ಪೂರಕವಾಗಬಲ್ಲಂಥದ್ದು, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೋಸೆಸಿಂಗಿಗೆ ಬೇಕಾಗಿರುವಂಥದ್ದು, ಮೆಷಿನ್ ಟ್ರಾನ್ಸ್ಲೇಷನ್ಗೆ ಪ್ರಯೋಜನಕಾರಿಯಾಗುವಂಥ ಮೌಲ್ಯಗಳು ಇಲ್ಲಿವೆ. ನೇರ ಎತ್ತಿಡೋಕ್ಕಾಗೋಲ್ಲ, ಈ ಹಿನ್ನೆಲೆಯಲ್ಲಿ ಚಿಂತನೆ ಮಾಡಿದ್ರೆ ಪ್ರಯೋಜನ ಉಂಟು ಅನ್ನೋದಂತೂ ನಮಗೆ ಗೊತ್ತಾಗುತ್ತೆ. ಹೀಗೆ ಮೀಮಾಂಸಾಶಾಸ್ತ್ರ ಕಡೆಗೆ ಏನಾಗಿ ನಿಲ್ಲುತ್ತದೆ ಅಂದರೆ, ಅದರ ಮೋಕ್ಷವೋ ಅದರ ಈಶ್ವರನ ನಿರೀಶ್ವರತೆಯೋ ಸೇಶ್ವರತೆಯೋ ನಮಗೇನು ಅಷ್ಟು ದೊಡ್ಡದಾಗಿ ಕಾಣೋಲ್ಲ.
ಕರ್ಮಾಚರಣೆ ಬಹಳ ಮುಖ್ಯ ಅನ್ನುವುದು ವೇದಾಂತ ಹೇಳುವ ಯಾವ ಒಂದು ನೈಷ್ಕರ್ಮ್ಯ ಅಥವಾ ಕರ್ಮಯೋಗ ನಿರ್ಲೇಪ ಕರ್ಮಕ್ಕೆ ತುಂಬ ಹತ್ತಿರ ಬರುತ್ತದೆ. ಮತ್ತು ಒಂದು ವ್ರತಶ್ರದ್ಧೆಯನ್ನು ರೂಪಣ ಮಾಡುತ್ತದೆ. ಈ ವೇದದ ಆಚರಣೆ ಮಾಡೋದಕ್ಕೆ ಗಟ್ಟುಮುಟ್ಟಾಗಿರಬೇಕು, ಚೆನ್ನಾಗಿ ಕಾಪಾಡಿಕೊಳ್ಳಬೇಕು. ದೇವರು ಕೊಡೋದು ಬಿಡೋದು ಅದು ಬೇರೆ, ನಾವು ಮಾಡೋದು ಬಹಳ ಮುಖ್ಯ ಅನ್ನೋದಿದೆಯಲ್ಲ, ಈ ಪೌರುಷ ಪ್ರಜ್ಞೆಯನ್ನು ಬೆಳೆಸೋದು, ಹೀಗೆಲ್ಲ ನೋಡಿದಾಗ ಆಪ್ಟಿಮಿಸಮ್ ಕಡೆಗೆ ತುಂಬ ಬೆಲೆ ಕೊಟ್ಟಿದೆ ಅಂತ ಗೊತ್ತಾಗುತ್ತೆ. ಆದರೆ ಇದರ ಲೋಪ ಇಲ್ಲ ಆಯಿತು ಅಂದರೆ ಕರ್ಮ ಅನ್ನೋದನ್ನು ಕೇವಲ ವೈದಿಕ ಕರ್ಮ ಅನ್ನೋಷ್ಟರ ಮಟ್ಟಿಗೆ ಮಾಡಿಬಿಟ್ಟಿದ್ದರಿಂದ ಸಂಕುಚಿತವಾಗಿಬಿಡ್ತು. ಹೋಮಧೂಮ ಹಾಕೋದ್ರೊಳಗೆ ಮೀಮಾಂಸರ ಎಲ್ಲ ಶ್ರಮವೂ ಮುಗೀತು. ಅದನ್ನು ಜೀವನಕ್ಕಿಡೀ ವಿಸ್ತಾರ ಮಾಡಬೇಕು. ಆ ಅಂಶ ಕೃಷ್ಣ ಭಗವದ್ಗೀತೆಯಲ್ಲಿ ತಂದ. ಕರ್ಮ ಅನ್ನೋದಕ್ಕೆ ವೈದಿಕ ಕರ್ಮ ಅನ್ನುವ ಸೀಮಿತಾರ್ಥವನ್ನು ಬಿಟ್ಟು ವ್ಯಾಪಕವಾದಂಥ ಆಯಾಮ ಕೊಟ್ಟ. ಅದನ್ನು ಮುಂದಿನ ಆಚಾರ್ಯರುಗಳು ಗ್ರಹಿಸಲಿಲ್ಲ. ಎಲ್ಲರೂ ಶಂಕರ, ರಾಮಾನುಜ, ಮಧ್ವಾದಿ ಎಲ್ಲ ಆಚಾರ್ಯರುಗಳು ಕೂಡ ಕರ್ಮ ಅಂದರೆ ವೇದೋಕ್ತ ಕರ್ಮ, ವೈದಿಕ ಕರ್ಮ ಅಂತ ಮಾಡಿಕೊಂಡಿದ್ದಾನೆ. ಕೃಷ್ಣ ಮಾತ್ರ ಸಮಗ್ರವಾದಂಥ ದೃಷ್ಟಿಕೋನ, ಯಜ್ಞ, ದಾನ, ತಪಸ್ಸಿನಲ್ಲಿ ಎಲ್ಲವನ್ನು ತಂದುಕೊಂಡಿದ್ದಾನೆ. ಅದು ಮುಂದೆ ವಿವೇಕಾನಂದರಂಥವರು ವಿಸ್ತರಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಹೀಗೆ ಮೀಮಾಂಸದ ಮಿತಿಯನ್ನು ನೋಡಿದ್ವಿ. ನಮಗೆ ಉಳಿದಿರುವ ಅಲ್ಪ ಕಾಲದಲ್ಲಿ ನಾಳೆ ಆಗಮ ಪ್ರೇರಿತವಾದಂಥ ಸೇಶ್ವರ ವೇದಾಂತ ದರ್ಶನಗಳನ್ನು, ಕೇವಲ ವೇದಾಂತ ದರ್ಶನ, ಜೈನ, ಬೌದ್ಧ, ಚಾರ್ವಾಕ ಇವುಗಳನ್ನು ಕಥಂಚಿತ್ ಸ್ಪರ್ಶ ಮಾಡಿ ಈ ದರ್ಶನ ಪ್ರಪಂಚಗಳಿಗೆ ವಿದಾಯ ಹೇಳಿದ್ರೆ ನಿಮಗೂ ನೆಮ್ಮದಿ, ಅದಕ್ಕಿಂತ ಹೆಚ್ಚು ನನಗೆ ನೆಮ್ಮದಿ. ನಮಸ್ಕಾರ.